ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಇವಾಗ ನಾರಾಯಣ ನಮಸ್ಕಾರ, ಲಕ್ಷ್ಮೀ ನಮಸ್ಕಾರ, ಚತುರ್ಮುಖ ವಾಯು ರೂಪಗಳ ನಮಸ್ಕಾರ ಮತ್ತು ಸರಸ್ವತಿ ಭಾರತೀಯರ ನಮಸ್ಕಾರ ಇಲ್ಲಿ ತನಕ ಆಯಿತು. ತಾರತಮ್ಯದ ಕ್ರಮವಾಗಿ ವಿಷ್ಣು ಸರ್ವೋತ್ತಮೋಥ ಪ್ರಕೃತಿ ಅಥ ವಿಧಿ ಪ್ರಾಣನಾಥವು ಅಥೋಕ್ತೇ ಬ್ರಹ್ಮಾಣಿ ಭಾರತೀ ಚ ಅಲ್ಲಿವರೆಗೆ ಬಂದರು. ಮುಂದೆ ಗುರುತ್ವೇನ ಭಗವಂತನ ನಮಸ್ಕಾರ. ಅದೇ ಭಾರತದಲ್ಲಿ ಹೇಳಿದ್ರಲ್ಲ, ದೇವೀಂ ಸರಸ್ವತೀಂ, ಆಮೇಲೆ ವ್ಯಾಸಂ ಅಂದರು. ವ್ಯಾಸರನ್ನು ದೇವತೆಯಾಗಿ ಭಗವಂತನ ನಮಸ್ಕಾರ ಮೊದಲಾಯಿತು. ನಮಗೆ ಈ ಗ್ರಂಥಗಳನ್ನು ಕೊಟ್ಟವರು, ಅದರಿಂದ ವಿದ್ಯಾ ಪರಂಪರೆಯ ಮೂಲ ಗುರುಗಳಾಗಿ ಪುನಃ ವೇದವ್ಯಾಸರನ್ನು ನಮಸ್ಕಾರ ಮಾಡಬೇಕು ಅನ್ನೋದು ಭಾರತದಲ್ಲಿ ವೇದವ್ಯಾಸರೇ ಹೇಳಿದಂಥ ಮಾತು. ಆದ್ದರಿಂದ ಅವತಾರದಲ್ಲಿ ಬಂದು ನಮಗೆ ಜ್ಞಾನದ ಮಾರ್ಗವನ್ನು ತೋರಿಸಿದಂಥ ವೇದವ್ಯಾಸರ ನಮಸ್ಕಾರ. ಅಲ್ಲಿಂದ ಆ ಗ್ರಂಥಗಳ ರಹಸ್ಯವನ್ನು ತಿಳಿಸಲಿಕ್ಕೋಸ್ಕರ ಅವತರಿಸಿ ಬಂದ ವಾಯುದೇವರಾದ ಆಚಾರ್ಯ ಮಧ್ವರ ನಮಸ್ಕಾರ. 2 ಪದ್ಯ. ಹೀಗೆ ಮುಂದಿನ 3 ಪದ್ಯಗಳಲ್ಲಿ ವೇದವ್ಯಾಸ ಮತ್ತು ಮಧ್ವರ ನಮನವನ್ನು ಮಾಡ್ತಾರೆ. ಮೊದಲು ವೇದವ್ಯಾಸರನ್ನು ವೇದಪೀಠ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಈಗ ಅದರಲ್ಲಿ ಹೇಗಿದೆ ನಿಮ್ಮ ಪುಸ್ತಕದಲ್ಲಿ? ಆಮೇಲೆ ಆದಾನಾದಿ ಉಂಟಾ? ಇದು ವಾಸ್ತವಿಕವಾಗಿ ಇದು ಪಾಠ ಹೀಗಿರಬೇಕು ಅನ್ನಿಸ್ತದೆ. ವಿದೂರ ನಾದಾನಾದಿ ಕಾರಣ, ವಿದೂರ ಆದಾನಾದಿ ಅಂತ ಇರೋದಕ್ಕಿಂತ ವಿದೂರ ನಾದಾನಾದಿ ಕಾರಣ ಬಾದರಾಯಣ ಬಾಹಿ ಸತ್ರಾಯಣ ಅಂತ ಇದ್ದರೆ ನೋಡಬೇಕು, ಮೂಲ ಪಾಠ ಶೋಧನೆ ಮಾಡಿ. ಹಾಗಿದ್ದರೆ ಅರ್ಥಕ್ಕೆ ಹೆಚ್ಚು ಸುಂದರವಾಗುತ್ತೆ. ಆ ಪಾಠ ಇದ್ದರೆ ವಿದೂರ ಆದಾನಾದಿ ಅನ್ನೋದಕ್ಕಿಂತ ವಿದೂರ ನಾದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಅಂತ ವೇದವ್ಯಾಸರ ಸ್ತೋತ್ರ ಮಾಡ್ತಾರೆ. ವೇದವ್ಯಾಸರನ್ನು ಇದರಲ್ಲಿ ಬಾದರಾಯಣ ಅಂತ ಕರೆದಿದ್ದಾರೆ. ಇದು ಒಂದು ವಿಶೇಷವಾದ ಅರ್ಥ ಇರತಕ್ಕಂಥ ಶಬ್ದ. ಪ್ರತಿಯೊಂದು ಶಬ್ದಕ್ಕೆ ಒಂದು ಪ್ರಾಕೃತವಾದ ಅರ್ಥ ಮತ್ತು ಒಂದು ಅಪ್ರಾಕೃತವಾದ ಅರ್ಥ ಇದ್ದೇ ಇರ್ತದೆ ಭಗವಂತನ ನಾಮದಲ್ಲಿ. ಪ್ರಾಕೃತವಾದ ಅರ್ಥ ಅಂದರೆ ಭೂಮಿಯಲ್ಲಿ ಐತಿಹಾಸಿಕವಾಗಿ ನಡೆದ ಘಟನೆಯನ್ನು ಹೇಳ್ತಕ್ಕಂಥ ಅರ್ಥ. ಅದು ಬಾದರಾಯಣ ಅಂತಂದರೆ ಬದರಿಯಲ್ಲಿ ಇರುವವರು ಅಂತ ಅರ್ಥ. ಬದರಿಯಲ್ಲಿ ನೆಲೆಸಿರುವವರು ಬಾದರಾಯಣರು ಅಂತ. ಇದು ಐತಿಹಾಸಿಕವಾದ ಅರ್ಥ, ಭೌತಿಕವಾದ ಅರ್ಥ, ಪ್ರಾಕೃತವಾದ ಅರ್ಥ. ಭಗವಂತನಿಗೆ ಈ ಬದರಿ ಅನ್ನುವುದು ಒಂದು ಪ್ರಾಕೃತ ಪ್ರಪಂಚದ ಒಂದು ಭಾಗ. ಅದಕ್ಕೆ ಸಂಬಂಧಪಟ್ಟದ್ದಲ್ಲದ ಅಪ್ರಾಕೃತವಾದಂಥ ಒಂದು ಅರ್ಥ ಇದೆ ಅದಕ್ಕೆ. ಅದೇನು ಅಂದರೆ ಒಂದು ಯಾಕೆ ಇದಕ್ಕೆ ಅನೇಕ ಅರ್ಥಗಳನ್ನು ಮಾಡಬಹುದು. ಒಂದು ಅರ್ಥ ಮೊದಲು ತಮಗೆ ಹೇಳ್ತೇನೆ ನಾನು. ಬಾದ ಅಂದರೆ ವಾದ. ವಾ ಮತ್ತು ಬಾ ಒಂದೇ ಅರ್ಥದಲ್ಲಿ ಉಪಯೋಗಿಸ್ತಾರೆ ಶಾಸ್ತ್ರದಲ್ಲಿ. ವಾದವನ್ನು ಬಾದ ಅಂತ ಹೇಳ್ತಾರೆ, ದಿವಸವನ್ನು ದಿಬಸ ಅಂತ ಹೇಳ್ತಾರೆ, ಗ್ರಾವವನ್ನು ಗ್ರಾಬ ಅಂತ ಹೇಳ್ತಾರೆ. ವಕಾರ ಮತ್ತು ಬಕಾರಗಳನ್ನು ಪರಸ್ಪರ ವಕಾರದ ಸ್ಥಾನದಲ್ಲಿ ಬಕಾರವನ್ನು, ಬಕಾರದ ಸ್ಥಾನದಲ್ಲಿ ವಕಾರವನ್ನು ಪ್ರಯೋಗಿಸ್ತಾರೆ. ಅದರ ಪ್ರಭಾವದಿಂದ ಅನೇಕ ಶಬ್ದಗಳು ಬೇರೆ ಭಾಷೆಗಳಲ್ಲಿ ಬಂದಿವೆ. ಈ ಉದಾಹರಣೆಗೆ ವರ್ಷ ಅನ್ನುವುದು ಮಳೆ ಅನ್ನುವ ಅರ್ಥದಲ್ಲಿ ಸಂಸ್ಕೃತ ಶಬ್ದ. ಅದು ತುಳುವಿನಲ್ಲಿ ಬರ್ಷ ಅಂತಾಗಿದೆ. ವಕಾರಕ್ಕೂ ಬಕಾರ ಅಷ್ಟೇ, ಪೂರ್ತಿ ಸಂಸ್ಕೃತ ಶಬ್ದವೇ ಅದು. ಬರ್ಷ ಅಂದರೆ ಮಳೆ. ಅದು ಹಿಂದಿಯಲ್ಲಿ ಬರ್ಸಾತ್ ಅಂತಾಗಿದೆ, ಅಲ್ಲಿಯೂ ಬಕಾರ ಆಗಿದೆ. ಆದರೆ ಪೂರ್ತಿ ಸಂಸ್ಕೃತ ಶಬ್ದವೇ. ವಕಾರಕ್ಕೆ ಬಕಾರ ಅಂದರೆ ಬರ್ಷ. ಬರ್ಷ ಅಂದರೆ ಮಳೆ. ಪ್ರಾಕೃತ ಭಾಷೆಯಲ್ಲಿ ನಮ್ಮ ಆಡು ಮಾತಿನಲ್ಲಿ ಬಂದಿದೆ. ಹೀಗೆ ವಕಾರಕ್ಕೆ ಬಕಾರ ಪ್ರಯೋಗ ಮಾಡುವಂಥದ್ದು ವೇದ ಸಂಪ್ರದಾಯ ಸಿದ್ಧ. ಹಾಗಾಗಿ ವಾದ ಮತ್ತು ಬಾದ ಅಂದರೆ ಒಂದೇ. ಬಾದ ಅಂದರೆ ವಾದ. ವಾದ ಅಂದರೆ ತತ್ವದ ಅರಿವಿಗೋಸ್ಕರ ಮಾಡತಕ್ಕಂಥ, ಜಿಜ್ಞಾಸೆಯಿಂದ ಮಾಡತಕ್ಕಂಥ ವಿಚಾರ ವಿನಿಮಯ. ವಾದ ಅಂತಂದರೆ ನಮ್ಮಲ್ಲಿ ಒಂದು ತಪ್ಪು ಅರ್ಥ ಇದೆ. ಅವನು ವಾದ ಮಾಡ್ತಾನೆ ಅಂದರೆ ಗೆಲ್ಲುವುದಕ್ಕೋಸ್ಕರ ಚರ್ಚೆ ಮಾಡ್ತಾನೆ ಅಂತ. ವಾದ ಅಂದರೆ
ಯಾವತ್ತೂ ಕೂಡ ವಾದದಲ್ಲಿ ಜಯ ಪರಾಜಯ ಇಲ್ಲ. ತಿಳಿಯುವುದಕ್ಕೋಸ್ಕರ ಡಿಸ್ಕಷನ್, ಟು ನೋ, ನಾವು ವಿಷಯ ತಿಳಿಯೋದಕ್ಕೋಸ್ಕರ ಒಬ್ಬರ ಹತ್ರ ಚರ್ಚೆ ಬಲ್ಲವರ ಜೊತೆಗೆ, ಏನೋ ಗೊತ್ತಿಲ್ಲದವರು ಚರ್ಚೆ ಮಾಡಿದ್ದು ವಾದ ಅಲ್ಲ ಅದು. ತಿಳಿದವರ ಹತ್ರ ನಾವು ತಿಳ್ಕೋಬೇಕು ಅಂತ ಪ್ರಶ್ನೆ ಮಾಡಿ ವಿಚಾರ ವಿನಿಮಯ ಮಾಡ್ತೇವಲ್ಲ, ಅದು ವಾದ. ಇವಾಗ ನೀವೊಂದು ಪ್ರಶ್ನೆ ಕೇಳಿದರೆ ನಾನೊಂದು ಉತ್ತರ ಕೊಟ್ಟೆ, ಅದು ವಾದ. ಅದರಲ್ಲಿ ನೀವು ಗೆಲ್ಲುವುದು ನಾನು ಗೆಲ್ಲುವುದು, ಸೋಲು ಗೆಲುವಿನ ಪ್ರಶ್ನೆ ಇಲ್ಲ, ತಿಳಿವಿನ ಪ್ರಶ್ನೆ ಅಷ್ಟೇ. ಗೆಲುವಿನ ಪ್ರಶ್ನೆ ಅಲ್ಲ, ಅರಿವಿನ ಪ್ರಶ್ನೆ. ಅರಿಬೇಕು ಅಂತ, ತಿಳಿಬೇಕು ಅಂತ ಕೇಳುವ ಪ್ರಶ್ನೆ, ಅದಕ್ಕೋಸ್ಕರ ನಡೆಯುವ ಸಂಭಾಷಣೆ, ಇದಕ್ಕೆ ಸಂಸ್ಕೃತದಲ್ಲಿ ವಾದ ಅಂತ ಹೇಳ್ತಾರೆ. ಹೀಗೆ ವಾದದಲ್ಲಿ ರತರಾದವರು ವಾದರರು ಅಥವಾ ಬಾದರರು, ಅಂದರೆ ಜ್ಞಾನಾಪೇಕ್ಷೆಗಳು ಅಂತ ಅರ್ಥ. ಅರಿವನ್ನು ಬಯಸಿ ಜ್ಞಾನಿಗಳ ಜೊತೆಗೆ ಸದಾ ಶಾಸ್ತ್ರ ಚರ್ಚೆ ಮಾಡುವವರು, ಶಾಸ್ತ್ರ ವಿಚಾರ ಮಾಡುವವರು ಬಾದರರು. ಅಂಥ ಜ್ಞಾನ ಪಿಪಾಸೆಯಿಂದ ಶಾಸ್ತ್ರದ ವಿಚಾರ ಚರ್ಚೆ ಮಾಡತಕ್ಕಂಥ ಜ್ಞಾನಿಗಳು, ಜಿಜ್ಞಾಸುಗಳು, ಸಾಧಕರಿಗೆ ಇವನು ಆಯನ. ಆಯನ ಅಂದರೆ ಆಶ್ರಯ, ಶೆಲ್ಟರ್ ಅಂತ ಅರ್ಥ. ಹಾಗೆ ಜ್ಞಾನಕ್ಕೋಸ್ಕರ ಪಿಪಾಸೆಯಿಂದ, ಜ್ಞಾನದ ಹಸಿವಿನಿಂದ ಯಾರು ಜ್ಞಾನಿಗಳ ಬಳಿ ಓಡಾಡಿ ಶಾಸ್ತ್ರದ ಚರ್ಚೆ ಮಾಡ್ತಾರೆ, ಅಂಥವರಿಗೆ ಆಶ್ರಯ, ಜ್ಞಾನದ ಮಾರ್ಗವನ್ನು ತೋರಿಸ್ತಕ್ಕವರು ಅಂತನ್ನುವಂಥದ್ದು. ಇದು ಎಲ್ಲ ರೂಪಗಳಿಗೂ ಅನ್ವಯವಾಗುವ, ಬರೇ ಬದರಿಯಲ್ಲಿ ಅವತಾರ ಮಾಡಿದ ಒಂದು ರೂಪಕ್ಕಲ್ಲ, ಭಗವಂತನ ಮೂಲ ರೂಪಕ್ಕೆ ಅನ್ವಯವಾಗುವ ಅಪ್ರಾಕೃತವಾದ ಅರ್ಥ ಇದು. ಯಾಕಂದರೆ ಇದರಲ್ಲಿ ಜ್ಞಾನ ಅನ್ನೋದು ಪ್ರಾಕೃತ ಅಲ್ಲ. ಜ್ಞಾನಕ್ಕೋಸ್ಕರ ಚರ್ಚೆ ಮಾಡ್ತಕ್ಕ ವ್ಯಕ್ತಿಗಳು ಮೂಲತಃ ಅಪ್ರಾಕೃತರು, ಅದಕ್ಕೆ ಆಶ್ರಯನಾದ ಭಗವಂತನ ಅಪ್ರಾಕೃತ. ಇದು ಅಪ್ರಾಕೃತ ಅರ್ಥ ಅಂತ ಹೇಳ್ತೇವೆ. ಇದಕ್ಕೆ ಇನ್ನೊಂದು ರೀತಿಯಿಂದಲೂ ಇದಕ್ಕೆ ಅರ್ಥ ಮಾಡಬಹುದು. ಏನು ಅಂದರೆ, ಬದರ ಅಂದರೆ ಸಂಸ್ಕೃತದಲ್ಲಿ ಬದರ, ವನ್ನು ಬಾ ಮಾಡಿಕೊಂಡು ಹೇಳಿದ್ದು ನಾವೀಗ, ಬಾಕ್ಕೆ ಬಾನೇ ಇಟ್ಟುಕೊಂಡು ಅರ್ಥ ಮಾಡೋಣ. ಬದರ ಅಂದರೆ ಇದು ಬಹಳ ಒಂದು ಅಪೂರ್ವವಾದಂಥ ಶಬ್ದ. ಸಂಸ್ಕೃತದಲ್ಲಿ ಈಗ ಕೋಶದಲ್ಲಿ ಆ ಶಬ್ದ ಇಲ್ಲ. ಬದರ ಅಂತ ಅನ್ನೋ ಶಬ್ದವನ್ನು ನೀವು ಕೋಶದಲ್ಲಿ ನೋಡಿದರೆ ಯಾವ ಸಂಸ್ಕೃತ ಕೋಶದಲ್ಲೂ ಬದರ ಅನ್ನೋ ಶಬ್ದ ಇಲ್ಲ. ಆದರೆ ಪ್ರಾಚೀನ ಸಂಸ್ಕೃತದಲ್ಲಿ ಬದರ ಅನ್ನೋ ಶಬ್ದ ಇತ್ತು. ಈಗಲೂ ಆ ಶಬ್ದ ಇದೆ. ಸಂಸ್ಕೃತದಿಂದ ತಪ್ಪಿ ಹೋಗಿ ಅರೇಬಿಕ್ಕಿನಲ್ಲಿ ಉಳಿದಿದೆ. ಅರೇಬಿಕ್ಕಿನಲ್ಲಿ ಬದರ ಅಂತ ಅನ್ನೋ ಶಬ್ದ ಇದೆ. ಬದರ ಅಂದರೆ ಅವರು ಬದರ ಹೇಳೋದಿಲ್ಲ, ಬದರ್ ಅಂತಾರೆ. ಬದರ್ ಅಂತಾರೆ ಅವರು. ಮೆಕ್ಕಾ, ಮದೀನಾ, ಬದರ್ ಅಂತ ಅವರು 3 ಪುಣ್ಯಕ್ಷೇತ್ರಗಳು. ಬದರ್ ಅನ್ನುವಂಥದ್ದು ಒಂದು ಕ್ಷೇತ್ರ, ಇಸ್ಲಾಂನಲ್ಲಿ ಬಹಳ ಮಹತ್ವದ ಶಬ್ದ ಅದು. ಅದಕ್ಕೆ ಅವರಲ್ಲಿ ಅರ್ಥ ಏನು ಇವತ್ತು ಅಂದರೆ, ಬದರ್ ಅಂದರೆ ಫುಲ್ ಮೂನ್ ಅಂತ, ಪೂರ್ಣಚಂದ್ರ ಅಂತ ಅರ್ಥ ಅರೇಬಿಕ್ಕಿನಲ್ಲಿ. ಇವತ್ತು ಸಂಸ್ಕೃತ ಕೋಶದಲ್ಲಿ ಆ ಅರ್ಥ ಇಲ್ಲ, ಆದರೆ ಮೂಲತಃ ಅದು ಸಂಸ್ಕೃತ ಶಬ್ದ. ಸಂಸ್ಕೃತದಲ್ಲೂ ಅದೇ ಅರ್ಥ. ಸಂಸ್ಕೃತದಲ್ಲಿ ಮರೆತು ಹೋಗಿದೆ, ಅರೇಬಿಕ್ನಲ್ಲಿ ಉಳಿದಿದೆ. ಯಾವ್ಯಾವುದೋ ಭಾಷೆಗಳು ಶಬ್ದಗಳು ಸೇರಿಕೊಂಡು ಬಿಟ್ಟಿವೆ. ಅಂದರೆ ಬದರಃ ಸಿಂಧು ಮಾನವಃ ಶಶಿನಃ ತಿರುನಾಮಕಂ ಅಂತ ಆಚಾರ್ಯರು ಇದನ್ನು ಕೋಶ ಕೊಟ್ಟು ಹೇಳಿದ್ದಾರೆ. ಬದರ ಅಂದರೆ ಪೂರ್ಣಚಂದ್ರ ಅಂತ ಅರ್ಥ ಅಂತ. ಹಾಗಾದರೆ ಬದರ ಅಂದರೆ ಪೂರ್ಣಚಂದ್ರ. ಚಂದ್ರ ಇಷ್ಟಿಟ್ಟುಕೊಳ್ಳೋಣ. ಬದರ ಅಂದರೆ ಚಂದ್ರ. ಯಾಕೆ ಚಂದ್ರ ಅಂದರೆ, ಚಂದ್ರ ಮನಸ್ಸಿನ ಅಭಿಮಾನಿ ದೇವತೆ, ಮನೋದೇವತೆ. ಅವನು ಮನೋದೇವತೆ. ಆದ್ದರಿಂದ ನಮ್ಮ ಮನಸ್ಸಿಗೆ ಬದವನ್ನು ಕೊಡುವವ ಬದರ. ರಾ ಅಂದರೆ ಕೊಡುವುದು, ರಾ ದಾನೆ. ಬದ ಅಂದರೆ ಏನು ಗೊತ್ತೋ, ಬದಸ್ಥೈರ್ಯ ಅಂತ. ಮನಸ್ಸು ಗಟ್ಟಿ ಮಾಡಬೇಕಾಗಿದ್ದರೆ ಚಂದ್ರನ ಅನುಗ್ರಹ ಬೇಕು. ಚಂದ್ರನ ಅನುಗ್ರಹ ಇಲ್ಲದೇ ಇದ್ದರೆ ಮನಸ್ಸು ಕೆಡುವುದು ಚಂದ್ರನಿಂದಲೇ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಏನೇನೋ ಮಾತಾಡ್ತಾರೆ ಅಂತ ಹೇಳ್ತೇವಲ್ಲ, ಅದು ಚಂದ್ರನಿಂದಲೇ. ಆದ್ದರಿಂದ ಆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಏನೇನೋ ಮಾತಾಡದೆ ಸ್ಥಿರವಾಗಿರಬೇಕಾಗಿದ್ದರೂ ಚಂದ್ರನ ಅನುಗ್ರಹ ಬೇಕು. ಮನೋಭಿಮಾನಿಯಾದ ಚಂದ್ರ ಬದರ. ಇದು ಬಹಳ ತಮಾಷೆ. ಏನು ಅಂದರೆ, ಬದರ ಶಬ್ದವನ್ನು ಉಪಾಸನೆ ಮಾಡಿದರೆ ರೋಗಗಳಿಂದ ನಿವೃತ್ತನಾಗ್ತಾನೆ ಮನುಷ್ಯ ಅಂತ ಆಚಾರ್ಯ ಹೇಳ್ತಾರೆ. ಯಾಕಂದರೆ ಚಂದ್ರ ಮನೋದೇವತೆ. ಮನಸ್ಸಿಗೆ ಸ್ಥೈರ್ಯವನ್ನು ಕೊಟ್ಟ ಅಂದರೆ ದೇಹದಲ್ಲಿ ಸ್ಥೈರ್ಯ ಬರ್ತದೆ ಅಂತ. ಯಾಕಂದರೆ ಮಾನಸಿಕವಾದಂಥ ರೋಗಕ್ಕೆ ಮೂಲ ಮನಸ್ಸಿನಲ್ಲಿದೆ ಅನ್ನುವಂಥದ್ದು, ಸೈಕಲಾಜಿಕಲ್ ಅನ್ನುವಂಥದ್ದನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ಆಚಾರ್ಯರು ಒಂದು ಕಡೆ ಹೇಳ್ತಾರೆ. ಇನ್ನೊಂದು, ಚಂದ್ರನನ್ನು ಉಪಾಸನೆ ಮಾಡಿದ ರೋಗ ನಿವೃತ್ತಿ ಆಗಲಿಕ್ಕೆ ಮತ್ತೊಂದು ಕಾರಣ ಇದೆ. ಯಾಕೆಂದರೆ ಧನ್ವಂತರಿ ರೋಗ ನಿವಾರಕ. ಧನ್ವಂತರಿ ಇರುವುದೆಲ್ಲಿ? ಚಂದ್ರೋಘ ಕಾಂತಿ ಅಮೃತೋರ್ಕರ ಜಗಂತಿ ಸಂಜೀವೇಂತಂ ಅಪಿತಾತ್ಮ ಸುಖಂ ಪರೇಶಂ ಜ್ಞಾನಂ ಸುಧಾ ಕಲಶಮೇವಚ ಸಂದಧಾನಂ ಶೀತಾಂಶು ಮಂಡಲಗತಂ ಸ್ಮರತಾತ್ಮ ಸಂಸ್ಥಂ. ಚಂದ್ರಮಂಡಲದಲ್ಲಿ ಧನ್ವಂತರಿ. ಹಾಗಾಗಿ ಚಂದ್ರನ ಧ್ಯಾನ ಅಂದರೆ ಚಂದ್ರಮಂಡಲದಲ್ಲಿರತಕ್ಕಂಥ ಧನ್ವಂತರಿಯ ಧ್ಯಾನ. ಅವನು ಬದರ. ಯಾರು? ನಮ್ಮ ಮನಸ್ಸಿಗೆ ಸ್ಥೈರ್ಯವನ್ನು ಕೊಡ್ತಕ್ಕ. ಸ್ಥೈರ್ಯ ಅಂದರೆ ಕನ್ವಿಕ್ಷನ್. ಮನಸ್ಸಿಗೆ ಕನ್ವಿಕ್ಷನ್ ಇಲ್ಲದೇ ಇದ್ದರೆ ಏನು ಉಪಯೋಗ ಇಲ್ಲ ನೋಡಿ. ಯಾವ ವಿಷಯ ತಿಳ್ಕೊಂಡ್ರು ಹೌದೋ ಅಲ್ವೋ ಅಂತ ಸಂಶಯವೇ ಆದರೆ ಕೊನೆ ತನಕವೂ ಬೆಳೆಯೋದೇ ಇಲ್ಲ ಮನುಷ್ಯ. ಮನುಷ್ಯನಿಗೆ ಮಾನಸಿಕವಾಗಿ ಸ್ಥಿರತೆ ಬೇಕು, ಆರೋಗ್ಯಕ್ಕೂ ಬೇಕು, ಜ್ಞಾನಕ್ಕೂ ಬೇಕು. ಹಾಗಾಗಿ ಬದರ ಅಂದರೆ ಸ್ಥೈರ್ಯವನ್ನು ಕೊಡತಕ್ಕಂಥ ಚಂದ್ರ, ಮನೋಭಿಮಾನಿ ಮತ್ತು ಚಂದ್ರನಲ್ಲಿರತಕ್ಕಂಥ ಧನ್ವಂತರಿ. ಅವನನ್ನು ಉಪಾಸನೆ ಮಾಡ್ತಕ್ಕವರು ಬಾದರರು.
ಅಂದರೆ ಸ್ಥಿರವಾದ ಮನಸ್ಸನ್ನು ಪಡೆದವರು. ಮನಸ್ಸು ಸ್ಥಿರವಾಗಿ, ಚಂಚಲವಾದ ಮನಸ್ಸಿನಿಂದ ಎಲ್ಲೆಲ್ಲೋ ಸುತ್ತಾಡದೆ ಸ್ಥಿರವಾಗಿ ಶಾಸ್ತ್ರದಲ್ಲಿ, ಅಧ್ಯಯನದಲ್ಲಿ, ಸಾಧನೆಯಲ್ಲಿ ನಿಂತವರು ಬಾದರರು. ಅಂಥವರಿಗೆ ಅಯನ ಅಂದರೆ ಆಶ್ರಯ. ಹೀಗೆ ಬಾದರಾಯಣ ಅನ್ನೋ ಶಬ್ದ ಅಪೂರ್ವವಾದಂಥ ಅರ್ಥವನ್ನು ಕೂಡ ಹೇಳುತ್ತೆ. ಲೌಕಿಕವಾಗಿ ಬದರಿಯಲ್ಲಿ ಇರುವವರು ಅಂತ ಅರ್ಥ. ಬದರಿಯಲ್ಲಿ ಆಶ್ರಮ ಕಟ್ಟಿಕೊಂಡಿರುವವರು ಬಾದರಾಯಣರು, ಬದರಿಯಲ್ಲಿ ಇರುವವರು. ಅಂಥ ಅದು ಹೌದೇ, ಆ ಅರ್ಥ ತಪ್ಪೇನೂ ಅಲ್ಲ. ವೇದವ್ಯಾಸರು ಬದರಿಯಲ್ಲಿ ಇರುವುದು ಹೌದು. ಅಥ ಹೈಮವತೆ ತಟಾಂತರೆ ಬದರೀಷಂಡ ವಿಶೇಷ ಮಂಡಿತಂ ಅಂತ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತರು ಹೇಳ್ತಾರೆ. ಹಿಮವತ್ ಪರ್ವತದ ಒಂದು ತಪ್ಪಲಲ್ಲಿ, ಪರ್ವತದ ಕೋಡಿನಲ್ಲಿ ಅಲ್ಲ, ಹಿಮವತ್ ಪರ್ವತದ ಒಂದು ವ್ಯಾಲಿಯಲ್ಲಿ ಬದರಿ ಆಶ್ರಮ ಇದೆ. ಯಾಕೆಂದರೆ ಬದರಿ ಅಂತ ಅದಕ್ಕೆ ಹೆಸರು ಬಂದದ್ದೇ ಬದರಿ ವೃಕ್ಷಗಳಿದ್ದದ್ರಿಂದ. ಬದರಿಯಿಂದ ಬೋರದ ಮರ, ಬೋರದ ಹಣ್ಣು ಅಂತ ಹೇಳ್ತೇವಲ್ಲ ಕನ್ನಡದಲ್ಲಿ, ಇಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಬೋರದ ಹಣ್ಣು, ಆ ಬೋರದ ಹಣ್ಣು ಋಷಿಗಳು ಆಹಾರವಾಗಿ ಬಳಸ್ತಿದ್ರು. ಅದನ್ನ ಆ ಮರ ಇದ್ದಲ್ಲಿ ಆಶ್ರಮ. ಬದರಿ ವೃಕ್ಷ, ತುಂಬ ವೃಕ್ಷ ಇರಬೇಕಾದ್ರೆ ಹಿಮಾಲಯದ ಕಣಿವೆಯಲ್ಲಿರಬೇಕು ಹೊರತು ಹಿಮಾಲಯದ ಕೋಡಿನಲ್ಲಿ ವೃಕ್ಷಗಳು ಇರೋದಿಲ್ಲ. ಅಲ್ಲಿ ಮರಗಳು ಇಲ್ಲ, ಆಕ್ಸಿಜನ್ನೂ ಇಲ್ಲ. ಅಂದ ತುಂಬ ಕಾಡುಗಳು ಇರುವುದು ಯಾವಾಗಲೂ ಹಿಮಾಲಯದ ತಪ್ಪಲಲ್ಲಿ. ಅಂದ ಯಾವುದೋ ಒಂದು ಹಿಮಾಲಯದ ನಾವು ಕಂಡು ಕೇಳಿ ಅರಿಯದ, ಕೇಳಿರಬಹುದು, ಕಂಡು ಅಂತೂ ಕಾಣದ ಒಂದು ನಿಗೂಢವಾದ ಹಿಮಾಲಯದ ತಪ್ಪಲಲ್ಲಿ. ನಾವು ಹಿಮಾಲಯವನ್ನು ಕಂಡದ್ದು ಅಂದರೆ ಯಾವುದೋ ಒಂದು ಭಾಗದಲ್ಲಿ ಹೋಗ್ತೇವೆ, ಒಂದಿಷ್ಟು 4 ಕೋಡುಗಳನ್ನು ದೂರದಲ್ಲಿ ಕಾಣ್ತೇವೆ, ಹಿಮಾಲಯ ಕಂಡೆವು ಅಂತ. ಆದರೆ ನಾವು ಹಿಮಾಲಯವನ್ನು ಕಂಡೆವು ಅನ್ನೋದು ಎಷ್ಟು ಸತ್ಯವೋ, ಹಿಮಾಲಯವನ್ನು ಕಾಣಲೇ ಇಲ್ಲ ಅನ್ನೋದು ಅದಕ್ಕಿಂತ ದೊಡ್ಡ ಸತ್ಯ ಅಲ್ವಾ? ಯಾಕಂದರೆ ಕಾಣದೇ ಇರುವ ಅಂಶ ಜಾಸ್ತಿ, ಕಂಡದ್ದು ಸ್ವಲ್ಪ. ನಾವು ಸ್ವಲ್ಪ ಕಂಡದ್ದನ್ನು ಹೇಳ್ತೇವೆ, ಕಾಣದೇ ಇದ್ದದ್ದನ್ನು ಹೇಳುವುದಿಲ್ಲ ಅಷ್ಟೇ. ಹಿಮಾಲಯವನ್ನು ಕಂಡವರು, ಹಿಮಾಲಯವನ್ನು ಕಾಣದವರು ಹೇಗೂ ಕಾಣದವರಲ್ಲ. ಹಿಮಾಲಯವನ್ನು ಕಂಡವರೂ ಕೂಡ ಹಿಮಾಲಯವನ್ನು ಕಾಣದವರೇ. ಈಗ ಚಂದ್ರನನ್ನು ಕಂಡವರು ಚಂದ್ರನನ್ನು ಕಾಣದವರೇ. ಯಾಕೆಂದರೆ ಚಂದ್ರನ ಅರ್ಧ ಮಾತ್ರ ಕಾಣೋದು, ಆಚೆ ಸೈಡ್ ಕಾಣೋದೇ ಇಲ್ಲ. ಅದರಿಂದ ಕಂಡವರೇ ಕಾಣದವರು. ಕಾಣದವರ ಗತಿಯೇನು? ಕಂಡವರು ಕೂಡ ಕಾಣದವರೇ. ಆ ರೀತಿಯಾಗಿ ಬದರಿಯಲ್ಲಿ ನಮಗೆ ಅಜ್ಞಾತವಾದ, ಅಗಮ್ಯವಾದ ಒಂದು ಸ್ಥಳದಲ್ಲಿ ವೇದವ್ಯಾಸರು ಇದ್ದರೂ ಅಲ್ಲ, ಈಗಲೂ ಇದ್ದಾರೆ. ಯಾಕೆಂದರೆ ಅಶ್ವತ್ಥಾಮ ಬಲಿಹಿ ವ್ಯಾಸಃ ಹನುಮಾಂಶ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಸ್ಥಿರಜೀವಿನಃ ಅಂತ. ಅವತಾರ ಸಮಾಪ್ತಿಯಾಗಿಲ್ಲ, ವೇದವ್ಯಾಸರು ಇನ್ನೂ ಬದರಿಯಲ್ಲಿದ್ದಾರೆ. ಆಚಾರ್ಯರು ಅದನ್ನು ದರ್ಶನ ಮಾಡಿಕೊಂಡು ಬಂದರು ಅಂತಕ್ಕಂಥ ಮಾತು ಮಧ್ವದಲ್ಲಿ ಬರುತ್ತೆ. ಆ ಆಶ್ರಮ ದರ್ಶನೆ, ಅಲ್ಲಿ ವೇದವ್ಯಾಸರ ದರ್ಶನ ಮಾಡಿ ವೇದವ್ಯಾಸರಿಂದ ಗ್ರಂಥ ರಚನೆಗೆ ಅನುಮತಿ ಪಡೆದು ಆಮೇಲೆ ಗ್ರಂಥಗಳನ್ನು ರಚನೆ ಮಾಡಿದರು ಅಂತಕ್ಕಂಥ ಮಾತು. ಹಾಗಾಗಿ ಬದರಿಯಲ್ಲಿ ಇರುವವರು ಅನ್ನೋ ಅರ್ಥವೂ ಕೂಡ ಸರಿಯಾದ ಅರ್ಥವೇ. ಬಾದರಾಯಣರು ಬದರಿಯಲ್ಲಿ ಇರತಕ್ಕವರು. ಅಂಥ ಬಾದರಾಯಣರು ಬಾದರಾಯಣ ಪಾಹಿ, ಬಾದರಾಯಣ ಅಂತ ಸಂಬೋಧನೆ ಮಾಡ್ತಾರೆ. ವೇದವ್ಯಾಸರೇ, ನೀವು ನಮ್ಮನ್ನು ಪಾಹಿ ಅಂತ ರಕ್ಷಣೆ ಮಾಡ್ರಿ. ಇಲ್ಲಿ ಏಕವಚನದಲ್ಲಿದೆ, ವೇದವ್ಯಾಸನೇ ನನ್ನನ್ನು ರಕ್ಷಿಸು ಅಂತ. ಸಂಸ್ಕೃತದಲ್ಲಿ ಯಾವಾಗಲೂ ಏಕವಚನ ಪ್ರಯೋಗ, ಎಷ್ಟು ದೊಡ್ಡವರಿಗೆ ಏಕವಚನ ಪ್ರಯೋಗ ಮಾಡ್ತಾರೆ. ಇಲ್ಲಿ ಬಾದರಾಯಣ ಅನ್ನೋ ಶಬ್ದನೇ. ಕನ್ನಡದಲ್ಲಿ ಮಾತ್ರ ನಾವು ಅವರು ಇವರು ಅಂತ ಹೇಳೋದು. ಸಂಸ್ಕೃತದಲ್ಲಿ ಒಬ್ಬರನ್ನು ಅವರು ಇವರು ಹೇಳೋ ಪ್ರಶ್ನೆ ಇಲ್ಲ, ಅವನು ಇವನೇ. ಅವ್ರು ಬಹಳ ಜನ ಇದ್ದಾಗ ಮಾತ್ರ ಬಹುವಚನ, ಇಬ್ಬರಿದ್ದರೆ ದ್ವಿವಚನ, ಒಬ್ಬನಿದ್ರೆ ಏಕವಚನವೇ. ಬಹುವಚನ ಹಾಕಿದರೆ ಬಹಳ ಮಂದಿ ಇರಬೇಕು. ಅಥವಾ ಮಾಡಬಹುದು ಅಂದರೆ ಗುರುಗಳಿಗೆ ಬಹುವಚನ ಹೇಳಬಹುದು ಅಂತ ಅನ್ನತಕ್ಕಂಥ ಅಪವಾದ ಹೇಳಿದ್ದಾರೆ. ಇಲ್ಲಿ ಬಾದರಾಯಣ ಪಾಹಿ, ಬದರಿಯಲ್ಲಿ ನೆಲೆಸಿರತಕ್ಕಂಥ ಭಗವಂತನೇ ನನ್ನನ್ನು ರಕ್ಷಿಸು. ನನ್ನನ್ನು ಅಂತ ಅವರು ಹೇಳಿಲ್ಲ ಹಿಂದೆ, ನಮ್ಮನ್ನು ಅಂತ ಹೇಳಿದ್ದಾರೆ. ಹಾಗೆ ಹೇಳೋಣ ನಾವು ಕೂಡ, ನಮ್ಮನ್ನು ರಕ್ಷಿಸು ಅಂತ. ಯಾಕೆ ಅಂದರೆ ಒಂದು ವಿಶೇಷಣ ಕೊಡ್ತಾರೆ ನೋಡಿ ಕೊನೆಗೆ, ಬಾದರಾಯಣ ಪಾಹಿ ಸತ್ರಾಣ ಅಂತ. ಸತ್ರಾಣ ಅಂದರೆ ಸಜ್ಜನರನ್ನು ರಕ್ಷಿಸುವವರು ನೀವು. ಆದಮೇಲೆ ನಮ್ಮನ್ನು ರಕ್ಷಿಸುವುದು ಬೇಡವಾ? ನೀವು ರಕ್ಷಿಸಿದ್ರೆ ನಾವು ಸಜ್ಜನರಲ್ಲ ಅಂತಾಯಿತು. ನಮಗೇನೋ ನಾವು ಸಜ್ಜನರು ಅನ್ನೋ ಭಾವನೆ ಇದೆಯಪ್ಪ. ನೀವು ನಮ್ಮನ್ನು ಸಜ್ಜನರನ್ನಾಗಿ ಮಾಡಬೇಕು, ರಕ್ಷಿಸಬೇಕು ಅಂತ. ಸತ್ ತ್ರಾಣ, ಸ ತ್ರಾಣ ಅಲ್ಲ, ಸತ್ ಪ್ಲಸ್ ತ್ರಾಣ. ಸತ್ರಾಣ ಅನ್ನುವಲ್ಲಿ 2 ತಕಾರ ಇದೆ. ಸತ್ ಸಜ್ಜನರನ್ನು, ತ್ರಾಣ ರಕ್ಷಿಸುವವ. ಸಜ್ಜನರನ್ನು ಯಾವಾಗಲೂ ರಕ್ಷಿಸ್ತಿ, ದುರ್ಜನರನ್ನು ನಾಶ ಮಾಡ್ತಿ. ದುಷ್ಟ ಸಂಹಾರಕ, ಶಿಷ್ಟ ಪಾಲಕ ಅಂತಕ್ಕಂಥ ಹೆಸರು ಭಗವಂತನಿಗಿದೆ. ನೀವು ವೇದವ್ಯಾಸ ರೂಪದಲ್ಲೂ ಆ ಅರ್ಥ ಸಾರ್ಥಕವಾಗಬೇಕು. ಸಜ್ಜನರ ತ್ರಾಣ. ತ್ರಾಣ ಅಂತಂದರೆ ಕನ್ನಡದಲ್ಲಿ ತ್ರಾಣ ಅಂದರೆ ಶಕ್ತಿ ಅಂತ ಅರ್ಥ. ಅವನಿಗೆ ತ್ರಾಣ ಇಲ್ಲ, ನಿತ್ರಾಣ ಅಂದರೆ ಶಕ್ತಿ ಇಲ್ಲ ಅಂತ ಅರ್ಥ. ಆದರೆ ಸಂಸ್ಕೃತದಲ್ಲಿ ತ್ರಾಣ ಅನ್ನೋದಕ್ಕೆ ಶಕ್ತಿ ಅಂತ ಅರ್ಥ ಇಲ್ಲ. ತ್ರಾಣ ಅಂದರೆ ಪ್ರೊಟೆಕ್ಷನ್, ರಕ್ಷಣೆ. ಅಂದ ಸತ್ ತ್ರಾಣ ಅಂದರೆ ಸಜ್ಜನರನ್ನು, ಸಾಧುಗಳನ್ನು, ಧರ್ಮದ ದಾರಿಯಲ್ಲಿ ನಡೆಯುವವರನ್ನು ರಕ್ಷಿಸುವವನು ನೀನು. ನಾವು ಧರ್ಮದ ದಾರಿಯಲ್ಲಿ ನಡೆಯಬೇಕು ಅಂತ ಹೊರಟವರು, ನಮಗೆ ನಿನ್ನ ರಕ್ಷೆ ಬೇಕು ಅಂತ. ಎಂಥ ವೇದವ್ಯಾಸರು! ವೇದವ್ಯಾಸ ರೂಪದ ಮೊದಲನೆಯ ಮಾತು ಹೇಳ್ತಾರೆ, ವೇದಪೀಠ. ಎಲ್ಲ ವೇದಗಳಿಗೆ ನಮಗೆ ವ್ಯಾಸಪೀಠ ಅಂತ ಒಂದು ಗೊತ್ತಿದೆ.
ಇವನು ವೇದಪೀಠ ನೀವು ಅಂತ. ಅಂದರೆ ಪೀಠ ಅಂದರೆ ನಿನ್ನಲ್ಲಿ ವೇದಗಳು, ಸಮಸ್ತ ವೇದಗಳ ನೆಲೆ ನೀನು. ವೇದಕ್ಕೆ ಪೀಠ, ಪೀಠ ಅಂದರೆ ಆಸನ. ಅದನ್ನ ಪೀಠ ಆಧಾರೆ ಅಂತ ಧಾತು ಅದು. ಪೀಠ ಆಧಾರೆ, ವೇದಗಳಿಗೆ ಆಧಾರ ನೀನು. ನಿನ್ನಿಂದ ವೇದಗಳು ಉದ್ಭವಿಸಿದವು. ನಾವು ಇವತ್ತು ವೇದಗಳನ್ನು ಓದ್ತಾ ಇರುವುದು ನೀನು ಕೊಟ್ಟದ್ದರಿಂದ. ಅಂದರೆ ಸಮಸ್ತ ವೇದಗಳ ಆಧಾರ. ಅಷ್ಟೇ ಅಲ್ಲ, ಈ ರೂಪದಿಂದ ಮಾತ್ರ ಅಲ್ಲ, ಇದೊಂದು ವಿಶೇಷಣ. ಇಲ್ಲಿ ಬರ್ತಕ್ಕ ಎಲ್ಲ ವಿಶೇಷಣಗಳು ವೇದವ್ಯಾಸರಿಗೂ ಅನ್ವಯವಾಗುತ್ತೆ, ಭಗವಂತನ ಎಲ್ಲ ರೂಪಗಳಿಗೂ ಅನ್ವಯವಾಗುತ್ತೆ. ಭಗವಂತನ ಮೂಲ ರೂಪಕ್ಕೂ ವೇದ ಪೀಠ ಅಂದರೆ ಎಲ್ಲ ವೇದಗಳಿಗೆ ಆಶ್ರಯ, ಸಮಸ್ತ ವೇದ ಪ್ರತಿಪಾದ್ಯ ಅಂತ ಅರ್ಥ. ಅದು ಭಗವಂತ ಎಲ್ಲ ರೂಪಗಳಲ್ಲೂ ಸಮಸ್ತ ವೇದ ಪ್ರತಿಪಾದ್ಯ, ವೇದಪೀಠ. ಆಮೇಲೆ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ. ಆಚಾರ್ಯರು ಯಾಜ್ಞೀಯ ಮಂತ್ರೋಪನಿಷದ್ ಭಾಷ್ಯದಲ್ಲಿ ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ. ಗುರು ಅಂದರೆ ವೇದವ್ಯಾಸರು, ಅವರಿಗೆ ಆಚಾರ್ಯ ಗುರುಗಳು ವೇದವ್ಯಾಸರು. ಗುರುಗಳಾದಂಥ ವೇದವ್ಯಾಸರಿಗೆ ನಮಸ್ಕಾರ ಅಂತ ಹೇಳುವಾಗ ಏನು ಮಾಡ್ತಾರೆ ಅಂದರೆ ಬ್ರಹ್ಮ ಇಂದ್ರ ಬ್ರಹ್ಮೇಂದ್ರ ರುದ್ರಾದಿ ದೇವತಾನ, ಬ್ರಹ್ಮ ರುದ್ರ ಇಂದ್ರ ಮುಂತಾದ ದೇವತೆಗಳಿಗೆ ಮತ್ತು ಶ್ರೇಯೋಪಿಚ ಲಕ್ಷ್ಮೀದೇವಿಗೆ ಕೂಡ ಯಾರಿಂದ ಜ್ಞಾನ ದತ್ತವಾಗಿದೆಯೋ ಅಂಥ ಸಮಸ್ತರಿಗೂ ಗುರುವಾಗಿರತಕ್ಕಂಥ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ, ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ. ವಿರಿಂಚಿ, ವಿರಿಂಚಿ ಅಂದರೆ ರಿಚಿರ್ ವಿರೇಚನೆ ಅಂತ ಒಂದು ಧಾತು, ರಿಚಿ ವಿಸ್ತಾರೆ ಅಂತ ಒಂದು ಧಾತು ಇದೆ. ವಿರಿಂಚಯತಿ ಅಥವಾ ವಿರೇಚಯತಿ ಅನ್ನೋದರಿಂದ ವಿರಿಂಚಿ ಶಬ್ದ ಆಗಿದೆ. ರಿಚಿರ್ ವ್ಯಕ್ತೀಕರಣೆ, ರಿಕ್ತೀಕರಣೆ ಅಂತ ಅಂದರೆ ಹೊರಕ್ಕೆ ಹಾಕುವುದು. ಯಾಕಂದರೆ ಪ್ರಪಂಚ ಯಾವತ್ತೂ ಕೂಡ ನಾನ್ ಎಕ್ಸಿಸ್ಟೆಂಟ್ ಆಗಿರಲಿಲ್ಲ. ಅದರಿಂದ ಇಲ್ಲದೇ ಇದ್ದದ್ದು ಆದದ್ದಲ್ಲ, ಇದ್ದದ್ದೇ ಆದದ್ದು. ಇದು ವಿಶ್ವ ಯಾವುದು ಇಲ್ಲದೇ ಇದ್ದದ್ದು ಆಗಲಿಲ್ಲ. ಯಾಕೆಂದರೆ ವಿಶ್ವ ಇತ್ತು, ಸೂಕ್ಷ್ಮ ರೂಪದಲ್ಲಿ ಇತ್ತು. ಆದದ್ದೇನು? ಸ್ಥೂಲ ರೂಪ ಮಾತ್ರ. ವಸ್ತು ಎಲ್ಲವೂ ಇತ್ತು. ಅದರಿಂದ ಇಲ್ಲದೇ ಇದ್ದದ್ದರಿಂದ ಯಾವುದೋ ಒಂದು ಹುಟ್ಟುವುದಿಲ್ಲ, ಇದ್ದದ್ದರಿಂದಲೇ ಹುಟ್ಟುತ್ತೆ. ಏನು ಹುಟ್ಟುತ್ತೆ ಅಂದರೆ ಇಲ್ಲದೇ ಇದ್ದದ್ದು ಹುಟ್ಟುತ್ತೆ. ಇದ್ದದ್ದರಿಂದ ಇಲ್ಲದೇ ಇದ್ದದ್ದು ಹುಟ್ಟುತ್ತೆ. ಯಾವುದು ಇಲ್ಲದೇ ಇದ್ದದ್ದು? ಇದ್ದದ್ದಕ್ಕೆ ಈ ಆಕಾರ ಇರಲಿಲ್ಲ, ಇಲ್ಲದೇ ಇದ್ದ ಆಕಾರ ಬಂತು. ಅಂದರೆ ಏನು? ಫಾರ್ಮ್ ಈಸ್ ಕ್ರಿಯೇಟೆಡ್, ನಾಟ್ ದ ಥಿಂಗ್. ವಸ್ತು ಅನಾದಿನಿತ್ಯವಾಗಿದೆ, ಆ ವಸ್ತುವಿಗೆ ಆಕಾರ ಮಾತ್ರ ಸಾಧಿ. ಆಕಾರ ಹುಟ್ಟುತ್ತೆ, ಆಕಾರ ಹೋಗುತ್ತೆ. ಆಕಾರ ಹೋದ ಮೇಲೂ ವಸ್ತು ಇದೆ, ಮೂಲದ್ರವ್ಯ ಇದೆ. ಹಾಗಾಗಿ ಅವನು ವಿರಿಂಚಿ ಅಂದರೆ ವಿರೇಚನ, ಅದನ್ನು ಹೊರಗೆ ಕೊಟ್ಟವ, ವ್ಯಕ್ತಗೊಳಿಸಿದವ, ಅಭಿವ್ಯಕ್ತಗೊಳಿಸಿದವ, ಅದಕ್ಕೆ ಸ್ಥೂಲ ರೂಪ ಕೊಟ್ಟವ ಹೊರತು ಇಲ್ಲದೇ ಇದ್ದದ್ದನ್ನು ಸೃಷ್ಟಿ ಮಾಡಿದವ ಅಲ್ಲ. ಆದ್ದರಿಂದ ಚತುರ್ಮುಖನನ್ನು ವಿರಿಂಚಿ ಅಂತಾರೆ. ಇನ್ನೊಂದರ್ಥ ರಿಚಿ ವಿಸ್ತಾರೆ ಅಂತ, ಅದು ಇನ್ನೂ ಸ್ಪಷ್ಟ ಆಯ್ತು ನೋಡಿ. ಸೂಕ್ಷ್ಮವಾಗಿದ್ದದ್ದಕ್ಕೆ ವಿಸ್ತಾರವಾದ ಬೃಹತ್ತಾದ ರೂಪ ಕೊಟ್ಟವ, ಸ್ಥೂಲ ರೂಪವನ್ನು ಕೊಟ್ಟವ. ಹೀಗೆ ಜಗತ್ತನ್ನು ಸೃಷ್ಟಿ ಮಾಡಿದ ವಿರಿಂಚಿ. ಆಮೇಲೆ ಭವ, ರುದ್ರದೇವರು. ಭವ ಅಂತಂದರೆ ಇದು ಬಹಳ ಅಪೂರ್ವವಾದ ಶಬ್ದ. ರುದ್ರದೇವರಿಗೆ ಭವ ಅಂತ ಕರೀತಾರೆ. ಅದು ರುದ್ರದೇವರು ಏನು ಮಾಡ್ತಾರೆ ಅಂತ ಹೇಳೋದು? ಸಂಹಾರ ಮಾಡುವವರು ಅಂತ. ಭವ ಅಂದರೆ ಸೃಷ್ಟಿ ಮಾಡುವವರು ಅಂತ ಅರ್ಥ. ಭವ ಅಂದರೆ ಸಂಭವ, ಕ್ರಿಯೇಷನ್. ಭವ ಅನ್ನೋದಕ್ಕೆ ಕ್ರಿಯೇಟರ್ ಅಂತ ಅರ್ಥ. ಡಿಸ್ಟ್ರಾಯರ್ ಅನ್ನುವ ಅರ್ಥವನ್ನು ಕೊಡುವ ಬದಲು ಶಿವನಿಗೆ ಕ್ರಿಯೇಟರ್ ಅನ್ನೋ ಶಬ್ದವನ್ನು ಬಳಸ್ತಾರೆ. ಇವನು ವಿರಿಂಚಿ, ಇವನು ಭವ, ಇಬ್ಬರೂ ಸೃಷ್ಟಿ ಮಾಡುವವರೇ. ಹೌದು, ಅವನು ವಿರಿಂಚಿ ವಿಸ್ತಾರ ಮಾಡಿದನಲ್ಲ, ಅವನು ವಿಸ್ತಾರ ಮಾಡಿದ್ದು ಸಾಕಾಗಲಿಲ್ಲ. ವಿರಿಂಚಿ ವಿಸ್ತಾರ ಮಾಡಿದ್ದನ್ನು ಮತ್ತಷ್ಟು ವಿಸ್ತಾರ ಮಾಡುವವರು ರುದ್ರದೇವರು. ಯಾಕೆಂದ್ರೆ ನಿನ್ನೆ ಹೇಳಿದೆ ನಾನು, ಚತುರ್ಮುಖ ಸೃಷ್ಟಿ ಮಾಡಿದ ಅವನು. ಸೃಷ್ಟಿ ಚತುರ್ಮುಖ ಆಯಿತು. ಅದು ಪಂಚಮುಖವಾದದ್ದು ಶಿವನಿಂದ. ಸೂಕ್ಷ್ಮದಲ್ಲಿ ಪಂಚ ತನ್ಮಾತ್ರಗಳ ಸೃಷ್ಟಿಯಾಗಿದೆ ಅಷ್ಟೇ. ಅದರಿಂದ ಸ್ಥೂಲವಾಗಿ ಪಂಚಭೂತಗಳ ಸೃಷ್ಟಿ. ಪಂಚಮುಖ ಶಿವ, ಪಂಚಮುಖ. ಯಾಕೆ? ಪಂಚಭೂತಗಳ ಸೃಷ್ಟಿಯಾದದ್ದು ಶಿವನಿಂದ. ಬರೇ ಸಂಹಾರ ಅಷ್ಟೇ ಅಲ್ಲ, ಶಿವನಿಂದ ವಿಸ್ತಾರವಾಯಿತು. ಪಂಚಭೂತಗಳ ಸೃಷ್ಟಿಯಾದದ್ದು ಶಿವನಿಂದ, ಪಂಚ ಜ್ಞಾನೇಂದ್ರಿಯಗಳ ಸೃಷ್ಟಿಯಾದದ್ದು ಶಿವನಿಂದ, ಪಂಚ ಕರ್ಮೇಂದ್ರಿಯಗಳ ಸೃಷ್ಟಿಯಾದದ್ದು ಶಿವನಿಂದ. ಹೀಗೆ ಪಂಚಾತ್ಮಕವಾಗಿ ಪಂಚಪ್ರಾಣಗಳು, ಪಂಚ ಉಪಪ್ರಾಣಗಳು, ಪಂಚಜ್ಞಾನಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಪಂಚಭೂತಗಳು ಅಂತ ಈ ಪಂಚಾತ್ಮಕವಾಗಿ ಪ್ರಪಂಚ ಯಾರಿಂದ ಆಯಿತೋ ಅವನು ಭವ. ಹಾಗಾಗಿ ಭವ ಅಂದರೆ ಮತ್ತೆ ವಿಸ್ತಾರವೇ. ವಿರಿಂಚಿ ವಿಸ್ತಾರ ಮಾಡಿದ. ವಿರಿಂಚಿ ವಿಸ್ತಾರ ಮಾಡಿದ್ದನ್ನು ಭವ ಇನ್ನಷ್ಟು ವಿಸ್ತಾರ ಮಾಡಿದ. ಆಮೇಲೆ ಅದರ ಒಂದೊಂದು ಭಾಗಕ್ಕೆ ನಿಯಾಮಕರಾಗಿ ಇಂದ್ರಾದಿ ದೇವತೆಗಳು ಬಂದು ಸೇರಿಕೊಂಡ್ರು. ಇಂದ್ರಾದಿ ದೇವತೆಗಳು ಮತ್ತು ಬ್ರಹ್ಮಾದಿಗಳಿಂದ ಸೃಷ್ಟರಾದವರೇ ತಾನೆ. ಹೀಗೆ ವಿರಿಂಚಿ ಭವ ಶಕ್ರ, ಶಕ್ರ ಅಂದರೆ ಇಂದ್ರ ಮುಂತಾದ ದೇವತೆಗಳಿಗೆ, ಅದನ್ನೇ ಬ್ರಹ್ಮ ಇಂದ್ರ ರುದ್ರಾದಿ ದೇವತಾನಾಂ, ಆಚಾರ್ಯರ ಮಾತು. ಬ್ರಹ್ಮ ರುದ್ರ ಇಂದ್ರಾದಿ ದೇವತಾನಾಂ. ಇಲ್ಲಿ ವಿರಿಂಚಿ ಭವ ಶಕ್ರಾದಿ.
ಆಮೇಲೆ ಅಲ್ಲಿ ಲಕ್ಷ್ಮಿಗೆ ಕೂಡ ಅಂತ ಹೇಳಿದ್ದಾರೆ ಆಚಾರ್ಯರು. ಅದಕ್ಕೋಸ್ಕರ ಇಲ್ಲಿ ಕೆಲವು ವ್ಯಾಖ್ಯಾನಕಾರರು ವೇದಪೀಠ ಅಂದರೆ ಲಕ್ಷ್ಮಿ ಅಂತ ಅರ್ಥ ಮಾಡ್ತಾರೆ. ಹಾಗಿಟ್ಟುಕೊಂಡ್ರೆ ಲಕ್ಷ್ಮಿಗೂ ವಿಜ್ಞಾನದಾಯಕ ಅಂತ. ವೇದಪೀಠ ಅಂದರೆ ವೇದಾಭಿಮಾನಿನಿಯಾಗಿರ್ತಕ್ಕಂಥ, ವೇದಾಧಾರಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅಂತ ಅರ್ಥ ಮಾಡ್ತಾರೆ. ಹಾಗೆ ಮಾಡಿದರೆ ವೇದವ್ಯಾಸರಿಗೆ ಅದು ವಿಶೇಷಣ ಆಗೋದು ಹೆಚ್ಚು ಔಚಿತ್ಯಪೂರ್ಣ. ಆದ್ದರಿಂದ ನಾನು ಅದನ್ನು ಪ್ರತ್ಯೇಕವಾಗಿ ಹೇಳಿದೆ. ಇಲ್ಲದ್ರೆ ವೇದಪೀಠ ಅಂದರೆ ಲಕ್ಷ್ಮಿ, ವಿರಿಂಚಿ ಅಂದರೆ ಬ್ರಹ್ಮ, ಭವ ಅಂದರೆ ಶಿವ, ಶಕ್ರ ಅಂದರೆ ಇಂದ್ರ ಮುಂತಾದ ಸುರರಿಗೆ ವಿಜ್ಞಾನದಾಯಕ. ಬರೇ ಜ್ಞಾನದಾಯಕ ಅಲ್ಲ, ಜ್ಞಾನ ನಿನ್ನೆ ಹೇಳಿದೆ ಈ ಮಾತನ್ನು. ವಿಜ್ಞಾನ ಅಂತಂದರೆ ದೇವತೆಗಳಲ್ಲಿ ಇರತಕ್ಕಂಥ ಅಸಾಧಾರಣವಾದ ಅರಿವಿಗೆ ವಿಜ್ಞಾನ ಅಂತ ಹೇಳುವುದು. ಮನುಷ್ಯರಲ್ಲಿಯೂ ವಿಜ್ಞಾನವನ್ನು ಹೇಳ್ತಾರೆ. ಈಗ ವಿಜ್ಞಾನ ಅನ್ನೋದಕ್ಕೆ ಸುಮಾರಾಗಿ ಎರಡು ಅರ್ಥ ಇದೆ. ಒಂದು ವಿಜ್ಞಾನ ಅಂತ ಮೂರು ಅರ್ಥ ಇದೆ. ಒಂದು ವಿಜ್ಞಾನ ಅಂದರೆ ಯಾವುದೇ ಒಂದು ವಸ್ತುವಿನ ಆಳವಾದ ಅರಿವು, ನಾವು ಸೈನ್ಸ್ ಅಂತ ಹೇಳ್ತೇವೆ, ಸೈಂಟಿಫಿಕ್ ಅಪ್ರೋಚ್ ಅಂತ. ಅಂದರೆ ಆ ವಸ್ತುವಿನ ತಳಸ್ಪರ್ಶಿಯಾದ ಜ್ಞಾನ, ವಿಶೇಷವಾದ ಅರಿವು, ಇದು ಒಂದು ವಿಜ್ಞಾನ. ಇನ್ನೊಂದು ಶಾಸ್ತ್ರೀಯವಾದ ವಿಜ್ಞಾನ ಇದೆ. ಅದೇನು ಅಂತಂದರೆ ಒಬ್ಬ ವ್ಯಕ್ತಿ ತಾನು ಇಂಡಿವಿಜುವಲ್, ಒಬ್ಬೊಬ್ಬನಿಗೂ ಒಂದೊಂದು ವಿಜ್ಞಾನ ಇದೆ. ನಾನು ನನ್ನ ಸಾಧನೆಯಿಂದ ಪಡೆಯುವ ಜ್ಞಾನ ನನ್ನ ವಿಜ್ಞಾನ, ಅದು ನನ್ನದು. ನಿಮ್ಮ ಸಾಧನೆಯಿಂದ ನೀವು ಪಡೆಯುವ ಜ್ಞಾನ ನಿಮ್ಮ ವಿಜ್ಞಾನ. ಒಬ್ಬೊಬ್ಬ ವ್ಯಕ್ತಿಯೂ ಭಗವಂತನನ್ನು ಅರಿತು ಆ ಅಪರೋಕ್ಷ ಸ್ಥಿತಿ ಮುಟ್ಟುವಾಗ ಅವನವನ ಜ್ಞಾನ ಉಂಟಲ್ಲ, ಅದು ವಿಜ್ಞಾನ. ಇದೆಲ್ಲವನ್ನು ಮೀರಿದ್ದು ದೇವತೆಗಳ ಅರಿವು, ಅದು ವಿಜ್ಞಾನ, ದೊಡ್ಡ ವಿಜ್ಞಾನ. ಅದು ದೇವತೆಗಳ ವಿಜ್ಞಾನದಲ್ಲೂ ಇಂದ್ರಾದಿಗಳ ವಿಜ್ಞಾನಕ್ಕಿಂತ ರುದ್ರನ ವಿಜ್ಞಾನ ದೊಡ್ಡದು, ರುದ್ರನ ವಿಜ್ಞಾನಕ್ಕಿಂತ ಬ್ರಹ್ಮನ ವಿಜ್ಞಾನ ದೊಡ್ಡದು. ಹೀಗೆ ಆ ಜ್ಞಾನದ ಆಳ ಹೆಚ್ಚು ಹೆಚ್ಚು ಹೋಗ್ತಾ ಇದ್ದ ಹಾಗೆ ಆ ವಿಜ್ಞಾನದ ಶಕ್ತಿ ದೊಡ್ಡದಾಗ್ತಾ ಹೋಗ್ತದೆ. ಅಂಥ ದೇವತೆಗಳಿಗೆ ಮಾತ್ರ ಮೀಸಲಾದ ಅಸಾಧಾರಣವಾದ ಜ್ಞಾನವನ್ನು ಕೊಟ್ಟವರು ಯಾರು ಅಂದರೆ ಭಗವಂತನ ರೂಪಗಳು, ವಿಶೇಷವಾಗಿ ವೇದವ್ಯಾಸರು. ವೇದಪೀಠ ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಇದನ್ನು ಮೋದ ಚಿನ್ಮಯ ಗಾತ್ರ, ಎಂಥ ವೇದವ್ಯಾಸರು ಸತ್ಯವತಿಯಿಂದ ಪರಾಶರರ ಸಮಾಗಮದ ಫಲವಾಗಿ ಹುಟ್ಟಿದರು ಯಮುನಾ ನದಿಯ ದ್ವೀಪದಲ್ಲಿ ಅಂತ ಅನ್ನತಕ್ಕಂಥ ಮಾತು ಬರುತ್ತೆ. ಮತ್ತು ಅವರಿಗೆ ಇನ್ನೊಂದು ಹೆಸರಿದೆ, ಕಾನೀನ ಅಂತ. ಕಾನೀನ ಅಂದರೆ ಕನ್ಯಾಯ ಕನೀನ ಚ ಅಂತ ವ್ಯಾಕರಣ ಸೂತ್ರ. ಅಂದರೆ ಕನ್ಯಾ ಅಂದರೆ ಸನ್ ಆಫ್ ಅ ವರ್ಜಿನ್ ಅಂತ, ಮದುವೆಯಾಗದ ಹುಡುಗಿಯಲ್ಲಿ ಹುಟ್ಟಿದವ ಅಂತ. ಕಾನೀನ ಅನ್ನುವ ಶಬ್ದಕ್ಕೆ ಅರ್ಥ ಮದುವೆಯಾಗದ ಹುಡುಗಿಯಲ್ಲಿ ಹುಟ್ಟಿದವ ಅಂತ. ಹೌದಲ್ಲ, ಸತ್ಯವತಿಗೆ ಮದುವೆಯಾಗಿರಲಿಲ್ಲ. ಮದುವೆಯಾದದ್ದು ಆಮೇಲೆ ಶಂತನುವನ್ನು ಮದುವೆ ಆಗ್ತಾಳೆ ಅವಳು. ಆಗ ಪರಾಶರರಿಂದ ಇವರು ಹುಟ್ಟಿದವರು. ಹಾಗಾಗಿ ಕನ್ಯೆಯಿಂದ ಹುಟ್ಟಿದವರು. ಕನ್ಯೆಯಿಂದ ಹುಟ್ಟಿದವರು ಇವರು ಎಂಥದಪ್ಪ, ದೇವರುಗಳೆಲ್ಲ ಹೀಗೆ ಮಾಡೋದಾ, ದೇವರುಗಳು ಅವತಾರ ಮಾಡುವಾಗ ಹೀಗೆಲ್ಲ ಅನ್ಯಾಯ ಮಾಡೋದಾ ಅಂತ ಸಂಶಯ ಬಂದರೆ ಅದಕ್ಕೆ ಅವ್ರು ಹೇಳ್ತಾರೆ ಅವ್ರು ಹುಟ್ಟೇ ಇಲ್ಲ ಅಂತ. ಮೋದ ಚಿನ್ಮಯ ಗಾತ್ರ ಅಂತ. ಇದೆಲ್ಲ ಬರೀ ಕಾಣಿಕೆಗಳು, ಕಾಣುವಿಕೆ. ನಮಗೆ ಒಂದು ದೇಹ, ಅದು ಸತ್ಯವತಿಯ ಉದರದಿಂದ ಒಂದು ದೇಹ ನಿರ್ಮಾಣವಾಗಿ ಜನನವಾದಂತೆ ನಮಗೆ ಕಂಡರೂ ಕೂಡ ಭಗವಂತ ಭೌತಿಕ ಶರೀರದಿಂದ ಪರಾಶರರಿಂದ ಸತ್ಯವತಿಯಿಂದ ಜನಿಸಿದ್ದೇ ಇಲ್ಲ. ಯಾಕೆಂದರೆ ಎಲ್ಲ ರೂಪಗಳು ಹೇಗೆ ಕೃಷ್ಣ ವಸುದೇವ ದೇವಕಿಯರಿಂದ ಜನಿಸಲಿಲ್ಲ, ರಾಮ ದಶರಥ ಕೌಸಲ್ಯರಿಂದ ಜನಿಸಲಿಲ್ಲ, ವೇದವ್ಯಾಸರು ಪರಾಶರ ಸತ್ಯವತಿಯರಿಂದ ಜನಿಸಲಿಲ್ಲ. ಲೋಕದ ಕಣ್ಣಿಗೆ ಹಾಗೆ ಕಾಣುತ್ತೆ. ಯಾಕೆ ಜನಿಸಿದರೆ ಅದು ತಂದೆಯ ರೇತಸ್ಸಿನಿಂದ ತಾಯಿಯ ಹೊಟ್ಟೆಯಲ್ಲಿ ಬೆಳೆದಂಥ ಮಣ್ಣು ನೀರು ಬೆಂಕಿಯ ದೇಹ ಅಲ್ಲ. ಮತ್ತು ಎಂಥ ದೇಹ ಅದು? ಮೋದ ಚಿನ್ಮಯ ಗಾತ್ರ. ಅವತಾರದ ರೂಪಗಳೂ ಕೂಡ ಭಗವಂತರ ಅವತಾರದಲ್ಲಿ ಕೂಡ ಮಣ್ಣಿನ ಪಾಂಚಭೌತಿಕವಾದ ದೇಹ ಇಲ್ಲ. ಪಾಂಚಭೌತಿಕವಲ್ಲದ ದೇಹ ತಂದೆಯಿಂದ ತಾಯಿಯಿಂದ ಹುಟ್ಟುವುದು ಅಂದರೆ ಏನರ್ಥ? ಅದು ಹುಟ್ಟುವುದೇ ಸಾಧ್ಯ ಇಲ್ಲ. ಅದು ಮೋದ ಮತ್ತು ಚಿತ್ ಅಂದರೆ ಆನಂದ ಮತ್ತು ಜ್ಞಾನ, ಜ್ಞಾನಾನಂದಮಯವಾದ ಗಾತ್ರ. ಜ್ಞಾನಾನಂದ ಸ್ವರೂಪ ತಂದೆ ತಾಯಿಯಿಂದ ಹುಟ್ಟುವುದು ಹೇಗೆ? ತಂದೆ ತಾಯಿಯಿಂದ ಹುಟ್ಟುವುದು ಮಣ್ಣಿನ ದೇಹ. ಜ್ಞಾನಾನಂದಮಯವಾದ ದೇಹ ತಂದೆ ತಾಯಿಯಿಂದ ಹುಟ್ಟುವುದಿಲ್ಲ. ಅದರಿಂದ ತಂದೆ ತಾಯಿಯಂತೆ ಹುಟ್ಟಿದಂತೆ ಕಾಣಿಸಿಕೊಂಡೆ, ಮಣ್ಣಿನ ದೇಹ ಹೊತ್ತವರಂತೆ ಕಾಣಿಸಿಕೊಂಡೆ, ಒಂದು ದಿನ ಆ ಮಣ್ಣಿನ ದೇಹವನ್ನು ಬಿಟ್ಟು ಹೋದವರಂತೆ ಕಾಣಿಸಿಕೊಂಡೆ. ಆದರೆ ನಿನಗೆ ಮಣ್ಣಿನ ಮರುಣ್ಮಯವಾದ ದೇಹ ಇಲ್ಲ, ನಿನ್ನದು ಚಿನ್ಮಯವಾದ ದೇಹ. ಆ ಜ್ಞಾನಾನಂದಮಯವಾದ ಅವತಾರ ರೂಪದಲ್ಲೂ ಭಗವಂತನಿಗೆ ಪಾರ್ಥಿವ ಶರೀರ, ಪಾಂಚಭೌತಿಕ ಶರೀರ ಇಲ್ಲ, ಪ್ರಾಕೃತ ಶರೀರ ಇಲ್ಲ. ಮೋದ ಚಿನ್ಮಯ ಗಾತ್ರ. ಆಮೇಲೆ ಲೋಕ ಪವಿತ್ರ ಅಂತಂದರು. ಇಡೀ ಲೋಕವನ್ನು ಪಾವನಗೊಳಿಸಿದವರು ನೀವು. ಇದು ಭಗವಂತನ ಮೂಲ ರೂಪಕ್ಕೂ ಅನ್ವಯ. ನಾನು ಹೇಳಿದೆ ಮೋದ ಚಿನ್ಮಯ ಗಾತ್ರ ಅಂದರೆ ಎಲ್ಲ ಅವತಾರಗಳಿಗೂ ಅನ್ವಯ, ಮೂಲ ರೂಪಕ್ಕೂ ಅನ್ವಯ. ಹಾಗೆಯೇ ಲೋಕ ಪವಿತ್ರ. ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದಾರಲ್ಲ, ಪವಿತ್ರಾಣಾಂ ಪವಿತ್ರಂ ಯಃ
ಮಂಗಲಾನಾಂಚ ಮಂಗಲಂ ದೈವತಂ ದೇವತಾನಾಂಚ ಭೂತಾನಾಂ ಯೋ ವ್ಯಯಃ ಪಿತಾ. ಇಡೀ ಜಗತ್ತನ್ನು ಪಾವನಗೊಳಿಸುವ ನಾಮ. ಅವನ ನಾಮಸ್ಮರಣೆಯಿಂದಲೇ ನಾವು ಪಾವನರಾಗ್ತೇವೆ. ಅವನು ಯಾವ ಅಪವಿತ್ರವಾದ ದೋಷದ ಸ್ಪರ್ಶವೂ ಇಲ್ಲದ ಅತ್ಯಂತ ಪವಿತ್ರನಾದವ ಮತ್ತು ಲೋಕವನ್ನು ಪಾವನಗೊಳಿಸುವ ನನ್ನ ಭಗವಂತ ಹೃದಯದಲ್ಲಿ ಬಂದು ಕೂತ ಅಂದರೆ ನಾವು ಪವಿತ್ರರಾದೆವು. ಆದ್ದರಿಂದ ಇಡೀ ಜಗತ್ತನ್ನು ಪಾವನಗೊಳಿಸತಕ್ಕ ಶಕ್ತಿ ಲೋಕ ಪವಿತ್ರ. ಮತ್ತು ಸುಚರಿತ್ರ, ಅತ್ಯದ್ಭುತವಾದಂಥ ಲೀಲೆಗಳನ್ನು ಅವತಾರದಲ್ಲಿ ಮಾಡಿ ತೋರಿಸುವನು. ಚರಿತ್ರೆ ಅಂದರೆ ಲೀಲೆಗಳು, ಜೀವನದ ನಡೆ. ಜೀವನದ ನಡೆಯಲ್ಲಿ ಬಹಳ ಸುಂದರವಾದಂಥ, ನಾವು ನೆನೆದು ಏನಪ್ಪ ಈ ಭಗವಂತನ ಲೀಲೆ ಹೀಗೂ ಮಾಡೋದೋ ಅಂತ ಅಂದುಕೊಳ್ಳುವಂಥ ಚರಿತ್ರೆಗಳನ್ನು ಆಡಿ ತೋರಿಸಿದವ ಅಂತ. ಎಲ್ಲ ಅವತಾರಗಳಲ್ಲೂ ಇದನ್ನು ಮಾಡಿದ್ದಾನೆ. ರಾಮಾವತಾರದಲ್ಲೂ ಭಗವಂತ ಸೀತೆಯನ್ನು ಕಳ್ಕೊಂಡು ಗೋಳಿಟ್ಟವರಂತೆ, ಕೃಷ್ಣಾವತಾರದಲ್ಲೂ ಜರಾಸಂಧನ ಕಾಟ ತಪ್ಪಿಸಿಕೊಂಡು ಓಡಿ ಹೋಗಿ ಬೇರೆ ಒಂದು ಕಡೆ ರಾಜ್ಯ ಕಟ್ಟಿದಂತೆ, ವೇದವ್ಯಾಸದಲ್ಲೂ ಇಂಥ ನಾನಾ ಅಂದರೆ ಮನುಷ್ಯ ಸಹಜವಾದ ಒಂದು ಮಾತಿದೆ ಶಾಸ್ತ್ರದಲ್ಲಿ. ಏನು ಅಂದರೆ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಅಂತ. ದೇವತೆಗಳು ಭೂಮಿಯಲ್ಲಿ ಹುಟ್ಟಿದರೆ ಮನುಷ್ಯರಂತೆಯೇ ನಡೆದುಕೊಳ್ಳುತ್ತಾರೆ. ತಾವು ಬೇರೆ ದೇವತೆಗಳು ಅಂತ ತೋರಿಸಿಕೊಳ್ಳುವುದಿಲ್ಲ, ಮನುಷ್ಯರಂತೆಯೇ ಎಲ್ಲ ಮನುಷ್ಯರಂತೆಯೇ ನಡ್ಕೊಳ್ತಾರೆ. ನೋಡುವಾಗ ಅವರನ್ನು ದೇವತೆಗಳು ಅಂತ ಗುರುತಿಸುವುದು ಸಾಧ್ಯ ಇಲ್ಲ. ಎಲ್ಲ ಮನುಷ್ಯರಂತೆ, ಮನುಷ್ಯರ ಹಾಗೆಯೇ ಸುಖ ದುಃಖಗಳನ್ನು ತೋರಿಸ್ತಾರೆ, ಮನುಷ್ಯರಂತೆಯೇ ಒದ್ದಾಟ ಪಡ್ತಾರೆ. ಆದರೆ ಮಾನಸಿಕವಾಗಿ ಬೇರೆಯಾಗಿ ಇರ್ತಾರೆ, ಹೊರ ನೋಟಕ್ಕೆ ಎಲ್ಲ ಮನುಷ್ಯರಂತೆಯೇ ಇರ್ತಾರೆ. ಆದರೆ ವಿಶೇಷ ಏನು ಅಂತಂದರೆ ಮನುಷ್ಯರಿಗೂ ದೇವತೆಗಳಿಗೂ ಮಾನಸಿಕವಾಗಿ ಒಂದು ವ್ಯತ್ಯಾಸ ಆಯಿತು. ಇನ್ನೊಂದು ವ್ಯತ್ಯಾಸ ಏನು ಅಂದರೆ ಸಾಮಾನ್ಯವಾಗಿ ದೇವತೆಗಳು ಎಲ್ಲಿ ತುಂಬ ಹರಟೆ ಮಾತು ಕಥೆ ನಡೆಯುತ್ತೆ ಅಲ್ಲಿ ಸೈಲೆಂಟಾಗಿ ಇರ್ತಾರೆ. ಅವರಿಗೆ ಬೇಕಾದ ಮಾತು ಬಂದಾಗ ಮಾತ್ರ ಮಾತಾಡ್ತಾರೆ, ಇಲ್ಲದೇ ಇದ್ದರೆ ಈ ಮಾತುಗಾರರ ಮಧ್ಯೆ ಅವರು ಸುಮ್ಮನೆ ಮೂಕರಾಗಿರುತ್ತಾರೆ. ಸಾಮಾನ್ಯವಾಗಿ ಅಲೂಫ್ ಅಂತ, ಗೊಂದಲದ ಗದ್ದಲದ ಜನರ ನಡುವೆ ತಾವು ಪ್ರತ್ಯೇಕವಾಗಿ ತಮ್ಮೊಳಗೆ ತಾವೇ ಏಕಾಂತವಾಗಿ ಇದ್ದು ಬಿಡ್ತಾರೆ. ಗದ್ದಲದ ವ್ಯವಹಾರದಲ್ಲಿ ಸೇರಿಕೊಳ್ಳುವುದಿಲ್ಲ. ಅವರ ಏಕಾಂತ ಪ್ರಿಯತೆ ಅನ್ನುವುದು ಸಾಮಾನ್ಯವಾಗಿ ಒಬ್ಬ ದೇವಾಂಶ ಸಂಭೂತನ ಗುರುತು ಅಂತ ಹೇಳ್ತಾರೆ. ವೇದವ್ಯಾಸರು ಭಗವಂತ ಕೂಡ ಹೀಗೆ ಭೂಮಿಯಲ್ಲಿ ಹುಟ್ಟಿದಾಗ ಎಲ್ಲ ಮನುಷ್ಯರು ಹೇಗೆ ನಡ್ಕೊಳ್ತಾರೆ ಹಾಗೆಯೇ ನಡ್ಕೊಳ್ತಾನೆ. ಮನುಷ್ಯರಂತೆಯೇ ಸ್ತ್ರೀ ಸಂಗಿನಾಂ ಇತಿ ರತಿಂ ಪ್ರಥಯಂಶ್ಚಚಾರ. ಮನುಷ್ಯರು ಹೇಗೆ ಜೀವನದಲ್ಲಿ ಒದ್ದಾಟ ಪಡ್ತಾರೆ ಅದೆಲ್ಲ ಒದ್ದಾಟಗಳನ್ನು ತಾನೂ ಮಾಡಿ ತೋರಿಸ್ತಾನೆ. ವೇದವ್ಯಾಸರು ಅದನ್ನು ಮಾಡಿದ್ದಾರೆ. ವೇದವ್ಯಾಸರು ಶುಕಾಚಾರ್ಯರು ವೇದವ್ಯಾಸರಿಗೆ ಮಗ. ಒಂದು ಸರ್ತಿ ಶುಕಾಚಾರ್ಯರಿಗೆ ವಿಚಿತ್ರವಾದ ವೈರಾಗ್ಯ ಬಂದು ಹೋಯ್ತಂತೆ. ಯಾವುದೂ ಬೇಡ ಅಂತ. ಎಷ್ಟು ವೈರಾಗ್ಯ ಅಂದರೆ ಆ ಆಶ್ರಮದಲ್ಲಿದ್ದರು, ತಂದೆಯ ಆಶ್ರಮದಲ್ಲಿ, ವೇದವ್ಯಾಸರ ಆಶ್ರಮದಲ್ಲಿ. ತಂದೆ ಬೇಡ, ಆಶ್ರಮ ಬೇಡ, ಏನೂ ಬೇಡ ಅಂತ. ಅಲ್ಲಿ ಇದ್ದರೆ ಅದು ಯಾವುದು ಬೇಡ, ಎಲ್ಲವನ್ನು ಬಿಟ್ಟು ಹೊರಟು ಹೋಗಬೇಕು ಅಂತ ಹೇಳಿಕೊಂಡು, ಇದು ವೇದವ್ಯಾಸರೇ ಮಹಾಭಾರತದಲ್ಲಿ ಈ ಕಥೆಯನ್ನು ಬರೆದಿದ್ದಾರೆ, ಭಾಗವತದಲ್ಲಿ ಸ್ವಲ್ಪ ಬರೆದಿದ್ದಾರೆ. ಹೊರಟೋಗ್ಬಿಟ್ರು ಅವರು, ಏನೂ ಬೇಡ ಅಂತ ಹೇಳಿಕೊಂಡು. ತಂದೆಯ ಹತ್ರ ಹೇಳದೆ, ಆಶ್ರಮವಾಸಿಗಳ ಹತ್ರ ಯಾರ ಹತ್ರವೂ ಹೇಳದೆ ಒಂದು ದಿನ ಇದ್ದಕ್ಕಿದ್ದಾಗೆ ಆಶ್ರಮ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಹಿಮಾಲಯದ ಮಜಲಲ್ಲಿ. ವೇದವ್ಯಾಸರ ವಿಚಿತ್ರ ನೋಡಿ, ಮಗನಿಗೆ ಅಪ್ಪನ ಮೋಹ ಹೊರಟು ಹೋಯ್ತು, ಇಲ್ಲದೆ ಹೊರಟು ಹೋದ ಮಗ. ಇವರಿಗೆ ಮಗನ ಮೋಹ ಬಿಡಲಿಲ್ಲ ಅಂತೆ. ಇದು ಅವತಾರದ ಲೀಲೆ. ಇವರಿಗೆ ಮಗನ ಮೋಹ ಬಿಡಲಿಲ್ಲ. ಶುಕನನ್ನು ಹುಡುಕಿಕೊಂಡು ಹೊರಟರು ಇವರು. ಶುಕ ಎಲ್ಲಿದ್ದಿ ಅಂತ. ಮಗನ ಮೇಲನ ಮಮತೆ ಅಂದರೆ ಅವರೇ ಹೇಳೋದು ಇದನ್ನು. ಮತ್ತು ವೇದವ್ಯಾಸರೇ ಹೇಳೋದು, ನನ್ನ ಮಗನಿಗೆ ನನ್ನ ಆಸೆ ಇರಲಿಲ್ಲ, ಅದು ನನಗೆ ಮಗನ ಆಸೆ ಉಳಿತಪ್ಪ, ನಾನು ಹುಡ್ಕೊಂಡು ಹೋದೆ ಅಂತ ಅವರೇ ಹೇಳ್ತಾರೆ. ಇದೆಲ್ಲ ಸುಚರಿತ್ರಗಳು. ಹೋದ ಮೇಲೂ ಒಂದು ವಿಚಿತ್ರ ಹೇಳ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಶುಕಾಚಾರ್ಯ ಹೋಗ್ತಿದ್ರು ಹಿಮಾಲಯದ ತಪ್ಪಲಲ್ಲಿ. ಹಿಮಾಲಯದ ಗೂಢವಾದ ಯಾವುದೋ ಒಂದು ಜಾಗದಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಒಂದು ಸರೋವರದಲ್ಲಿ ಅಪ್ಸರ ಸ್ತ್ರೀಯರು ಸ್ನಾನ ಮಾಡ್ತಾ ಇದ್ರು ಅಂತ, ಹೆಣ್ಮಕ್ಕಳು. ಹಿಮಾಲಯದಲ್ಲಿ ಏಕಾಂತ ಸ್ಥಳದಲ್ಲಿ ಸ್ನಾನ ಅಂತ ಅವರು ಬಟ್ಟೆ ಕಳಚಿಟ್ಟು ನಗ್ನರಾಗಿ ಸ್ನಾನ ಮಾಡ್ತಾ ಇದ್ರು. ಶುಕಾಚಾರ್ಯರು ಬಂದರು. ಶುಕಾಚಾರ್ಯ ಬಂದರೆ ಆ ಹೆಣ್ಮಕ್ಳು ಏನೂ ಗಾಬರಿ ಆಗಲೇ ಇಲ್ಲ ಅಂತೆ. ಅವ್ರು ಹಾಗೆ ಸ್ನಾನ ಮಾಡ್ತಾ ಇದ್ರು. ಇವರಿಗೆ ಅದು ಗೋಜೆ ಇಲ್ಲ, ಇವರು ಹೊರಟು ಹೋದರು. ಅದೇ ಜಾಗದಲ್ಲಿ ವೇದವ್ಯಾಸರು ಹುಡ್ಕೊಂಡು ಬಂದರು ಶುಕಾಚಾರ್ಯನ. ಶುಕ ಅಂತ ವೇದವ್ಯಾಸರು ನೋಡಿದ್ದೆ ಬೇಗ ಬಟ್ಟೆ ಉಟ್ಕೊಂಡ್ರಂತೆ ಹೆಣ್ಮಕ್ಳು. ನನ್ನ ಮಗನನ್ನು ನೋಡಿದಾಗ ನಾಚಿಕೆ ಆಗಲಿಲ್ಲ, ನನ್ನನ್ನು ನೋಡಿದಾಗ ನಾಚಿಕೆ ಆಗೋಯ್ತು ಆ ಹೆಣ್ಮಕ್ಳಿಗೆ. ಅಂದರೆ ನಾನು ಇನ್ನೂ ಹೆಣ್ಮಕ್ಳಿಗೆ ನಾಚಿಕೆ ಕೊಡ್ತಕ್ಕಂಥ ಮಟ್ಟದಲ್ಲಿ ಇದ್ದೇನಪ್ಪ ಅಂತ ಒಂದು ಕಡೆ ತನ್ನನ್ನೇ ತಮಾಷೆ ಮಾಡಿಕೊಳ್ತಾರೆ. ಶುಕನನ್ನು ನೋಡಿದಾಗ ಏನೂ ಅನಿಸಲಿಲ್ಲ, ಅವನು ಎಲ್ಲವನ್ನು ಮೀರಿದವ ಅನಿಸಿತು. ನಾನು ಇನ್ನೂ ಯಾಕೆಂದರೆ ಪುತ್ರಮೋಹದಿಂದ ಹೋಗ್ತಾ ಇದ್ದೇನೆ, ಬಹಳ ಗಾಬರಿ ಆಯಿತು ಹೆಣ್ಮಕ್ಳಿಗೆ, ಬಟ್ಟೆ ಉಟ್ಟುಕೊಂಡ್ರು ನಾನು ಬಂದಾಗ ಅಂತ. ಇದೆಲ್ಲ ಚರಿತ್ರೆಗಳು, ಲೀಲೆಗಳು, ಅವತಾರದಲ್ಲಿ ಭಗವಂತ ತೋರಿಸುವಂಥ ವಿಚಿತ್ರ ಲೀಲೆಗಳು. ಅಂತಹ ಸುಚರಿತ್ರ ಅಂತ ಇಲ್ಲಿ 3 ವಿಶೇಷಣಗಳು ಮಾಡಿದೆವು ನಾವೀಗ. ಮೋದ ಚಿನ್ಮಯ ಗಾತ್ರ, ಲೋಕ ಪವಿತ್ರ, ಸುಚರಿತ್ರ ಅಂತ.
ಈಗ ಇದನ್ನು ಎರಡು ಶಬ್ದ ಒಂದೇ ಮಾಡಿಬಿಡೋಣ. ಲೋಕ ಪವಿತ್ರ ಸುಚರಿತ್ರ ಅಂತ. ನಿನ್ನ ಚರಿತೆಯೇ ಲೋಕವನ್ನು ಪಾವನಗೊಳಿಸುವಂಥದ್ದು. ಭಗವಂತನ ಗುಣಕಥನ, ಭಗವಂತನ ಕಥೆಯನ್ನು ಕೇಳುವುದೇ ಲೋಕ ಪಾವನ. ಆದ್ದರಿಂದ ಲೋಕ ಪವಿತ್ರನೇ ಸುಚರಿತ್ರನೇ ಅಂತ ಎರಡು ಬೇರೆ ಬೇರೆ ವಿಶೇಷಣ, ಅಥವಾ ಲೋಕ ಪವಿತ್ರ ಸುಚರಿತ್ರ, ನಿನ್ನ ಚರಿತ್ರೆಯೇ ಲೋಕ ಪಾವನ, ಒಂದೇ ಶಬ್ದ. ಇದು ಪೂರ್ತಿ ಒಂದೇ ಮಾಡೋಣ. ಇಲ್ಲಾದರೆ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಯಾವ ಲೋಕವನ್ನು ಪಾವನಗೊಳಿಸುತ್ತೆ? ಭಗವಂತನ ಕಥೆಯನ್ನು ಓದಿದರೂ ದುಷ್ಟರು ಪರಿಶುದ್ಧರಾಗುವುದಿಲ್ಲ, ಪವಿತ್ರರಾಗುವುದಿಲ್ಲ, ಅವರು ಮತ್ತಷ್ಟು ದ್ವೇಷವನ್ನೇ ಬೆಳೆಸಿಕೊಳ್ತಾರೆ. ಹಾಗಾದರೆ ಯಾವ ಲೋಕಕ್ಕೆ? ಮೋದ ಚಿನ್ಮಯ ಗಾತ್ರ ಲೋಕ, ಜ್ಞಾನಾನಂದಮಯ ಸ್ವರೂಪರಾಗಿರತಕ್ಕ ಜೀವರು, ಅಂದರೆ ಮೋಕ್ಷಯೋಗ್ಯರಾದ ಜೀವರಿದ್ದಾರಲ್ಲ, ಅವರನ್ನು ಪವಿತ್ರ ಮಾಡತಕ್ಕಂಥ ಚರಿತ್ರೆ ಇರುವ. ಹಾಗಾದರೆ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ, ಇಷ್ಟು ಒಂದೇ ಶಬ್ದ. ಮೋದ ಚಿನ್ಮಯ, ಜ್ಞಾನಾನಂದಮಯವಾದ ಶರೀರ ಉಳ್ಳವರು ಅಂದರೆ ಮೋಕ್ಷಯೋಗ್ಯರು. ಅವರಿಗೆ ಸಂಸಾರಿಗಳಿಗೆ ಜ್ಞಾನಾನಂದಮಯ ಅಲ್ಲ, ಅದರಲ್ಲಿ ಅಜ್ಞಾನವೂ ಇದೆ. ತಾಮಸರಲ್ಲಿ ದುಃಖವು ಅಜ್ಞಾನ ಇರತಕ್ಕಂಥ ಶರೀರ ಸ್ವರೂಪ. ಆದ್ದರಿಂದ ಯಾರು ಜ್ಞಾನಾನಂದ ಸ್ವರೂಪರೋ ಅಂಥ ಲೋಕ ಅಂದರೆ ಸಜ್ಜನರು, ಅವರನ್ನು ಪಾವನಗೊಳಿಸ್ತಕ್ಕಂಥ ಚರಿತ್ರೆ ನಿನ್ನದು. ಹೀಗೆ ಮೋದ ಚಿನ್ಮಯ ಗಾತ್ರ, ಲೋಕ ಪವಿತ್ರ, ಸುಚರಿತ್ರ, ಮೂರು ಬೇರೆ ಬೇರೆ ಶಬ್ದಗಳು. ಅಥವಾ ಮೋದ ಚಿನ್ಮಯ ಗಾತ್ರ, ಲೋಕ ಪವಿತ್ರ ಸುಚರಿತ್ರ, ಅಲ್ಲಿ ತನಕ ಒಂದೇ ಶಬ್ದ. ಅಥವಾ ಲೋಕ ಪವಿತ್ರ ಸುಚರಿತ್ರ ಒಂದು ಶಬ್ದ, ಮೋದ ಚಿನ್ಮಯ ಗಾತ್ರ ಒಂದು ಶಬ್ದ. ಅಥವಾ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಒಂದು ಶಬ್ದ, ಸುಚರಿತ್ರ ಒಂದು ಶಬ್ದ. ನೀವು ಹೇಗೆ ಪದಚ್ಛೇದ ಮಾಡಿದರೂ ಅರ್ಥ ಆಗೋದು. ಆಮೇಲೆ ವೇದವ್ಯಾಸರಿಗೆ ಅಂತಲ್ಲ, ಯಾವ ರೂಪಕ್ಕನ್ನು ಇವಾಗ ಇನ್ನೊಂದು ವಿಶೇಷಣ ಕೊಡ್ತಾರೆ. ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ. ಛೇದ, ಪಂಚಭೌತಿಕವಾದ ದೇಹ ಇದ್ದರೆ ಅದಕ್ಕೆ ಛೇದ ಇದೆ. ನಾವು ಕತ್ತಿಯಿಂದ ಗಾಯ ಆಗುತ್ತೆ ಕೈಗೆ, ಕತ್ತಿಯೋ ಚೂರಿಯೋ ಹಿಡಿದು ಏನೋ ಮಾಡಿದ್ರೆ ಕೈ ಗಾಯ ಆಗುತ್ತೆ, ಕೈ ತುಂಡಾಗುತ್ತೆ, ಅದು ಜಜ್ಜಿ ಹೋದರೆ ಬೆರಳು ತುಂಡಾಗಬಹುದು. ಈ ದೇಹ ಛೇದಕ್ಕೆ ಒಳಪಡುವಂಥದ್ದು. ಅದಕ್ಕೆ ಇದನ್ನು ವೃಕ್ಷ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ವೃಕ್ಷ ಅಂದರೆ ವ್ರಶ್ಚೂಚ್ಛೇದನೆ, ತುಂಡು ಮಾಡಲಿಕ್ಕೆ ಬರುವಂಥದ್ದು ಅಂತ, ತುಂಡಾಗುವಂಥದ್ದು. ಮರವೂ ವೃಕ್ಷ, ಈ ದೇಹವೂ ವೃಕ್ಷ. ಅಶ್ವತ್ಥ ವೃಕ್ಷ ಅಂತ ಹೇಳ್ತಾರಲ್ಲ ಕೃಷ್ಣ ಗೀತೆಯಲ್ಲಿ, ಯಶೋಶ್ವತ್ಥ ಸನಾತನ. ಇದು ಒಂದು ದಿವಸ ತುಂಡಾಗಿ ಹೋಗುವಂಥದ್ದು, ಬಿದ್ದು ಹೋಗುವಂಥದ್ದು ಅಂತ ಅರ್ಥದಲ್ಲಿ ಇದನ್ನು ವೃಕ್ಷ ಅಂತ ಕರೀತಾರೆ. ಅದರಿಂದ ದೇಹ ಇದ್ದವರಿಗೆ ಛೇದ ಉಂಟು, ಛೇದ ಇದ್ದಲ್ಲಿ ಭೇದ ಉಂಟು. ಅಂದರೆ ನನ್ನ ಕೈ ಬೇರೆ, ನನ್ನ ಎಡಗೈ ಬೇರೆ, ನನ್ನ ಬಲಗೈ ಬೇರೆ, ನನ್ನ ಎಡಗೈಯ ಈ ಬೆರಳು ಬೇರೆ, ಈ ಬೆರಳು ಬೇರೆ, ಈ ಬೆರಳು ಬೇರೆ, ಈ ಬೆರಳು ಒಂದೊಂದು. ಎಲ್ಲಿ ಭೇದ ಇಲ್ಲದೆ ಇದ್ದರೆ ಛೇದ ಮಾಡಲಿಕ್ಕೆ ಬರುವುದಿಲ್ಲ. ಎರಡು ಒಟ್ಟಿಗಿದ್ದರೆ ಅದನ್ನು ತುಂಡು ಮಾಡಿ ಎರಡು ಮಾಡಬಹುದು, ಒಂದನ್ನೇ ತುಂಡು ಮಾಡಿ ಎರಡು ಮಾಡಲಿಕ್ಕೆ ಬರುವುದಿಲ್ಲ, ಒಂದು ಎರಡಾಗುವುದಿಲ್ಲ. ಆದರೆ ಎರಡು ಒಟ್ಟಿಗೆ ಇದ್ದರೆ ಅದನ್ನು ಎರಡು ಮಾಡಬಹುದು, ಒಂದೇ ಆದರೆ ಅದನ್ನು ತುಂಡು ಮಾಡೋದು ಹೇಗೆ? ಆದ್ದರಿಂದ ಎಲ್ಲಿ ಛೇದ ಇದೆಯೋ ಅಲ್ಲಿ ಭೇದ ಇದೆ. ಭಗವಂತನಲ್ಲಿ ಛೇದ ಇಲ್ಲ ಅಂದರೆ ಅವನು ತುಂಡು ಮಾಡಲಿಕ್ಕಾಗುವಂಥ ಅವಯವ ಅಲ್ಲ, ಅದು ಪಂಚಭೌತಿಕವಾದ ಶರೀರ ಅಲ್ಲ. ಆದ್ದರಿಂದ ಅವನ ಶರೀರದಲ್ಲಿ ಭೇದ ಇಲ್ಲ. ಅವನ ಕೈ, ಅವನ ಕಾಲು, ಅವನ ಕಿವಿ, ಅವನ ಕಣ್ಣು ಎಲ್ಲ ಒಂದೇ ಅಖಂಡವಾದ ಜ್ಞಾನ ಸ್ವರೂಪ ಅದು. ಅಂದರೆ ಅವನ ಅವಯವಗಳಿಗೆ ಭೇದ ಇಲ್ಲ, ಅವನ ರೂಪಗಳಿಗೆ ಭೇದ ಇಲ್ಲ, ಅವನ ದೇಹಕ್ಕೂ ಅವನಿಗೂ ಭೇದ ಇಲ್ಲ, ದೇಹಕ್ಕೂ ದೇಹದ ಅವಯವಗಳಿಗೂ ಭೇದ ಇಲ್ಲ, ಅವನಿಗೂ ಅವನ ಅವತಾರ ರೂಪಗಳಿಗೂ ಭೇದ ಇಲ್ಲ, ಅವನ ಗುಣಗಳಿಗೂ ಅವನಿಗೂ ಭೇದ ಇಲ್ಲ, ಅವನ ಕ್ರಿಯೆಗಳಿಗೂ ಅವನಿಗೂ ಭೇದ ಇಲ್ಲ. ಯಾವ ಭೇದವೂ ಇಲ್ಲದ ಅಖಂಡವಾದ ರೂಪ, ಛೇದ ಭೇದ. ಆಮೇಲೆ ಅದೆಲ್ಲ ಇರಲಿ, ಆದರೂ ಭಗವಂತನಿಗೆ ನಾನು ಹೇಳಿದರೆ ಕಥೆ, ರಾಮ ಸೀತೆಯನ್ನು ಕಳ್ಕೊಂಡು ಗೋಳುವಂಥ ಅತ್ತ, ಕೃಷ್ಣ ಜರಾಸಂಧನ ಕಾಟ ತಪ್ಪಿಸಿಕೊಳ್ಳಿಕ್ಕೋಸ್ಕರ ದ್ವಾರಕೆಗೆ ಓಡಿ ಹೋದ ಮಥುರೆಯಿಂದ. ಆಮೇಲೆ ಮಕ್ಕಳಾಗಲಿಲ್ಲ ಅಂತ ಹೋಗಿ ಹಿಮಾಲಯದಲ್ಲಿ ತಪಸ್ಸು ಮಾಡಿ, ಶಿವನನ್ನು ಕುರಿತು ತಪಸ್ಸು ಮಾಡಿ, ಅವನಿಗೂ ಪಚೀತಿ ಪಾಪ, ಮಕ್ಕಳಾಗಲಿಲ್ಲ ಅಂತ ತಪಸ್ಸು ಮಾಡಿ ಮಗ ಪ್ರದ್ಯುಮ್ನನನ್ನು ಪಡೆದ. ಏನೆಲ್ಲ ಕಷ್ಟಪಟ್ಟಿದ್ದಾನೆ ಕೃಷ್ಣ. ಆಮೇಲೆ ವೇದವ್ಯಾಸರಂತೂ ಆಯ್ತಲ್ಲ, ಅವರು ಶುಕನನ್ನು ಕಳ್ಕೊಂಡು ದುಃಖಪಟ್ಟದ್ದು. ಆಮೇಲೆ ಇನ್ನೊಂದಿದೆ ಅವರ ಕಥೆ, ಎಲ್ಲ ಬರೆದ್ರಂತೆ. ಭಾರತ ಪುರಾಣ, ಮಹಾಭಾರತ ಬರೆದರು, ಬ್ರಹ್ಮಸೂತ್ರಗಳನ್ನು ಬರೆದರು, ವೇದ ವಿಭಾಗ ಮಾಡಿದರು, 17 ಪುರಾಣಗಳನ್ನು ಬರೆದರು, ಎಲ್ಲ ಬರೆದರು. ಆದರೂ ಕೂಡ ಖಿನ್ನಮಾತ್ಮಾನಂ ಅಂತ ಅವರಿಗೆ ಒಂದು ದಿವಸ ತಲೆ ಬಿಸಿ ಮಾಡಿಕೊಂಡು ಬಹಳ ಬೇಜಾರದಲ್ಲಿ ಕೂತು ಬಿಟ್ಟಿದ್ದಾರೆ ವೇದವ್ಯಾಸರು. ಏನು ಬೇಜಾರ ಅಂತ, ಏನೋ ನಾನು ಮಾಡಬೇಕಾದ ಇನ್ನೂ ಮಾಡಲಿಕ್ಕೆ ಆಗದೆ ಉಳಿದು ಹೋಗಿದೆ, ನನ್ನ ಕೆಲಸ ಪೂರ್ತಿ ಆಗಲಿಲ್ಲ, ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ತಲೆ ಬಿಸಿ ಮಾಡ್ಕೊಂಡು ಕೂತು ಬಿಟ್ಟಿದ್ದಾರೆ. ನಾರದರು ಬಂದು, ಛೇ ನೀವು ಭಾಗವತ ರಚನೆ ಮಾಡಬೇಕು, ಅದೇ ಕಮ್ಮಿ ಆಗಿರೋದು, ನೀವು ಮಾಡಬೇಕಾದ ಕೆಲಸ ಆಗದೇ ಇರೋದು ಅದು ಅಂತ ಹೇಳಿದ್ರೆ ಹೌದಲ್ಲ ಅಂತ ಹೊಳೆಯುತ್ತಂತೆ. ದುಃಖ ಹೋಗಿ ಆಮೇಲೆ ಭಾಗವತ ರಚನೆ ಮಾಡಿ. ಹೀಗೆ ಅವರು ಏನೋ ತಲೆ ಬಿಸಿ ಮಾಡಿಕೊಳ್ಳೋದು, ದುಃಖ ಪಡೋದು ಇದೆಲ್ಲ ಉಂಟಲ್ಲ. ಅಂದರೆ ಛೇದ ಭೇದ ವಿಷಾದ ಅನ್ನುವುದು ಭಗವಂತನ ರೂಪಕ್ಕೆ ಇಲ್ಲವೇ ಇಲ್ಲ. ಯಾಕೆಂದರೆ ಯಾವುದು ಜ್ಞಾನಾನಂದ ರೂಪವೋ ಅದಕ್ಕೆ ವಿಷಾದ ಇರುವುದು ಹೇಗೆ? ಜೀವನಿಗೆ ಸ್ವರೂಪದಲ್ಲಿ ವಿಷಾದ ಇಲ್ಲ,
ದೇಹದ ಮೂಲಕ ವಿಷಾದ ಇರುವುದು. ಆಗ ಭಗವಂತನಿಗೆ ವಿಷಾದ ಇರುವುದು ಹೇಗೆ? ಮತ್ತು ಹಾಗಾದರೆ ಆ ವಿಷಾದ ಇಲ್ಲದೇ ಇದ್ದದಲ್ಲೇ ವಿಷಾದ ತೋರಿಸ್ತಾನೆ ಅಷ್ಟೇ. ವಿಷಾದ ನಮಗೆ ವಿಷಾದ ಕಾಣುವುದು, ಯಾಕೆಂದ್ರೆ ನಮಗೆ ಪರಿಚಯ ಇರೋದು ಅದರದ್ದೇ. ನಮಗೆ ಯಾವುದು ಪರಿಚಯ ಇರೋದು ಅದೇ ಕಾಣುವುದು ದೇವರಲ್ಲಿಯೂ. ನಮಗೆ ವಿಷಾದದ್ದು ಬಹಳ ಪರಿಚಯ ಇದೆ, ಅದನ್ನ ದೇವರಿಗೂ ಇದೆ ಅಂತ ತಿಳ್ಕೊಳ್ತೇವೆ ಅಷ್ಟೇ. ಛೇದ ಭೇದ ವಿಷಾದ, ಅದಕ್ಕೆ ಭಾಗವತಲ್ಲಿ ಹೇಳಿದರು. ನಾನು ಆಗೊಂದು ಶ್ಲೋಕ ಹೇಳಿದೆ, ಸ್ತ್ರೀರ ಸಂಗಿನಾಂ ಇತಿ ರತಿಂ ಪ್ರಥಯನ್ ಚಚಾರ ಅಂತ. ಅಂದರೆ ಒಬ್ಬ ಪತ್ನಿಯನ್ನು ಪ್ರೀತಿಸಿದವ ಪತ್ನಿಯನ್ನು ಕಳಕೊಂಡಾಗ ಹೇಗೆ ಆ ಪ್ರೀತಿಯನ್ನು ಅಭಿವ್ಯಕ್ತ ಪಡಿಸ್ತಾನೆ ಅನ್ನೋದನ್ನು ನಟಿಸಿ ತೋರಿಸಿದ ಅಂತ ರಾಮ. ಅದೇ ರೀತಿ ವಿಷಾದ ಇಲ್ಲ ಯಾವ ರೂಪಗಳಲ್ಲೂ. ಆಮೇಲೆ ಅದು ಬೇಡ, ಆದರೂ ಕೂಡ ದೇವರಲ್ಲಿ ಏನಿರ್ತಿದ್ರು ಒಂದುಂಟ್ರಿ, ಏನೊಂದು ಕುಟಿಲ, ಢೋಂಗಿ. ದೇವರು ಸೀದಾ ಅಲ್ಲ, ಅವನು ಢೋಂಗಿ ಮಾಡ್ತಾನೆ. ಯಾಕೆಂದರೆ ನೋಡಿ, ನೀವೇ ಹೇಳ್ತೀರಿ ಜ್ಞಾನಿಗಳಿಗೆ ಜ್ಞಾನ ಬರುವ ಹಾಗೆ ಮಾಡೋದು, ಅಜ್ಞಾನಿಗಳಿಗೆ ಅಜ್ಞಾನ ಮಾಡೋದು, ಇದು ಡಿಸ್ಕ್ರಿಮಿನೇಷನ್ ಅಲ್ವಾ, ಇದು ಮೋಸ ಅಲ್ವಾ? ಮೋಸ ಅಂತೂ ಮಾಡ್ತಾನೆ ದೇವರು. ನೀವೇ ಹೇಳ್ತೀವಿ ಪುರಾಣದಲ್ಲಿ ಸಾತ್ವಿಕ ಪುರಾಣ ಬರೆದಿದ್ದಾನೆ, ತಾಮಸ ಪುರಾಣ ಯಾಕೆ ಬರೆದದ್ದು? ಹಾಗಾದರೆ ಮೋಸ ಮಾಡಲಿಕ್ಕೆ ಅಂತ. ಬುದ್ಧಾವತಾರ ಯಾಕೆ ಮಾಡಿದ್ದು? ಮೋಸ ಮಾಡಲಿಕ್ಕೆ ಅಂತ. ಹಾಗಾದರೆ ದೇವರು ಯಾವ ದೋಷವೂ ಇಲ್ಲದೇ ಇದ್ದರೂ ಅವನು ಡೋಂಗಿ ಅನ್ನೋದಂತ ಒಂದು ಗ್ಯಾರಂಟಿ. ಅಂದರೆ ಅದಕ್ಕೆ ಹೇಳ್ತಾರೆ ಕುಟಿಲ ಅಂದರೆ ಮೋಸ, ಇನ್ನೊಬ್ಬರನ್ನು ಮೋಸ ಮಾಡತಕ್ಕಂಥ ಅಥವಾ ಈ ರೀತಿಯ ಕೌಟಿಲ್ಯ ವಕ್ರತೆ ಭಗವಂತನ ಯಾವ ರೂಪದಲ್ಲೂ ಇಲ್ಲ. ಬುದ್ಧನೂ ಮೋಸಗಾರ ಅಲ್ಲ, ತಾಮಸ ಪುರಾಣ ಬರೆದ ವೇದವ್ಯಾಸರೂ ಮೋಸಗಾರ ಅಲ್ಲ ಅಂದರು. ಮತ್ತು ಹಾಗಾದರೆ ಅದಕ್ಕೆ ಏನು ಮಾಡೋದ್ರಿ? ಇವಾಗ ತಾಮಸ ಪುರಾಣ ಅಂದರೆ ಇಲ್ಲದೇ ಇದ್ದದ್ದನ್ನು ಹೇಳುವ ಪುರಾಣ ಅಂತ ಅರ್ಥ ಅಲ್ಲ. ಅದು ಎಲ್ಲ ಪುರಾಣಗಳು ಮೂಲತಃ ಸಾತ್ವಿಕಗಳೇ, ಯಾವ ಪುರಾಣವೂ ತಾಮಸ ಇಲ್ಲ. ಆದರೆ ಅದರ ಸಾತ್ವಿಕ ಅರ್ಥ ತಿಳಿಯದವರಿಗೆ ಮೇಲು ನೋಟಕ್ಕೆ ಅದು ತಾಮಸವಾಗಿ ಕಾಡುತ್ತೆ ಅಷ್ಟೇ. ಆದ್ದರಿಂದ ತಾಮಸ ಪುರಾಣವನ್ನು ರಚನೆ ಮಾಡಿ ನಮ್ಮನ್ನು ಗೊಂದಲಗೆಡಿಸುವ ಉದ್ದೇಶ ಅಲ್ಲ. ಆದರೆ ಭಗವಂತನಿಗೇನು ಅಂದರೆ ನೋಡಿ, ಅವನು ಜೀವಗಳ ಅಭಿವೃದ್ಧಿಗೆ ಬೆಳವಣಿಗೆ ಬೇಕಾದಂಥ ಅಂಶವನ್ನು ಕೊಡತಕ್ಕಂಥದ್ದು ಭಗವಂತನ ಅವತಾರದ ಕೆಲಸ. ಜೀವಗಳು ಅನ್ನುವ ಬೀಜಗಳನ್ನು ಬಿತ್ತಿದ್ದಾಯಿತು, ಅವು ಬೆಳೆಯಬೇಕು, ಅವುಗಳು ಬೆಳೆಯಲಿಕ್ಕೆ ಬೇಕಾಗಿರತಕ್ಕಂಥ ಗೊಬ್ಬರಗಳನ್ನು ಕೊಡುವಂಥದ್ದು ತೋಟಗಾರನ ಕೆಲಸ. ಹಾಗೆ ಭಗವಂತ ಈ ಜೀವ ಸಂಸಾರದಲ್ಲಿ ಬೆಳೀಲಿಕ್ಕೆ ಬೇಕಾದ ಆಹಾರ ಒದಗಿಸ್ತಾನೆ ಅಷ್ಟೇ. ಯಾರಿಗೆ ಯಾವುದು ಆಹಾರವೋ ಅದನ್ನು ಆಯ್ದುಕೊಳ್ಳೋದು ಅವರವರಿಗೆ ಸೇರಿದ್ದು. ಭಗವಂತ ಎಲ್ಲರಿಗೂ ಬೇಕಾದ ಆಹಾರವನ್ನು ಇಟ್ಟು. ಯಾಕೆಂದರೆ ನೋಡಿ, ನಮಗೆ ಏನು ಕಾಣುತ್ತೆ, ಭಗವಂತ 8 ಕೊಡುವ ಅಂತ ಹೇಳಿದೆವು ನಾವು. ಜನ್ಮ, ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ. ಮತ್ತು ಬರೀ ಜ್ಞಾನ ಅಲ್ಲ, ನಮ್ಮಲ್ಲಿರೋ ಅಜ್ಞಾನ ಆದರೂ ಯಾರಿಗೆ ಕೊಡಬೇಕು? ನಮಗೆ ಸ್ವತಃ ಅಜ್ಞಾನಕ್ಕೂ ಅಧಿಕಾರ ಇಲ್ಲ, ಜ್ಞಾನಕ್ಕೂ. ಯಾರಿಗೆ ಯಾವುದು ಯೋಗ್ಯವೋ ಅವರು ಅದನ್ನು ಆಯ್ದುಕೊಳ್ಬೇಕು. ಎಲ್ಲವನ್ನು ಹರಿವಿ ಇಟ್ಟಂಥವನವನು. ಅಂಗಡಿಯಲ್ಲಿ ಎಲ್ಲ ಮಾಲು ಇಟ್ಟಿರ್ತೇವೆ ನಾವು, ಆದರೆ ಯಾವ ಕ್ವಾಲಿಟಿ ಬೇಕೋ ಅದು ತಗೊಳ್ಳೋವನಿಗೆ ಸಂಬಂಧಪಟ್ಟದ್ದು. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ಆಯ್ಕೆ ಮಾಡ್ತಾರೆ. ಇವನು ಎಲ್ಲವನ್ನು ಬಿಡಿಸಿಟ್ಟಿದೆ. ಆದ್ದರಿಂದ ಸಾತ್ವಿಕರಿಗೆ ಬೇಕಾದ ಆಹಾರವನ್ನು ಕೊಡಬೇಕು, ರಾಜಸರ ಬೆಳವಣಿಗೆ ಬೇಕಾದ ಆಹಾರವನ್ನು ಕೊಡಬೇಕು. ಇದರಲ್ಲಿ ಚೀಟಿಂಗ್ ಏನೂ ಇಲ್ಲ. 3 ಜೀವಗಳಿವೆ ಪ್ರಪಂಚದಲ್ಲಿ, 3 ಬೇಕಾದ ಆಹಾರವನ್ನು ಒದಗಿಸಿದ್ದೇನೆ. ನಿಮಗೆ ಯಾವುದು ಬೇಕೋ ಅದನ್ನು ತಗೊಳ್ಳಿ. ಸಾತ್ವಿಕರು ಸಾತ್ವಿಕವಾದ್ದನ್ನೇ ತಗೋತಾರೆ, ರಾಜಸರು ಇದೇ ಬೇಕು ಅಂತಾರೆ, ತಾಮಸರು ಆ ಕೆಟ್ಟ ಅರ್ಥವನ್ನೇ ತಗೋತಾರೆ. ಅದರಲ್ಲಿ ಭಗವಂತನ ಜವಾಬ್ದಾರಿ ಏನಿಲ್ಲ, ಅವನವನ ಯೋಗ್ಯತೆಯೇ ಜವಾಬ್ದಾರಿ. ಅವನಿಗೆ ಯಾವುದು ಇಷ್ಟವೋ ಅದನ್ನು ಆಯ್ಕೆ ಮಾಡ್ತಾನೆ. ಎಲ್ಲವನ್ನು ಹರಬಿಟ್ಟವನಿಗೆ ಅಂಗಡಿಯವನು ಡಿಸ್ಕ್ರಿಮಿನೇಟ್ ಮಾಡ್ತಾನೆ. ಅದೇನು, ಅವರು ತೊಗೊಂಡದ್ದು 25,000 ರೂಪಾಯಿ ಸೀರೆ, ಇವನು 1,000 ರೂಪಾಯಿ ಸೀರೆ ತೊಗೊಂಡ್ರು, ಅದೇನು ಅವ್ರಿಗೆ 25 ರೂಪಾಯಿ ಕೊಟ್ಟಿದ್ದ, ಇವನು ಕೊಟ್ಟದ್ದಲ್ಲ, ಅವನು ತೊಗೊಂಡದ್ದು 25 ರೂಪಾಯಿ. ಅವನ ಹತ್ರ 25 ರೂಪಾಯಿ ಸೀರೆ ಇದೆ, 1,000 ರೂಪಾಯಿ ಸೀರೆಯೂ ಇದೆ. ಎಲ್ಲವನ್ನೂ ಜೀವದ ಸಾಧನೆಗೆ ಬೇಕಾದ ಎಲ್ಲವನ್ನೂ ಭಗವಂತ ತಂದಿಟ್ಟ. ನಿನಗೆ ಬೇಕಾದ ತಗೋಪ್ಪ, ನಾನೇನು ಡಿಸ್ಕ್ರಿಮಿನೇಷನ್ ಮಾಡೋಲ್ಲ. ಜೀವ ತನ್ನ ಯೋಗ್ಯತೆಗೆ ಬೇಕಾದ್ದನ್ನು ಆಯ್ದುಕೊಂಡ. ಹಾಗಾದರೆ ಆ ಜೀವ ಅದರ ಯೋಗ್ಯತೆ ಏನೋ ಅದಕ್ಕೆ ಬೇಕಾದಂತೆ ಅದಕ್ಕೆ ಆ ಸಾಮಗ್ರಿಯನ್ನು ಒದಗಿಸುವಂಥ ಕೆಲಸ ಭಗವಂತ ಮಾಡಿದೆ. ಇಲ್ಲಿ ಕುಟಿಲ ಏನಿದೆ? ಇವಾಗ 2 ಮಕ್ಕಳಿರ್ತಾವೆ ಮನೆಯಲ್ಲಿ. ಒಂದು ಮಗು ಆರೋಗ್ಯ ಚೆನ್ನಾಗಿರೋದಿಲ್ಲ, ರೋಗಗ್ರಸ್ತವಾಗಿದೆ. ಒಂದು ಮಗು ಆರೋಗ್ಯವಾಗಿದೆ. ತಾಯಿ ಆರೋಗ್ಯವಾದ ಮಗುವಿಗೆ ಹಾಲು, ಕೆನೆ ಮೊಸರು, ಅನ್ನ ಹಾಕಿ ತಿನ್ನಿಸ್ತಾಳೆ. ರೋಗಗ್ರಸ್ತವಾದ ಮಗುವಿಗೆ ಹಾಲು ಕುಡಿಬೇಡ, ಅದು ಜಡ ಆಗುತ್ತೆ, ಕೆನೆ ಮೊಸರಂತೂ ತಿನ್ನಲೇಬಾರ್ದು, ನೀನು ಗಂಜಿ ಊಟ ಮಾಡೋದು. ಎಂಥ ತಾಯಿರಿ, ಒಬ್ಬ ಮಗನಿಗೆ ಕೆನೆ ಮೊಸರು, ಒಂದು ಮಗುವಿಗೆ ಗಂಜಿ ತಿನ್ನಿಸಿಬಿಟ್ಲು. ಅಂದರೆ ಅವಳು ನಿಜವಾದ ತಾಯಿ ಹಾಗೆ ಮಾಡ್ತಾಳೆ. ಇವಳು ಕೆಟ್ಟ ತಾಯಿ ಆಗಿದ್ರೆ ಅದಕ್ಕೂ ಮೊಸರು ಹಾಕಿ, ಯಾಕೆಂದರೆ ಕಾಯಿಲೆ ಬಿದ್ದ ಮಗುವಿ. ಅದರಿಂದ ಯಾರಿಗೆ ಯಾವುದು ಬೇಕೋ ಎಲ್ಲವನ್ನು ಹರವಿದ. ಕಾಯಿಲೆ ರೋಗಿಗಳು ಇದು ಬೇರೆ ಆಯ್ಕೆ ಮಾಡಿಕೊಂಡ್ರು, ಇವರು ಆಯ್ಕೆ ಮಾಡಿ. ಹಾಗೆ ಭಗವಂತ ರೋಗಿಗಳಿಗೂ ತತ್ವಜ್ಞಾನ ಕೊಡಬೇಕೇನು? ಯಾರು ತತ್ವಜ್ಞಾನ ಅಧಿಕಾರಿಗಳಿಗೆ ಅಪ್ಪ ನಿನಗೆ ಇದು ಅಧಿಕಾರ ಇಲ್ಲ, ನಿನಗೆ ಇದು. ಯಾರ ಯೋಗ್ಯತೆ ಏನೇನೋ ಅವರವರಿಗೆ ಅದನ್ನು ಒದಗಿಸುವುದು ಚೀಟಿಂಗ್ ಅಲ್ಲ, ಅದು ಕುಟಿಲ ಅಲ್ಲ, ಅದು ವಂಚನೆ ಅಲ್ಲ, ಅದು ಮೋಸ ಅಲ್ಲ, ಅದು ನಿಜವಾದ ಪ್ರಾಮಾಣಿಕತೆ.
ಅದರಿಂದ ಭಗವಂತ ಎಂದೂ ವಿಪ್ರಲಂಬಕ ಅಲ್ಲ, ಮೋಸಗಾರ ಅಲ್ಲ. ಅದು ಹೋಗಲಿ, ಒಬ್ಬ ಉಪಾಧ್ಯಾಯ ಇರ್ತಾನೆ, ವಿದ್ಯಾರ್ಥಿಗಳು 4 ಜನ ವಿದ್ಯಾರ್ಥಿಗಳಿರ್ತಾರೆ. 4 ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬ ಬುದ್ಧಿವಂತ ಇರ್ತಾನೆ, ಒಬ್ಬ ಸುಮಾರಾಗಿರ್ತಾನೆ, ಮತ್ತೊಬ್ಬ ದಡ್ಡ, ಒಬ್ಬ ತೀರ ದಡ್ಡ ಇರ್ತಾನೆ. ಬುದ್ಧಿವಂತ ವಿದ್ಯಾರ್ಥಿ ಉಪಾಧ್ಯಾಯ ಹೇಳಿದ ಎಲ್ಲ ವಿಷಯವನ್ನು ಗ್ರಹಣ ಮಾಡ್ದ, ನಚಿಕೇತನಂಥವ. ಮತ್ತೊಬ್ಬ ಸುಮಾರಾಗಿ ಅರ್ಥ ಆಯಿತು, ಕೆಲವು ಅರ್ಥ. ಕೊನೆಯ ದಡ್ಡ ಇದ್ದಾನೆ, ಅವನು 1ಕ್ಕೆ 1 ತಿಳ್ಕೊಂಡ. ಗುರುಗಳು ಹೇಳಿದ್ದು ಒಂದು, ಅವ್ನು ತಿಳ್ಕೊಂಡದ್ದೊಂದು. ಏನ್ರಿ ನೋಡಿ, ಅವನಿಗೆ 1ಕ್ಕೆ 1 ಹೇಳ್ತಾರೆ ಈ ಮೇಷ್ಟ್ರು, ಇವನು ಎಲ್ಲ ಒಳ್ಳೆ ವಿಷಯ ಹೇಳ್ತಾರೆ. ಅಲ್ಲ ಹೇಳಿದ್ದು ಒಂದೇ, ಅವನು 1 ತಿಳ್ಕೊಂಡ. ಅದು ಮೇಷ್ಟ್ರದ್ದು ಡಿಸ್ಕ್ರಿಮಿನೇಷನ್ ಅಲ್ಲ, ಮೇಷ್ಟ್ರು ಕುಟಿಲ ಮಾಡಲಿಲ್ಲ, ಅವನು ಶಿಷ್ಯನಲ್ಲಿ ಕೌಟಿಲ್ಯ ಇತ್ತು, ಅದರಿಂದ ಹೇಳಿದ್ದು ಒಂದು, ಕೇಳಿದ್ದು ಒಂದು, ಅರ್ಥ ಆದ್ದು ಒಂದು ಆಯಿತು. ಹಾಗೆ ಭಗವಂತ ಒಬ್ಬ ಉಪಾಧ್ಯಾಯನಂತೆ, ಒಬ್ಬ ತಂದೆಯಂತೆ, ಒಬ್ಬ ತಾಯಿಯಂತೆ, ಒಬ್ಬ ತೋಟಗಾರನಂತೆ. ಒಂದೊಂದು ಗಿಡಕ್ಕೆ ಒಂದೊಂದು ರೀತಿಯ ಗೊಬ್ಬರ ಹಾಕಬೇಕು. ಆ ಗಿಡಕ್ಕೆ ಈ ಥರ ಗೊಬ್ಬರ ಹಾಕಿದರು, ಈ ಗಿಡಕ್ಕೆ ಈ ಥರ ಗೊಬ್ಬರ ಹಾಕಿದ್ರು. ಹೌದು, ತೆಂಗಿನ ಗಿಡಕ್ಕೆ ಬೇರೆ ಥರದ ಗೊಬ್ಬರ, ಮಾವಿನ ಗಿಡಕ್ಕೆ ಬೇರೆ ಥರದ ಗೊಬ್ಬರ, ಅದಕ್ಕೆ ಮಿಕ್ಸ್ಚರೇ ಬೇರೆ ಇದೆ. ಯಾವುದಕ್ಕೆ ಯಾವ್ದು ಹಾಕಬೇಕು ಅದನ್ನು ಹಾಕುವುದು ಡಿಸ್ಕ್ರಿಮಿನೇಷನ್ ಅಲ್ಲ, ಎಲ್ಲಕ್ಕೂ ಒಂದೇ ಹಾಕುವುದೇ ಡಿಸ್ಕ್ರಿಮಿನೇಷನ್. ಆದ್ದರಿಂದ ಜೀವದ ಸ್ವಭಾವಕ್ಕೆ ಅನುಗುಣವಾಗಿ ಅದಕ್ಕೆ ಏನೇನು ಬೇಕೋ, ಸಾತ್ವಿಕ ಜೀವರಿಗೆ ಬೇಕಾದಂಥ ಸಾತ್ವಿಕ ವಿಷಯಗಳನ್ನು ಕೊಟ್ಟರು, ರಾಜಸ ಜೀವರಿಗೆ ಬೇಕಾದ ರಾಜಸ ವಿಷಯಗಳು, ತಾಮಸರಿಗೆ ಬೇಕಾದ ಎಲ್ಲವೂ ಪುರಾಣದಲ್ಲಿದೆ. ಆದರೆ ಯಾವುದನ್ನು ಆಯ್ದುಕೊಳ್ಬೇಕು ಅನ್ನೋದು ಆ ಜೀವದ ಯೋಗ್ಯತೆಗೆ ಸಂಬಂಧಪಟ್ಟದ್ದು. ಭಗವಂತನ ವಂಚನೆ ಏನಿಲ್ಲ. ಆದ್ದರಿಂದ ಭಗವಂತನಲ್ಲಿ ಕುಟಿಲ ಇಲ್ಲ, ಮುಖ್ಯವಾಗಿ ವೇದವ್ಯಾಸರು. ಯಾಕೆಂದರೆ ತಾಮಸ ಪುರಾಣ ಬರೆದವರು ಅಂತ ಅವ್ರ ಮೇಲೆ ಒಂದು ಆಕ್ಷೇಪ ಇದೆ. ಮತ್ತು ರಾಮಾನುಜಾಚಾರ್ಯ ಏನು ಅರ್ಥ ಬರೆದಾರೆ ಗೊತ್ತಾ, ಇದು ಗಂಡಾಂತರವೇ. ವೇದವ್ಯಾಸರಿಗೆ ಸತ್ವಗುಣ ಆವೇಶ ಆದಾಗ ಸಾತ್ವಿಕ ಪುರಾಣ ಬರೆದ್ರಂತೆ, ಅವರಿಗೆ ರಜೋಗುಣ ಆವೇಶ ಆದಾಗ ರಾಜಸ ಪುರಾಣ ಬರೆದರು, ತಮೋಗುಣ ಆವೇಶ ಆದಾಗ ತಾಮಸ ಪುರಾಣ, ಅಂದರೆ ಅವರೇ ತಾಮಸರು ಅಂತ ಬರೆದು ಬಿಟ್ಟಿದ್ದಾರೆ. ಅವರೇ ತಾಮಸರು, ತಮೋಗುಣ ತುಂಬಿದಾಗ ತಾಮಸ ಪುರಾಣ. ಹಂಗಲ್ಲ, ಯಾರು ತಾಮಸರೋ ಅವರಿಗೆ ಬೇಕಾದಂತೆ ಆ ಪುರಾಣದಲ್ಲಿ ವಿಷಯ ಇದೆ. ಇವರು ಸತ್ವ ರಜಸ್ಸು ತಮಸ್ಸು ಯಾವುದರ ಸ್ಪರ್ಶವೂ ಇಲ್ಲದೆ ಎಲ್ಲರಿಗೂ ಗೊಬ್ಬರ ಒದಗಿಸಿದರು. ಯಾವ ಗಿಡಕ್ಕೆ ಯಾವ ಗೊಬ್ಬರ ಬೇಕೋ ಅದು ಹಾಕ್ಕೊಳ್ರಿ ಅಂತ. ಅದರಿಂದ ಭಗವಂತನಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ. ಕುಟಿಲ ಅಂದರೆ ಕೌಟಿಲ್ಯ ಅಂದರೆ ಡಿಸ್ಕ್ರಿಮಿನೇಷನ್. ಅದರಿಂದ ಛೇದ ಭೇದ ವಿಷಾದ ಕುಟಿಲ. ಅದಾದ ಮೇಲೆ ಅಂತ ಆದಿ ಮಧ್ಯ ವಿದೂರ. ಅಂತ ಇಲ್ಲ, ಆದಿ ಇಲ್ಲ, ಮಧ್ಯ ಇಲ್ಲ, ಅನಾದಿ ನಿತ್ಯವಾದ ವಸ್ತು. ವೇದವ್ಯಾಸರು ಯಾವತ್ತೋ ಒಮ್ಮೆ ದ್ವಾಪರ ಯುಗದಲ್ಲಿ, ಈ ಮೊನ್ನಿನ ದ್ವಾಪರ ಯುಗ, ನಮ್ಮ ಕಲಿಯುಗಕ್ಕಿಂತ ಮೊದಲು ದ್ವಾಪರ ಯುಗ ಅಂತ್ಯದಲ್ಲಿ, ದ್ವಾಪರ ಯುಗ ಮುಗಿಯಲಿಕ್ಕೆ ಇನ್ನೂ 700 ವರ್ಷ ಇದೆ ಅನ್ನುವಾಗ, ಕಲಿಯುಗ ಪ್ರಾರಂಭವಾಗುವುದಕ್ಕೆ 700 ವರ್ಷ ಇದೆ ಅನ್ನುವಾಗ ಹುಟ್ಟಿದವರಲ್ಲ, ಅದಕ್ಕಿಂತಲೂ ಹಿಂದೆ ಇದ್ದವರು. ಒಂದು ದೃಷ್ಟಿಯಿಂದ ಯಾವಾಗ ವೇದವ್ಯಾಸರ ಪ್ರಥಮಾವತಾರ ಅಲ್ಲ ಅದು, ಇದು 28ನೇ ದ್ವಾಪರದಲ್ಲಿ ವೇದವ್ಯಾಸರ ಅವತಾರ. ಆದರೆ ವೇದವ್ಯಾಸರು ರಾಮಾವತಾರಕ್ಕಿಂತ ಮೊದಲು ವೇದವ್ಯಾಸ ಇದ್ದರು. ದ್ವಿತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶೆ ಯುಗೇ ಕೃಷ್ಣ ಸತ್ಯವತ್ಯಾಂ ಅಜಾಯತ. ಭಾಗವತದ ವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾರೆ, ಇದು 28ನೇ ದ್ವಾಪರದಲ್ಲಿ ವೇದವ್ಯಾಸ ಅವತಾರ, ಬಹಳ ಕೊನೆಯದಿದು. ಮತ್ತು ಈ ವೈವಸ್ವತ ಮನ್ವಂತರದ 2ನೇ ದ್ವಾಪರದಲ್ಲಿ ವೇದವ್ಯಾಸ ಅವತಾರ ಆಗಿದೆ, 7ನೇ ದ್ವಾಪರದಲ್ಲಿ ವೇದವ್ಯಾಸ ಅವತಾರ ಆಗಿದೆ, 16ನೇ ದ್ವಾಪರದಲ್ಲಿ ವೇದವ್ಯಾಸ ಅವತಾರ ಆಗಿದೆ, 25ನೇ ದ್ವಾಪರದಲ್ಲಿ ವೇದವ್ಯಾಸ ಅವತಾರ ಆಗಿದೆ, ಮತ್ತು 28ನೇ ದ್ವಾಪರದಲ್ಲಿ ಇದು 5ನೇ ಬಾರಿ ವೇದವ್ಯಾಸ ಅವತಾರ ಈ ಒಂದು ಮನ್ವಂತರದಲ್ಲಿ. ಹಾಗೆ ಅದಕ್ಕಿಂತ ಮೊದಲು ವೇದವ್ಯಾಸರು ಇದ್ದೇ ಇದ್ದರು. ಆದರೆ ಆ ಅವತಾರಗಳಲ್ಲೆಲ್ಲ ಏನು ಮಾಡಿದರು ವೇದವ್ಯಾಸರು? ಈಗಾದರೆ ಭಾರತ ರಚನೆ ಮಾಡಿದರು, ವೇದಗಳು ವಿಭಾಗ ಮಾಡಿದರು. ಆವಾಗ ಏನು ಮಾಡಿದರು? ಆವಾಗ ವೇದ ವಿಭಾಗ ಮಾಡಿದರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆಯಾ ಮನ್ವಂತರಗಳಲ್ಲಿ ವೇದ ವಿಭಾಗ ಮಾಡಿರತಕ್ಕಂಥ ಋಷಿಗಳು ಬೇರೆ ಬೇರೆ ಇದ್ದಾರೆ. ಹಾಗಾದರೆ ಇವರು ವೇದವ್ಯಾಸರು ಏನು ಮಾಡಿದ್ವಿ? ವ್ಯಾಸಾಚಾರ್ಯಸ್ತು ಪೂರ್ವೇಶು ಚರಮೇ ಭಗವಾನ್ ಸ್ವಯಂ ಅಂತ ಹೇಳ್ತಾರೆ. ಪೂರ್ವೇಶು ವ್ಯಾಸ ಆಚಾರ್ಯ. ಪೂರ್ವಕಾಲ ಹಿಂದಿನ ವೇದವ್ಯಾಸಾವತಾರದಲ್ಲಿ ಎಲ್ಲಿಯೂ ವೇದ ವಿಭಾಗ ಮಾಡಲಿಲ್ಲ. ಮತ್ತು ವೇದ ವಿಭಾಗ ಮಾಡುವವರಿಗೆ ಆಚಾರ್ಯರಾಗಿ ನಿಂತು ಅವರಿಗೆ ಗೈಡೆನ್ಸ್ ಕೊಟ್ಟರು. ಈ ಅವತಾರ 28ನೇ ವೇದವ್ಯಾಸಾವತಾರದಲ್ಲಿ ಸ್ವತಃ ವೇದ ವಿಭಾಗ ಮಾಡಿದರು. ಹಿಂದಿನ ಅವತಾರಗಳಲ್ಲಿ ವೇದ ವಿಭಾಗ ಮಾಡಿರಲಿಲ್ಲ. ವೇದ ವಿಭಾಗ ಮಾಡತಕ್ಕ ಋಷಿಗಳು ಬೇರೆ ಇದ್ದರು. ಆ ಋಷಿಗಳಿಗೆ ಆಚಾರ್ಯರಾಗಿ ನಿಂತು ವೇದ ವಿಭಾಗ ಮಾಡಿಸಿದರು, ಇಲ್ಲಿ ತಾನೇ ಮಾಡಿದರು. ಹೀಗೆ ವ್ಯಾಸಾವತಾರವೇ ಅನೇಕ ಬಾರಿ ಆಗಿದೆ. ಅನೇಕ ಬಾರಿ ಆದದ್ದು ಒಂದು ಬಾರಿಯ ವ್ಯಾಸಾವತಾರವನ್ನು ಸಮಾಪ್ತಿ ಮಾಡಿಕೊಂಡಾಗ ಅದು ಮೂಲ ರೂಪದಲ್ಲಿ ಅದನ್ನು ಸೇರಿಸಿಕೊಂಡು ಮತ್ತೊಮ್ಮೆ ಭೂಮಿಗೆ ಬಂದದ್ದುಂಟು. ಒಟ್ಟಿನಲ್ಲಿ ವ್ಯಾಸಾವತಾರ ಅನಾದಿ ಅನಂತವಾಗಿರತಕ್ಕಂಥ ಭಗವಂತನ ಮೂಲ ರೂಪದ ಒಂದು ಅಭಿವ್ಯಕ್ತಿ ಹೊರತು ಅದು ಅಂತ ಆದಿ ಮಧ್ಯ ಇರುವಂಥದ್ದಲ್ಲ. ಈಗ ನಾನು ವಿದೂರನಾದ ಅಂತ ಇಟ್ಕೊಂಡು ಬಿಟ್ರೆ, ವಿದೂರ ಆದ ಅಂತ ಉಂಟಲ್ಲ, ನಾನು ಅದು ಕೇಳಿದೆ. ಆದಿ ಮಧ್ಯ ವಿದೂರನಾದ ಯಾರು? ನಾದ ಅನಾದಿ ಕಾರಣ. ಇಲ್ಲಿದ್ದರೆ ಆದಾನಾದಿ ಕಾರಣ ಅಂತ ಇದೆ ಇಲ್ಲಿ. ಅದಕ್ಕೆ ಮತ್ತೆ ಅರ್ಥ ಹೇಳೋಣ. ಈಗ ಒಂದು ಹೊಸ ಅರ್ಥವಂತ. ಈಗ ಅಂತ ಆದಿ ಮಧ್ಯ ವಿದೂರನಾದಾನಾದಿ ಕಾರಣ. ಅಂತಾದಿ ಮಧ್ಯ ವಿದೂರನಾದ
ಅಂತ ಒಂದೊಂದು ಆ್ಯಡ್ಜೆಕ್ಟಿವ್ ಆಯಿತು. ಆಮೇಲೆ ಇನ್ನೊಂದು ವಿಶೇಷಣ ಅನಾದಿ ಕಾರಣ. ಅನಾದಿ ಅಂತಂದರೆ, ಅನಾದಿ ಅಂದರೆ ಈ ಪ್ರಪಂಚಕ್ಕೆ ಆದಿ ಇಲ್ಲ. ಯಾವಾಗ ಪ್ರಪಂಚ ಶುರುವಾಯಿತು? ಅದಕ್ಕಿಂತ ಹಿಂದೆಯೂ ಇತ್ತು. ಈ ಮೊನ್ನೆ ಪ್ರಳಯದ ನಂತರ, ಆ ಪ್ರಳಯದ ಮೊದಲೇನಿತ್ತು? ಪ್ರಪಂಚ ಇತ್ತು. ಹಾಗಾದರೆ ಈ ಪ್ರಪಂಚಕ್ಕೆ ಆದಿಯಲ್ಲಿ, ಇದಕ್ಕೆ ಅನಾದಿ. ಇದು ಅನಾದಿ. ಅನಾದಿ ಆದರೆ ನಾಶ ಉಂಟಲ್ಲ, ನಾಶ ಇದ್ದರೂ ಅನಾದಿ. ಯಾಕೆಂದರೆ ಸಮುದ್ರದ ತೆರೆಯ ಹಾಗೆ ಅಂತ, ಪ್ರವಾಹತೋ ಅನಾದಿ ಅಂತ ಹೇಳ್ತಾರೆ. ಸಮುದ್ರದ ತೆರೆ ಒಂದೊಂದು ತೆರೆಯೂ ನಾಶವಾಗುತ್ತೆ, ಆದರೆ ತೆರೆಗೆ ಆದಿ ಅಂತ ಉಂಟೋ? ಇಲ್ಲ, ಬರ್ತಾನೆ ಇರ್ತದೆ, ತುದಿ ಇಲ್ಲ ಬುಡ ಇಲ್ಲ. ಹಾಗಾಗಿ ತೆರೆಗಳಂತೆ ಒಂದು ತೆರೆ ಬಿದ್ದರೆ ಮತ್ತೊಂದು ತೆರೆ, ಒಂದು ಪ್ರಪಂಚ ನಾಶ ಆದರೆ ಮತ್ತೊಂದು ಸೃಷ್ಟಿ, ಒಂದು ಸೃಷ್ಟಿ ನಾಶ, ಹೀಗೆ ಸೃಷ್ಟಿಯ ಪರಂಪರೆ ಅನಾದಿ. ಅನಾದಿಯಾಗಿರ್ತಕ್ಕಂಥ ಈ ವಿಶ್ವಕ್ಕೆ ಅನಾದಿಯಾದ ಕಾರಣ ಇದಕ್ಕಿಂತಲೂ ಮೊದಲಿದ್ದವನಾಗಬೇಕಲ್ಲ ಇದನ್ನು ಸೃಷ್ಟಿ ಮಾಡೋ. ಈ ಅನಾದಿಯಾದ ವಿಶ್ವಕ್ಕೆ, ಆ ವಿಶ್ವ ಸೃಷ್ಟಿಯಾಗುವುದಕ್ಕಿಂತಲೂ ಮುಂಚೆ ಅನಾದಿಯಿಂದ ಇದ್ದವನೇ. ಆದ್ದರಿಂದ ಅನಾದಿ ಕಾರಣ ನೀನು. ವಿಶ್ವ ಅನಾದಿಯಾದ ವಿಶ್ವಕ್ಕೆ ಅನಾದಿಯಾದ ಕಾರಣ ಮತ್ತು ಎಲ್ಲಕ್ಕೂ ಕಾರಣ ನೀನು. ಯಾರು? ನೀನು ಅನಾದಿ. ಆದಿ ಅಂದರೆ ಕಾರಣ ಅಂತರ್ಥ. ನಿನಗೆ ಯಾವ ಕಾರಣವೂ ಇಲ್ಲ, ಎಲ್ಲಕ್ಕೂ ನೀನು ಕಾರಣ, ನಿನಗೆ ಮಾತ್ರ ಯಾವ ಕಾರಣವೂ ಇಲ್ಲ. ನೀನು ಇನ್ನೊಂದು ಕಾರಣದಿಂದ ಹುಟ್ಟಿದವನಲ್ಲ, ಎಲ್ಲಕ್ಕೆ ಕಾರಣ, ಸ್ವತಃ ಕಾರಣರಹಿತ. ಇದು ಒಂದರ್ಥ. ಈಗ ಅದನ್ನು ಹಿಂದೆ ಆದ ಅನ್ನೋದನ್ನು ಹಿಂದಕ್ಕೆ ಸೇರಿಸಿಕೊಂಡದ್ರಿಂದ ಆದಿ ಮಧ್ಯಾಂತ ವಿದೂರನಾದ, ಅಂತಾದಿ ಮಧ್ಯ ವಿದೂರನಾದ ಅನಾದಿ ಕಾರಣ. ಇನ್ನೊಂದರ್ಥ, ವಿದೂರನು ಆದಾನಾದಿ ಕಾರಣ. ಈಗಿರುವ ಪಾಠ ಆದಾನಾದಿ ಕಾರಣ. ಅಂದರೆ ವ್ಯಾಸರಿಗೆ ಒಂದು ಹೊಸ ನಿರ್ವಚನವನ್ನು ಹೇಳ್ತಾರೆ ಅವರು. ನಾವು ದೇವರ ಅವತಾರಗಳನ್ನೆಲ್ಲ ಆತ್ಮ ಆತ್ಮ ಪರಮಾತ್ಮ ಅಂತ ಹೇಳ್ತೇವೆ. ದೇವರಿಗೆ ಆತ್ಮ ಅನ್ನೋ ಶಬ್ದವನ್ನು ಬಿಡ್ತೇವೆ. ಆತ್ಮ ಅನ್ನೋ ಶಬ್ದಕ್ಕೆ ಏನರ್ಥ? ಆತ್ಮ ಅಂತ ಅನ್ನೋದಕ್ಕೆ ಆದಾನಾದಿ ಕಾರಣ ಅಂತ ಅರ್ಥ. ಆತ್ಮಶಬ್ದ ವಾಚ್ಯ, ಆತ್ಮಶಬ್ದದ ಮುಖ್ಯಾರ್ಥ. ಅದರಿಂದ ದೇವರನ್ನು ಪರಮಾತ್ಮ ಅಂತ ಹೇಳೋದು. ಈ ಶಬ್ದದ ಮೂಲಕ ನೀನು ಸಾಕ್ಷಾತ್ ಪರಮಾತ್ಮನ, ಯಾಕೆಂದರೆ ಪರಮಾತ್ಮನ ಅವತಾರ ಅಲ್ಲ. ವೇದವ್ಯಾಸರು ಒಬ್ಬ ಸಾಮಾನ್ಯ ಋಷಿ ಅಂತ ಅನೇಕ ಮಂದಿ ವ್ಯಾಖ್ಯಾನಕಾರರು ಬೇರೆ ಮತದವರು ಹೇಳ್ತಾರೆ. ಅದಕ್ಕೆ ಹೇಳಿದ್ರು ಅಲ್ಲ, ನೀನು ಸಾಕ್ಷಾತ್ ಪರಮಾತ್ಮನ ಸ್ವರೂಪ. ಯಾಕೆಂದರೆ ಆದಾನಾದಿ ಕಾರಣ. ಆತ್ಮಶಬ್ದ ಪರಮಾತ್ಮ ಶಬ್ದದ ಅರ್ಥ ಅದು. ಪರಮಾತ್ಮ ಆತ್ಮಶಬ್ದಕ್ಕೆ ಏನರ್ಥ? ಯಚ್ಚ ಆಪ್ನೋತಿ ಯದಾ ದತ್ತೇ ಯಚ್ಚ ಅತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾದಾತ್ಮೇತಿ ಭಣ್ಯತೆ ಅಂತ. ಆತ್ಮ ಅನ್ನುವ ಶಬ್ದಕ್ಕೆ ಅರ್ಥ ಆಪ್ನೋತಿ ಇತಿ ಆತ್ಮ. ಅಂದರೆ ಆಪ್ನೋತಿ ಎಲ್ಲದರ ಒಳಗೂ ತುಂಬಿರುವವನು, ಅಂತರ್ಯಾಮಿಯಾಗಿ ಇರುವವನು. ಆಪ್ನೋತಿ ಎಲ್ಲರ ಹೃದಯ ಗುಹಾಂ ಆಪ್ನೋತಿ, ಪ್ರತಿಯೊಬ್ಬರ ಹೃದಯದಲ್ಲೂ ಅಂತರ್ಯಾಮಿಯಾಗಿ ಇರುವವನು ಆತ್ಮ. ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಹಾಗೆ ಆತ್ಮ ಅಂದರೆ ಎಲ್ಲರ ಹೃದಯದೊಳಗೆ ಅಂತರ್ಯಾಮಿಯಾಗಿ ಬಿಂಬರೂಪದಿಂದ ಇರತಕ್ಕ ಸ್ವಾಮಿ ಅಂತ ಅರ್ಥ ಆತ್ಮ. ಮತ್ತೊಂದು ಆದತ್ತೆ ಅಂದರೆ ಜ್ಞಾನಿಗಳನ್ನು ಸ್ವೀಕರಿಸಿ ಉದ್ಧಾರ ಮಾಡುವವನು. ಆದಾನ ಅಂದರೆ ಸ್ವೀಕರಿಸುವುದು. ಅಥವಾ ಕೊನೆಗೆ ಪ್ರಪಂಚ ಪ್ರಳಯ ಕಾಲದಲ್ಲಿ ಇಡೀ ಪ್ರಪಂಚವನ್ನು ಆದಾನ ಮಾಡಿ ಸ್ವೀಕರಿಸಿ ತನ್ನ ಗರ್ಭದಲ್ಲಿ ಇರಿಸಿಕೊಂಡು ಸರ್ವವನ್ನು ಸಂಹಾರ ಮಾಡತಕ್ಕಂಥ ಶಕ್ತಿ. ಆದ್ದರಿಂದ ಮುಖ್ಯವಾಗಿ ಆದತ್ತೆ ಅಂದರೆ ಸ್ವೀಕರಿಸುವುದು, ಆದಾನ. ಜ್ಞಾನಿಗಳನ್ನು ಆತ್ಮೀಯರನ್ನಾಗಿ ಸ್ವೀಕರಿಸಿ ಉದ್ಧಾರ ಮಾಡತಕ್ಕವನು, ಆದ್ದರಿಂದ ಆತ್ಮ. ಮತ್ತು ಜ್ಞಾನಿಗಳಿಗೆ ಆದಾನ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡಿದ ಶಕ್ತಿ ಅಲ್ಲವೇ, ಆದ್ದರಿಂದ ನೀನೇ ನಿಜವಾದ ಪರಮಾತ್ಮ ಅಂತ. ಆಮೇಲೆ ಇನ್ನೊಂದರ್ಥ ಯಚ್ಚ ಅತ್ತಿ ವಿಷಯಾನಿಹ. ಮತ್ತೊಂದರ್ಥ ಆದಾನ ಅಂದರೆ ಪ್ರಪಂಚವನ್ನು ಪ್ರಳಯ ಕಾಲದಲ್ಲಿ ಪೂರ್ತಿಯಾಗಿ ತನ್ನ ಹೊಟ್ಟೆಯೊಳಗೆ ಇಟ್ಟು ಜಗತ್ತನ್ನು ಸಂಹಾರ ಮಾಡತಕ್ಕಂಥ ಶಕ್ತಿ. ಅದೂ ಹೌದು ವೇದವ್ಯಾಸರು. ಆಮೇಲೆ ಯಚ್ಚ ಅತ್ತಿ ವಿಷಯಾನ್, ಈ ದೇಹದೊಳಗಿದ್ದು ಈ ವಿಷಯಗಳನ್ನು ಭೋಗಿಸುವವನು ಆತ್ಮ ಅಂತ. ಅರೆ ಜೀವ ಅಲ್ಲೇನು? ಜೀವ ಭೋಗಿಸಬೇಕಾಗಿದ್ದರೆ ಅವನು ಮೊದಲು ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಕಿವಿಯಲ್ಲಿದ್ದು ಶಬ್ದವನ್ನು ಅವನು ಕೇಳಿಸಿಕೊಂಡು ನಮಗೆ ಕೇಳಿಸ್ತಾನೆ. ಕಣ್ಣಿನಲ್ಲಿದ್ದು ರೂಪವನ್ನು ಹೃಷಿಕೇಶ ಅಂತ ಹೆಸರಲ್ಲ. ಹೃಷಿಕ ಅಂದರೆ ಇಂದ್ರಿಯ, ಎಲ್ಲ ಇಂದ್ರಿಯದಲ್ಲಿದ್ದು ಅಲ್ಲಿ ಇರತಕ್ಕಂಥ ಇಂದ್ರಿಯಗಳಲ್ಲಿದ್ದು ಶುಭ ವಿಷಯಗಳನ್ನು ತಾನು ಭೋಗಿಸಿ ನಮಗೆ ಶುಭಾಶುಭ ವಿಷಯಗಳನ್ನು ಕೊಡತಕ್ಕವ. ಆದ್ದರಿಂದ ವಿಷಯಗಳನ್ನು ಇಂದ್ರಿಯಗಳ ಮೂಲಕ ವಿಷಯವನ್ನು ಅನುಭವಿಸುವವನು, ಆದ್ದರಿಂದ ಆತ್ಮ. ಆಮೇಲೆ ಯಚ್ಚಾಸ್ಯ ಸಂತತೋ ಭಾವ. ಆಪ್ನೋತಿ ಅನ್ನುವುದು ಎಲ್ಲ ಕಡೆಯಲ್ಲಿ ತುಂಬಿರುವವ ಅಂತ, ಎಲ್ಲ ಕಡೆಯಲ್ಲಿ ತುಂಬಿರುವವ. ಮತ್ತು
ಸಂತತಃ ಭಾವ ಅಂದರೆ ಎಲ್ಲ ಕಾಲದಲ್ಲಿ ತುಂಬಿರುವವ, ಸರ್ವಕಾಲದಲ್ಲೂ ಇರುವವ, ಎಲ್ಲ ಕಡೆಗಳಲ್ಲೂ ಇರುವವ, ಎಲ್ಲದರ ಒಳಗೂ ಇರುವವ, ಎಲ್ಲ ಸಜ್ಜನರನ್ನು ಉದ್ಧರಿಸುವವ, ಪ್ರಳಯ ಕಾಲದಲ್ಲಿ ಎಲ್ಲ ವಿಶ್ವವನ್ನು ಕಬಳಿಸುವವ, ಮತ್ತು ಸೃಷ್ಟಿಯಲ್ಲಿ ಪ್ರತಿಯೊಬ್ಬನ ಒಳಗೂ ಇದ್ದು ಇಂದ್ರಿಯಗಳ ಮೂಲಕ ಸಮಸ್ತ ವಿಷಯಗಳನ್ನು ಭೋಗಿಸುವವ ಅಂತ ಆತ್ಮಶಬ್ದದ ಅರ್ಥ. ಅದೇ ಆದಾನಾದಿಗಳು. ಆತ್ಮಶಬ್ದದ ಒಂದರ್ಥ ಆದಾನ ಅದನ ಮುಂತಾದಗಳನ್ನು ಮಾಡ್ತಾ ಆತ್ಮಶಬ್ದದ ಮುಖ್ಯಾರ್ಥವಾಚ್ಯನಾಗಿ ಏಷತೆ ಆತ್ಮ ಅಂತರ್ಯಾಮಿ ಅಂತ ಶ್ರುತಿವಾಚ್ಯನಾಗಿರತಕ್ಕಂಥ ವೇದವ್ಯಾಸರೇ ನಮ್ಮನ್ನು ಪಾಹಿ ರಕ್ಷಿಸಿರಿ ಅನ್ನೋದು ವೇದವ್ಯಾಸ ಸ್ತುತಿ ಆಯಿತು. ಅಲ್ಲಿಂದ ಮುಂದೆ ಈಗ ನರೋತ್ತಮಂ ಅಂತ ಭಾರತದಲ್ಲಿ ಹೇಳಿರತಕ್ಕ ನರೋತ್ತಮನ ಸ್ತುತಿಗೆ ಮತ್ತೆ ಪುನಃ ಬರ್ತಾರೆ. ನಾರಾಯಣನನ್ನು ವೇದವ್ಯಾಸರಾಗಿ ಸ್ತುತಿ ಮಾಡಿದ ಮೇಲೆ ನರೋತ್ತಮನು ಮಧ್ವನಾಗಿ ಅವತರಿಸಿದ್ದನ್ನು ಸ್ತುತಿ ಮಾಡುವುದು ಬೇಡವೇ? ನಮ್ಮ ಗುರುಗಳು ಸಾಕ್ಷಾತ್ ನಮಗೆ ಈ ತತ್ವಮಾರ್ಗವನ್ನು ತತ್ವವಾದಾಚಾರ್ಯರಿಗೆ ನಮಸ್ಕಾರ ಮಾಡೋದಕ್ಕೋಸ್ಕರ ಮುಂದಿನ 2 ಶ್ಲೋಕಗಳು. ಅದರಲ್ಲಿ ಮೊದಲನೇ ಪದ್ಯ, ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು 120 ಕುಭಾಷ್ಯವ ರಚಿಸೆ, ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳು ಅವತರಿಸಿ ಭಾರತೀ ರಮಣ ಮಧ್ವಾಭಿಧಾನದಿ 14 ಲೋಕದಲ್ಲಿ ಮೆರೆದ ಅಪ್ರತಿಮಗು ವಂದಿಸುವೆ. ಮಧ್ವಾಚಾರ್ಯರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆಯುವ ಮೊದಲು ಎಷ್ಟು ಭಾಷ್ಯಗಳಿದ್ದವೋ ಅದು ಪೂರ್ತಿ ಲೆಕ್ಕ ಗೊತ್ತಿಲ್ಲ. ಕೆಟ್ಟ ಭಾಷ್ಯಗಳು 21 ಇದ್ದವು ಅಂತ, ಒಳ್ಳೆಯ ಭಾಷ್ಯಗಳು ಇರಬಾರ್ದು ಅಂತನಲ್ಲ. ಅವರು ಆ ಬ್ರಹ್ಮಸೂತ್ರದ ಅರ್ಥವನ್ನು ಕೆಡಿಸಿ ಅರ್ಥ ಬರೆದವರು 21 ಮಂದಿ ಇದ್ದರು. ಅದಕ್ಕೆ ಒಳ್ಳೆಯ ಅರ್ಥ ಬರೆದವರು ಇದ್ದ ಲೆಕ್ಕ ನಮಗೆ ಸಿಕ್ಕಿಲ್ಲ. ಆಚಾರ್ಯಕ್ಕಿಂತ ಮೊದಲು ಜ್ಞಾನಿಗಳು ಅದಕ್ಕೆ ಭಾಷ್ಯ ಬರೆದಿರ್ಬೋದು. ಕೆಟ್ಟ ಭಾಷ್ಯ 21 ಇತ್ತು. ಅದು 21 ಭಾಷ್ಯ ಇತ್ತು ಅಂತ ಅರ್ಥ ಅಲ್ಲ, ಕೆಟ್ಟ ಭಾಷ್ಯ ಅಂದರೆ ಮಿಸ್ಇಂಟರ್ಪ್ರಿಟೇಷನ್ ಮಾಡಿದವರು 21 ಮಂದಿ. ಅದಕ್ಕೆ ಪ್ರಾಪರ್ ಇಂಟರ್ಪ್ರಿಟೇಷನ್ ಮಾಡಿದವರು ಬಹಳ ಮಂದಿ ಇರ್ಬೋದು. ಅದನ್ನೆಲ್ಲ ನಮಗೆ ಲೆಕ್ಕ ಇಲ್ಲ. ಅದನ್ನು ಯಾಕೆಂದ್ರೆ ಮತ್ತೆ ಆ ಪ್ರಾಪರ್ ಇಂಟರ್ಪ್ರಿಟೇಷನ್ ಮಧ್ವಾಚಾರ ಕೊಟ್ಟರು, ನಾವು ಅದನ್ನು ಹಿಡ್ಕೊಂಡು ಬಂದೆವು. ಮಿಸ್ಇಂಟರ್ಪ್ರಿಟೇಷನ್ ಆಫ್ ಬ್ರಹ್ಮಸೂತ್ರಾಸ್ ಅದನ್ನು ಮಾಡಿದವರು. ಅದನ್ನು ಆಚಾರ್ಯರ ತನಕ 21 ತಪ್ಪು ಭಾಷ್ಯಗಳು ಅಂತ, ಕುಭಾಷ್ಯ ಅಂತ ಅಂದರೆ ಮೂಲದ ಅರ್ಥವನ್ನು ಕೆಡಿಸುವಂಥ ಭಾಷ್ಯ. 21 ಮಂದಿ ಆಚಾರ್ಯಕ್ಕಿಂತ ಮೊದಲು ಅಂಥ ಭಾಷ್ಯ ಬರೋದು. ಆಚಾರ್ಯರ ಕಾಲದಲ್ಲಿ ಇಂಥ 21 ರಾಂಗ್ ಇಂಟರ್ಪ್ರಿಟೇಷನ್ಸ್ ಅವ್ರ ಮುಂದೆ ಇದ್ದವು. 1+20 ಕುಭಾಷ್ಯ. 20 ಅಂದರೆ 20, 1+20 ಅಂದರೆ 21. 21 ಕುಭಾಷ್ಯ ದೂಷಕಂ ಅಂತ ಆ ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತರು ಹೇಳಿದ್ದನ್ನೇ ಇವರು ಇಲ್ಲಿ ಅನುವಾದ ಮಾಡ್ತಾ ಇರೋದು. ಆಚಾರ್ಯರು ಭಾಷ್ಯ ಬರೆದದ್ದು 21 ದುರ್ಭಾಷ್ಯಗಳಿಗೆ ಉತ್ತರ ರೂಪವಾಗಿ 22ನೇ ಸುಭಾಷ್ಯವನ್ನು ಬರೆದರು ಅಂತ ಅದನ್ನೇ ಇಲ್ಲಿ ಹೇಳ್ತಾರೆ. 1+20 ಗುಭಾಷ್ಯಗಳ ರಚನೆ ಆಗಿತ್ತು. ಅದನ್ನು ರಚನೆ ಮಾಡಿದವರು ಯಾಕಪ್ಪ ಕೆಟ್ಟ ಅರ್ಥ ಯಾಕೆ ಬರೆದರು ಅಂದರೆ, ಅಲ್ಲ ಯಾರಿಗಾದ್ರೂ ಏನು ಅರ್ಥ ಆಯಿತೋ ಅದನ್ನು ಬರೆಯೋದಲ್ವಾ? ನಮಗೇನು ಅರ್ಥ ಆಯಿತೋ ಅದನ್ನು ಬರೆಯೋದು. ಅದು ಸರಿ ಅರ್ಥವೋ ತಪ್ಪು, ನಮಗೆ ಅರ್ಥ ಆದ್ದು ನಮಗೆ ಸರಿಯೇ, ಅದು ನಿಮಗೆ ತಪ್ಪು ಕಾಣ್ಬೋದು, ನನ್ನ ಬುದ್ಧಿಗೆ ಸರಿ ಅಂತಲೇ ಕಾಣೋದಲ್ವಾ? ಹಾಗೆ ಅವರವರು ತಮಗೆ ಕಂಡದ್ದೇ ಸರಿ ಅಂತ ಬರೀತಾ ಹೋದರು. ಮತ್ತು ಇನ್ನೊಂದು ಸಮಸ್ಯೆ ಅಂದರೆ ಬ್ರಹ್ಮಸೂತ್ರ ಅನ್ನೋದು ಮೇಲು ನೋಟಕ್ಕೆ ಸ್ಪಷ್ಟವಾಗಿ ಏನನ್ನೂ ಹೇಳುವುದಿಲ್ಲ. ಅದು ಏನು ಇರಬಹುದು ಅಂತ ನಾವು ಊಹಿಸಿಯೇ ಅರ್ಥ ಬರೀಬೇಕು. ಹಾಗೆ ಊಹಿಸಿ ಬರೆಯುವಾಗ, ಉದಾಹರಣೆಗೆ ಬ್ರಹ್ಮಸೂತ್ರದ ಕ್ಲಿಷ್ಟ, ಈ ಬೇರೆ ಗ್ರಂಥಕ್ಕೆ ಈ ಕ್ಲೇಶ ಇಲ್ಲ. ಬ್ರಹ್ಮಸೂತ್ರದಲ್ಲಿ ಏನು ಅಂದರೆ ಅಂತಸ್ತಧರ್ಮೋಪದೇಶಾತ್ ಆಕಾಶಸ್ಥಲಿಂಗಾತ್ ಪ್ರಾಣಸ್ಥಧಾನುಗಮಾತ್ ಇಂಥ ಸೂತ್ರಗಳಿವೆ. ಇದು ಏನು ಹೇಳ್ತದೆ ಅಂದರೆ ಅಲ್ಲಿ ಅಂತಹ ತದ್ಧರ್ಮೋಪದೇಶಾತ್ ಅಂತ ಅದರ ಅರ್ಥ ಒಳಗಿರುವವನು, ಅಂತಹ ಒಳಗಿರುವವನು ತತ್ ಬ್ರಹ್ಮ. ಯಾಕೆ ತದ್ಧರ್ಮೋಪದೇಶಾತ್ ಬ್ರಹ್ಮನ ಗುಣಗಳನ್ನೇ ಹೇಳಿದ್ದರಿಂದ. ಎಲ್ಲಿ ಒಳಗಿರುವ ಯಾವ ಒಳಗಿರುವವನ ಕುರಿತು ಯಾವ ಮಂತ್ರದ ನಿರ್ಣಯ ಅಂತ ಇವರು ಹೇಳೋದಿಲ್ಲ, ವೇದವ್ಯಾಸ ಹೇಳೋದಿಲ್ಲ. ಅಂತಹ ಅಂತ ಬಂದ ತಕ್ಷಣ ಯಾವನೋ ಒಬ್ಬ ಅಂತರ್ಯಾಮಿಯಾಗಿರ್ತಕ್ಕವನನ್ನು ಹೇಳತಕ್ಕಂಥ ಒಂದು ಶ್ರುತಿ ವಾಕ್ಯ ನಮಗೆ ಗೊತ್ತಿರಬೇಕು. ಆ ಶ್ರುತಿಯಲ್ಲಿ ಭಗವಂತನ ಗುಣಗಳನ್ನು ಹೇಳಿದೆ, ಆದ್ದರಿಂದ ಅದು ಭಗವಂತನನ್ನೇ ಹೇಳುತ್ತೆ ಅಂತ ಅವರು ಇಷ್ಟೇ ಹೇಳ್ತಾರೆ. ಅದು ಯಾವ ಶ್ರುತಿ? ವೇದವ್ಯಾಸರು ಶ್ರುತಿಯನ್ನು ಹೇಳೋದಿಲ್ಲ ಕಡೆ. ಅಂತಹ ಅಂತ ಶಬ್ದ ಇದ್ದದ್ದು ಯಾವುದು ನಮಗೆ ಬಾಯಿಪಾಠ ಬರುತ್ತೋ ಅದಕ್ಕೆ ಭಾಷೆ ಬರೆಯುವುದು. ಅಂದ ಆ ಸೂತ್ರದ ಮೂಲಭೂತವಾಗಿರತಕ್ಕ ವಿಷಯವಾಕ್ಯ ಶ್ರುತಿ ಯಾವುದು, ಅದರಲ್ಲಿ ಹೇಳಿರತಕ್ಕಂಥ ಧರ್ಮಗಳು ಏನು, ಇದನ್ನು ತಿಳ್ಕೊಳ್ಬೇಕಾಗಿದ್ದರೆ, ಬ್ರಹ್ಮಸೂತ್ರ ಅರ್ಥ ಆಗಬೇಕಾಗಿದ್ದರೆ ಸಮಸ್ತ ವೇದಗಳು ಮುಖೋದ್ಗತವಾಗಿರಬೇಕು. ಇಲ್ಲ ಅರ್ಥ ಆಗೋದಿಲ್ಲ. ಯಥಾಶಕ್ತಿ ಸಾಮಾನ್ಯವಾಗಿ ಆಚಾರ್ಯರ ತನಕ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದವರದ್ದು ಒಂದು ಡಿಫೆಕ್ಟು ಏನು ಗೊತ್ತೋ, ಇದೇನು ನಾವು ಯಾರನ್ನೂ ಅಟ್ಯಾಕ್ ಮಾಡೋದಲ್ಲ, ಫ್ಯಾಕ್ಟ್ಸ್ ನಿಮ್ಮ ಮುಂದೆ ಇಡ್ತೇನೆ. ಅವರು ಬರೇ 10 ಉಪನಿಷತ್ತುಗಳನ್ನು ಇಟ್ಟುಕೊಂಡು ಬ್ರಹ್ಮಸೂತ್ರಕ್ಕೆ ಭಾಷೆ ಬರೆದವರು. ಆದರೆ ಬ್ರಹ್ಮಸೂತ್ರ ಉಪನಿಷತ್ತುಗಳ ಅರ್ಥ ನಿರ್ಣಯ ಮಾತ್ರಕ್ಕೆ ಹೊರಟದ್ದಲ್ಲ, ಸಮಸ್ತ ವೇದಾರ್ಥ ನಿರ್ಣಯಕ್ಕೆ ಹೊರಟದ್ದು. ಯಾರು ಇಡೀ ವೇದವನ್ನು ಮುಂದಿಟ್ಟುಕೊಂಡು ಬ್ರಹ್ಮಸೂತ್ರ ಕಾಮೆಂಟ್ರಿ ಬರೀಲಿಲ್ಲ, ಬರೀ 10 ಉಪನಿಷತ್ತುಗಳನ್ನು ಇಟ್ಟುಕೊಂಡು. 10 ಉಪನಿಷತ್ತು ಇಟ್ಟುಕೊಂಡು ಕಷ್ಟಪಟ್ಟರೆ ನೀವು ನಾವು ಬರೀಬೋದು. ಯಾಕಂದರೆ 10 ಉಪನಿಷತ್ತು ನಮಗೂ ಬರುತ್ತೆ.
ಆಚಾರ್ಯರೇ ಯಾಕೆ ಬರಿಬೇಕಾಯಿತು ಅಂದರೆ ಸಮಸ್ತ ವೇದ ಗತಿ ಸಾಮಾನ್ಯಾತ್ ಅಂತ ಹೇಳ್ತಾರೆ ವೇದವ್ಯಾಸರು. ಇಡೀ ವೇದದಲ್ಲಿ ಇರತಕ್ಕ ಎಲ್ಲ ಅರಿವಿನ ಮುಖ ಒಂದೇ, ಒಂದಕ್ಕೆ ವಿರುದ್ಧವಾಗಿ ಇನ್ನೊಂದು ಕಡೆ ಹೇಳುವುದಿಲ್ಲ ವೇದ ಅಂತ. ಹಾಗೆ ಸಮಸ್ತ ವೇದ ಸಮನ್ವಯ ಮಾಡುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದರೆ ಬ್ರಹ್ಮಸೂತ್ರದ ಅರ್ಥ ಯಾರಿಗೆ ಆಗುವುದು ಸಾಧ್ಯ? ಯಾರು ಸಮಸ್ತ ವೇದಜ್ಞರೋ ಅವರಿಗೆ ಮಾತ್ರ ಆಗುವುದು ಸಾಧ್ಯ. ಈ 10 ಉಪನಿಷತ್ತುಗಳನ್ನು ಓದಿಕೊಂಡು ಭಾಷ್ಯ, ಉಳಿದ ಎಲ್ಲ ಭಾಷೆಗಳಲ್ಲಿ 10 ಉಪನಿಷತ್ತುಗಳು ಅವರಿಗೆ ಬೇಸು. 10 ಉಪನಿಷತ್ಸ್ ತಗೊಂಡ್ರು ಬ್ರಹ್ಮಸೂತ್ರ, ಅದನ್ನು ತಾಳಿ ಮಾಡಿಕೊಂಡು ಹೋದರು. ಹೀಗೆ ನಾವು ನೀವು ಕೂಡ ಮಾಡಬಹುದು. 10 ಉಪನಿಷತ್ತಿನ ಪುಸ್ತಕ ಇಟ್ಕೊಳ್ಳೋದು, ಅಂತ ಒಂದು ಶಬ್ದ ಇದೆ, ಅಂತಹ ಶಬ್ದ ಇರುವ ಉಪನಿಷತ್ತಿನ ಶ್ಲೋಕ ಹುಡುಕೋದು, ಸಿಗ್ತದೆ ಒಂದು. ಅಂತಶ್ಚಂದ್ರಮತಿ ಮನಸಾಚರಂತಂ ಅಂತಹ ಬಂತು. ಹಾಗೆ ಪ್ರಾಣ ಅಂತಂದರೆ ಯಾವ ಒಂದು ಪ್ರಾಣ ಶಬ್ದ ಎಲ್ಲಿದೆ ಅಂತ ನೋಡೋದು, ಅದನ್ನು ಮಂತ್ರ ತಗೊಳ್ಳೋದು. ಬಹಳ ಸುಲಭ ಬ್ರಹ್ಮಸೂತ್ರಕ್ಕೆ ಅರ್ಥ ಮಾಡೋದು. ಹೀಗೆ ಎಲ್ಲರೂ ಮಾಡಿದ್ದು ಹೀಗೆ 10 ಉಪನಿಷತ್ತುಗಳನ್ನು ಇಟ್ಟುಕೊಂಡು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರೆದರು. ಆದ್ದರಿಂದಲೇ ಅದು ಸಮಸ್ತ ವೇದಾರ್ಥ ನಿರ್ಣಾಯಕವಾಗದೆ ದಾರಿ ತಪ್ಪಿ ಹೋಯಿತು ಅವರಿಗೆ. ಆದ್ದರಿಂದಲೇ ಅದು ಕುಭಾಷ್ಯ ಆಯಿತು. ಕುಭಾಷ್ಯ ಅಂತ ಅನ್ನೋದು ಸಾಮಾನ್ಯ ಒಂದು ವಿಷಯ ನಾವು ಎಚ್ಚರವಾಗಿರಬೇಕು. ಯಾವಾಗಲೂ ಒಂದು ತಪ್ಪು ಕಲ್ಪನೆ ಇದೆ. ಒಂದು ಮತದವರು ಇನ್ನೊಂದು ಮತವರನ್ನು ಬೈಯೋದು ಇದ್ದದ್ದೇ. ನಮ್ಮದು ಸುಭಾಷ್ಯ, ನಿಮ್ಮದು ಕುಭಾಷ್ಯ. ಅವರು ಉಪನ್ಯಾಸ ಮಾಡುವಾಗ ಅವರು ತಮ್ಮದು ಸುಭಾಷ್ಯ, ಉಳಿದವರು ಕುಭಾಷ್ಯ ಅನ್ನೋದು. ಹಾಗಲ್ಲ ಇದು. ಅದಕ್ಕೆ ಹೇಳಿದ್ದು ನಾನು ಫ್ಯಾಕ್ಟ್ಸನ್ನು ನೋಡಿ. ಆಚಾರ್ಯರು ಸಮಸ್ತ ವೇದವನ್ನು ಬೇಸಾಗಿಟ್ಟುಕೊಂಡು ಭಾಷ್ಯ ಬರೆದರು. ಉಳಿದವರು 10 ಉಪನಿಷತ್ತುಗಳನ್ನೇ ಬೇಸಾಗಿಟ್ಟುಕೊಂಡು ಭಾಷ್ಯ ಬರೆದರು. ಆದ್ದರಿಂದ ಅದನ್ನು ಕುಭಾಷ್ಯ ಅಂತಾರೆ. ಸುಮ್ಮನೆ ಅವರು ಪರಕೀರ ಭಾಷ್ಯ ಅಂತ ಕುಭಾಷ್ಯ ಅನ್ನೋದಲ್ಲ. ಇದು ಒಂದು ಮುಖ ಆಯಿತು. ಈ ಭಾಷ್ಯ ಇದನ್ನು ಈಗ ಆಚಾರ್ಯರು ಒಬ್ಬರೇ ಹೇಳಿದ್ದಲ್ಲ. ಇವಾಗ ನೋಡಿ, ನಮಗೆ ಈಗ ಈ 21 ಭಾಷ್ಯಗಳು ಸಿಗೋದಿಲ್ಲ. ಈಗ ಸಿಗೋದು ಅದರಲ್ಲಿ ಒಂದು 3-4. ಶಂಕರ ಮುಖ್ಯವಾಗಿ 2, ಶಂಕರರದ್ದು ರಾಮಾನುಜರದ್ದು. ಭಾಸ್ಕರ 3 ಭಾಷ್ಯಗಳು ಸರಿಯಾಗಿ ಸಿಗುತ್ತೆ. ಶಂಕರ, ರಾಮಾನುಜ, ಭಾಸ್ಕರ 3 ಜನರ ಭಾಷೆ ಆಚಾರ್ಯರಿಗಿಂತ ಮೊದಲು ಬರೆದಂಥ ಭಾಷೆಗಳು ಈಗ ನಮಗೆ ಸಿಗೋದು ಮುಖ್ಯವಾಗಿ. ಮತ್ತು ಯಾವುದೋ ಕೆಲವು ಭಾಷೆಗಳು ಅರೆ ಸಿಗುತ್ತವೆ, ಅದು ಯಾವುದೂ ಸ್ಪಷ್ಟವಾದಂಥದ್ದಲ್ಲ. ಆಚಾರ್ಯರಿಗಿಂತ ಮೊದಲು ನಿರ್ಮಾಣವಾದ ಭಾಷೆಗಳಲ್ಲಿ ಪೂರ್ತಿಯಾಗಿ ಸಿಗುವುದು 3 ಕರಾರುವಾಕ್ಕಾಗಿ. ಶಂಕರರದ್ದು, ಅನಂತರ ಭಾಸ್ಕರರದ್ದು, ಅನಂತರ ರಾಮಾನುಜ. ಈಗ ನಮಗೆ ಸಿಗುವ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನವಾದ ಶಂಕರರದ್ದೇ 21 ಭಾಷೆಗಳು. ಅದಕ್ಕಿಂತ ಹಿಂದಿನದು ಯಾವ ಭಾಷೆಗೂ ಸಿಗ್ತಾ ಇಲ್ಲ ಈಗ. ಅದರಲ್ಲಿ ಈಗ ಶಂಕರರಿಗಿಂತ ಹಿಂದಿನವರ ಮಾತು ಬಿಡೋಣ. ಶಂಕರರ ಅನಂತರ ಆಚಾರ್ಯರ ತನಕ ಅನೇಕ ಜನ ಭಾಷ್ಯ ಬರೆದಿದ್ದಾರೆ. ಆ ಬ್ರಹ್ಮದತ್ತ ಅದೆಲ್ಲ ಕೆಲವು ತುಣುಕುಗಳು ಅವರ ಕೊಟೇಶನ್ಸ್ ಸಿಗ್ತವೆ. ಮತ್ತು ಭಾಸ್ಕರರು, ರಾಮಾನುಜರು ಏನು ಹೇಳಿದ್ದಾರೆ, ಈ ಮಧ್ವಾಚಾರ್ಯ ಹೇಳೋದು ಬಿಟ್ಟುಬಿಟ್ರಿ. ಭಾಸ್ಕರಾಚಾರ್ಯರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದಿದ್ದಾರೆ. ಶಂಕರರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದ ಮೇಲೆ ಬರೆದದ್ದವರು. ಅವರು ಏನು ಹೇಳ್ತಾರೆ ಗೊತ್ತುಂಟೋ, ಶಂಕರರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದದ್ದನ್ನು ನೋಡಿ ಸಂಕಟ ಎದ್ದು ಹೋಯಿತು ನನಗೆ. ಇಷ್ಟು ಬ್ರಹ್ಮಸೂತ್ರವನ್ನು ಡಿವಿಯೇಟ್ ಮಾಡಬಾರ್ದು, ಅದಕ್ಕೆ ಸರಿಯಾದ ಅರ್ಥ ಅಲ್ಲ ಇದು, ವೇದವ್ಯಾಸರಿಗೆ ಅನ್ಯಾಯ ಆಯಿತು, ಅದನ್ನು ಏನಾದರೂ ಮಾಡಿ ಇದಕ್ಕೆ ಸರಿ ಅರ್ಥ ಮಾಡಬೇಕು ಅಂತ ಅನ್ನೋ ಪ್ರಯತ್ನಕ್ಕೋಸ್ಕರ ನಾನು ಭಾಷ್ಯ ಬರಿತೇನೆ ಅಂತಾರೆ. ಹಾಗಾದರೆ ಇದನ್ನು ಮೊದಲು ಮಧ್ವಾಚಾರ್ಯ ಹೇಳಿದ್ದಲ್ಲ. ಶಂಕರರ ಅನಂತರದ ಪ್ರತಿಯೊಬ್ಬ ವಿದ್ವಾಂಸರು ಕೂಡ ಬ್ರಹ್ಮಸೂತ್ರಕ್ಕೆ ಅನ್ಯಾಯ ಆಯಿತು ಶಂಕರರಿಂದ ಅಂತ ಬರ್ಕೊಂಡು ಬಂದಿದ್ದಾರೆ. ಇದನ್ನು ನಾವು ಇತಿಹಾಸದ ಬೆಳವಣಿಗೆಯನ್ನು ಗಮನಿಸಬೇಕು. ಇಲ್ಲದೇ ಇದ್ದರೆ ಇದೆಲ್ಲ ಮಾಧ್ವ ಬುದ್ಧಿ ಅಂತ ಆಗ್ಬಿಡುತ್ತೆ. ಎಲ್ಲ ಶಂಕರಾಚಾರ್ಯ ಬೈದು ಮಾಧ್ವರ ಮತ್ತು ಮಾಧ್ವರು ಬೈಯೋದು ಮಾಧ್ವರಲ್ಲ. ಅದಕ್ಕಿಂತ ಮೊದಲು ಭಾಸ್ಕರಾಚಾರ್ಯರು ಹೇಳ್ತಾರೆ, ಶಂಕರಾಚಾರ್ಯರು ಬ್ರಹ್ಮಸೂತ್ರವನ್ನು ಹೊಲೆಗೆಡಿಸಿಬಿಟ್ರು. ಅದನ್ನು ನೋಡಿ ಸಂಕಟ ತಡೆಯಲಾರದೆ ಬ್ರಹ್ಮಸೂತ್ರದ ನಿಜವಾದ ಅರ್ಥ ಏನಿರಬಹುದು ಅನ್ನೋದನ್ನು ತಿಳಿಯುವುದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಆಮೇಲೆ ರಾಮಾನುಜಾಚಾರ್ಯ ಅದೇ ಮಾತು ಹೇಳಿದರು. ವೇದ ಮಾರ್ಗವನ್ನು ಪೂರ್ತಿ ಹೊಲೆಗೆಡಿಸಿ ವೇದದ ಹೃದಯವನ್ನೇ ತಿರುಚಿ ಅಪಾರ್ಥ ಮಾಡಿದರು ಶಂಕರರು. ಅದಕ್ಕೋಸ್ಕರ ಅಂದರೆ ಪ್ರತಿಯೊಬ್ಬರೂ ಪ್ರಯತ್ನ ಮಾಡಿದ್ದ ಹಾಗೆ ಆ ಪ್ರಯತ್ನದಲ್ಲಿ ಅವರೂ ವಿಫಲರಾದರು, ಅದು ಬೇರೆ ವಿಷಯ. ಶಂಕರರು ಮಾಡಿದ್ದು ತಪ್ಪಾಯಿತು, ಇದನ್ನು ಸರಿ ಮಾಡಬೇಕು ಅನ್ನುವ ಕಳಕಳಿಯಿಂದ ಅನಂತರದವರು ಬರೆದರು. ವಲ್ಲಭಾಚಾರ್ಯರು 16ನೇ ಶತಮಾನದವರು, ಅವರು ಮಧ್ವಾಚಾರ್ಯರ ನಂತರ ಭಾಷ್ಯ ಬರೆದವರು. ಅವರದ್ದು ಒಂದು ದೃಷ್ಟಿಯಿಂದ ಅಚಿಂತ್ಯ, ಅವರು ಕೂಡ ಅಭೇದವಾದಿಗಳೇ. ಆದರೆ ಶಂಕರರ ಭಾಷ್ಯವನ್ನು ಕಂಡ್ರೆ ಆಗುವುದಿಲ್ಲ ಅವರಿಗೆ. ಯಾವ ವಿದ್ವಾಂಸರು ಬ್ರಹ್ಮಸೂತ್ರ ಭಾಷ್ಯಕಾರರು ಶಂಕರರು ಒಬ್ಬರನ್ನು ಬಿಟ್ಟರು ಯಾರೂ ಶಂಕರರಿಗೆ ಸಹಮತರಿಲ್ಲ. ಶಂಕರರು ಒಬ್ಬರೇ ಶಂಕರರ ಪಾರ್ಟಿ, ಉಳಿದವರೆಲ್ಲರೂ ಕೂಡ ಅದನ್ನು ವಿರೋಧ. ವಲ್ಲಭಾಚಾರ್ಯ ಎಲ್ಲಿ ತನಕ ಹೇಳ್ತಾರೆ ಗೊತ್ತುಂಟೋ, ಶಂಕರರ ಬ್ರಹ್ಮಸೂತ್ರದ ಅರ್ಥವನ್ನು ಒಂದು ಕಡೆ ಅನುವಾದ ಮಾಡಿ ಹೀಗೆ ಅರ್ಥ ಹೇಳ್ತಾರೆ. ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ಉತ್ತರ ಕೊಡಬೇಕಾದ್ರೆ ಅವನು ಏನು ಹೇಳಿದ್ದಾರೆ ಅಂತ ಅನುವಾದ ಮಾಡಿ ತಪ್ಪು, ಆಮೇಲೆ ಅದು ತಪ್ಪು ಅಂತ ಹೇಳಬೇಕಲ್ಲ. ಆ ಅನುವಾದ ಮಾಡೋ ಪಾಪವನ್ನು ನಾನು ಯಾಕೆ ಕಟ್ಕೋಬೇಕು ಅಂತ ಹೇಳಿದರು. ಅನುವಾದೋಪಿ ಪಾಪಾಯ ಇತ್ಯುಪರಮ್ಯತೆ. ಅವರು ಬರೆದ ಭಾಷ್ಯದ ವಿಷಯಗಳನ್ನು ಅನುವಾದ ಮಾಡಲಿಕ್ಕೆ ಅನುಸಂಧಾನ ಮಾಡಿಕೊಳ್ಬೇಕಲ್ಲ. ಆ ಅನುವಾದ ಮಾಡುವ ಪಾಪವನ್ನಾದರೂ ನಾನು ಯಾಕೆ ಮಾಡಬೇಕು? ಅದಕ್ಕೋಸ್ಕರ ನಾನು ಅದನ್ನು ಖಂಡನೆ ಮಾಡಲಿಕ್ಕೂ ಹೋಗೋದಿಲ್ಲ. ಅದು ಖಂಡನೆ ಮಾಡಲಿಕ್ಕೂ ನಾಲಾಯಕು, ಅನುವಾದ ಮಾಡಲಿಕ್ಕೂ ನಾಲಾಯಕು ಅಂತ ಬರೀತಾರೆ.
ಅಂದರೆ ಹೀಗೆ ಇದು ಒಬ್ಬರೇ, ಇದು ಮಧ್ವಾಚಾರ್ಯರು ಅಥವಾ ಮಾಧ್ವರ ಹೇಳಿದ ಮಾತಲ್ಲ. ಅನೇಕ ಮಂದಿಗೆ ಈ ವಿಷಯಗಳು ಗೊತ್ತಿಲ್ಲ. ಐತಿಹಾಸಿಕವಾದ ಬೆಳವಣಿಗೆ. ಸಮಸ್ತ ಗ್ರಂಥಕಾರರು ಕೂಡ ಶಂಕರರ ಅನಂತರ ಬಂದವರು. ಶಂಕರರು ಬ್ರಹ್ಮಸೂತ್ರದಿಂದ ವೇದ ಮಾರ್ಗವನ್ನು ತಿರುಚಿಬಿಟ್ರು, ಕೆಡಿಸಿಬಿಟ್ರು, ನಿಜವಾದ ವೈದಿಕ ಪರಂಪರೆಯನ್ನು ಹೊಲಗೆಡಿಸಿಬಿಟ್ರು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ದಿಟ್ಟವಾಗಿ ಹೇಳಿ ಅದಕ್ಕೆ ನಿಜವಾದ ಅರ್ಥ ಕೊಡುವಂಥ ಪ್ರಯತ್ನ ಮಧ್ವಾಚಾರ್ಯ ಮಾಡಿದ್ರು ಅಷ್ಟೇ. ಇದು ಅದನ್ನು ನಮ್ಮ ಭಾಷ್ಯದ ಹೇಳುವಾಗ ಏಕವಿಂಶತಿಗೂ ಭಾಷ್ಯ ದೋಷ, ಅವರದ್ದೆಲ್ಲ ಇತಿಹಾಸ ಯಾರೂ ಬರೀಲಿಲ್ಲ. ಆ ಉಳಿದ ಆಚಾರ್ಯರದ್ದು ಅದರಲ್ಲಿ ಆ ಶಿಷ್ಯರ ಪರಂಪರೆಯಲ್ಲಿ ಇಂಥ ಪ್ರಥಾ ಬರಲಿಲ್ಲ. ಆಚಾರ್ಯರ ಒಂದು ಪರಂಪರೆ ಬಂತು. ಆ ಪರಂಪರೆಯಲ್ಲಿ ಹಿಂದೆ ಇದ್ದಂಥ, ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ ಹಿಂದಿನ 21 ವ್ಯಾಖ್ಯಾನಗಳು ಇದ್ದವು ಅನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ಶಂಕರರ ವ್ಯಾಖ್ಯಾನ ಬರೆಯುವಾಗ ಯಾವ ವ್ಯಾಖ್ಯಾನ ಇತ್ತೋ ಹಿಂದಿನವ್ರದ್ದು ಗೊತ್ತಿಲ್ಲ. ಅವರು ಹೇಳ್ತಾರೆ, ಕೆಲವರು ಹಿಂದಿನ ವ್ಯಾಖ್ಯಾನಕಾರ ಹೇಳ್ತಾರೆ. ಅದು ಇನ್ನೊಂದು ತಮಾಷೆ, ಹಿಂದಿನ ವ್ಯಾಖ್ಯಾನಕಾರರು ಈ ಬ್ರಹ್ಮಸೂತ್ರಕ್ಕೆ ಭೇದಪರವಾಗಿ ಅರ್ಥ ಹೇಳ್ತಾರೆ, ಅದು ತಪ್ಪು ಅಂತ ಹೇಳ್ತಾರೆ ಅವರು. ಹಾಗಾದ್ರೆ ಅವರು ಹಿಂದೆ ಭೇದಪರವಾಗಿ ಅರ್ಥ ಇತ್ತು ಅಂತ ಆಯ್ತು ಬ್ರಹ್ಮಸೂತ್ರಕ್ಕೆ, ಶಂಕರರು ಅದನ್ನು ತಪ್ಪು ಅಂತ ಹೇಳ್ತಾರೆ. ಹಾಗೆ ಭಾಸ್ಕರಾಚಾರ್ಯರು, ರಾಮಾನುಜಾಚಾರ್ಯರು ಹಿಂದಿನ ತನ್ನ ಪ್ರಾಚೀನ ವ್ಯಾಖ್ಯಾನಕಾರರನ್ನು ಉಲ್ಲೇಖ ಮಾಡ್ತಾರೆ. ಆದರೆ 21 ಮಂದಿ ಅಂತ ಯಾರೂ ಹೇಳಿದ್ದಿಲ್ಲ. ತಾನು ಭಾಷ್ಯ ಬರೆಯುವ ಮುಂಚೆ 21 ವ್ಯಾಖ್ಯಾನಗಳು ದುಷ್ಟ ವ್ಯಾಖ್ಯಾನಗಳಾಗಿದ್ದವು ಅನ್ನೋದನ್ನು ಮೊದಲು ಡಿಸ್ಕ್ಲೋಸ್ ಮಾಡಿದವರು ಆಚಾರ್ಯರು. ಅಂದರೆ ಆಚಾರ್ಯರ ಕಾಲದಲ್ಲಿ ಇದ್ದವರಿಗೆ ಮಾತ್ರ ಅದು ಗೊತ್ತಾಗಿತ್ತೇನೋ, ಆಚಾರ್ಯರು ಯಾವ್ಯಾವ ಭಾಷೆಗಳು ಅಂತ ಹೇಳಿರ್ಬೇಕು. ಯಾಕಂದರೆ ಹೆಸರುಗಳು, ಭಾಷ್ಯಕಾರರ ಹೆಸರುಗಳು ಮಾತ್ರ ನಮಗೆ ಗೊತ್ತಿದೆ ಹೊರತು ಆ ಗ್ರಂಥಗಳು ಯಾವುದೂ ಉಪಲಬ್ಧ ಇಲ್ಲ. ಹೀಗೆ 21 ಥರದ ಒಬ್ಬೊಬ್ಬರು ಒಂದೊಂದು ಥರ ಇಷ್ಟಾಗಿ, ಈಗ ತಪ್ಪಿನಲ್ಲಿ 21 ಜನ ಒಂದೇ ಥರ ಅಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಬರೆದಿದ್ದಾರೆ. ಅದು 21 ಥರದ ತಪ್ಪು ಇಂಟರ್ಪ್ರಿಟೇಷನ್ಸು ಒಂದೇ ಥರ ಇಲ್ಲ. ಹೀಗೆ ಆಗಿದೆ. ಅದು ಯಾಕಾಯಿತು? ವೇದವ್ಯಾಸರು ಬರೆದಂಥ ಗ್ರಂಥವನ್ನು, ವೇದವ್ಯಾಸರು ಒಳ್ಳೆಯ ವ್ಯಾಖ್ಯಾನ ಬರೀತಕ್ಕಂಥ ಜ್ಞಾನಿಗಳು ಯಾಕೆ ಅವತರಿಸಲಿಲ್ಲ? ಜ್ಞಾನಿಗಳು ಅವತರಿಸಿದ್ದಾರೆ, ಜ್ಞಾನಿಗಳು ಭಾಷ್ಯ ಬರೆದಿದ್ದಾರೆ, ಅಜ್ಞಾನಿಗಳು ಬರೀತಾರೆ. ಯಾಕೆಂದರೆ ಜ್ಞಾನ ಅಜ್ಞಾನ ಎರಡೂ ಆಗಬೇಕಲ್ಲ. ಯಾಕೆ ಇವರು, ಈ ಉದಾಹರಣೆಗೆ ಶಂಕರರು ಭಾಷ್ಯ ಬರೆಯುವಂಥ ಪ್ರಸಂಗ ಅಗತ್ಯ ಏನು ಬಂತು? ಅದರ ಹಿಂದೆ ಇರತಕ್ಕ ಡಿವೈನ್ ಪ್ಲ್ಯಾನ್ ಏನು ಅಂತ. ಜ್ಞಾನ ಪ್ರಸಾರಕ್ಕೋಸ್ಕರ ವೇದವ್ಯಾಸರು ಬ್ರಹ್ಮಸೂತ್ರ ಬರೆಯುವುದು, ಅದಕ್ಕೆ ಅಪಾರ್ಥ ಮಾಡತಕ್ಕಂಥ ಇನ್ನೊಬ್ಬ ಅವತಾರ ಪುರುಷ ಬರೋದು, ಅವನ ಅಪಾರ್ಥ ಬರೆಯುವುದು. ಇದು ಯಾಕೆ ಇಂತಹ ಎಲ್ಲ ವ್ಯವಸ್ಥೆಗಳು ಯಾಕೆ ಆಗ್ತದೆ ಸೃಷ್ಟಿಯಲ್ಲಿ? ದೇವರ ಸೃಷ್ಟಿಯಲ್ಲಿ ಈ ರೀತಿ ಅವ್ಯವಸ್ಥೆ ಯಾಕಾಗತ್ತೆ? ಇದು ಅವ್ಯವಸ್ಥೆಯಲ್ಲಿ, ಇದು ವ್ಯವಸ್ಥೆ ಅಂತಾರೆ. ಇದು ಒಂದು ವ್ಯವಸ್ಥೆ. ಭಗವಂತನ ಸೃಷ್ಟಿಯಲ್ಲಿ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಇವಾಗ ಬ್ರಹ್ಮಸೂತ್ರಕ್ಕೆ ಪುರಾಣದಲ್ಲಿ ಒಂದು ಮಾತಿದೆ. ಏನು ಅಂದರೆ, ಈ ಮಾತನ್ನು ವಲ್ಲಭಾಚಾರ್ಯರು ಕೋಟ್ ಮಾಡಿದ್ದಾರೆ. ಏನು ಅಂದರೆ, ಮಯಾವಾದಂ ಅಸಚ್ಛಾಸ್ತ್ರಂ ಪ್ರಚ್ಛನ್ನಂ ಬೌದ್ಧಮುಚ್ಯತೆ ಮಯೈವ ಕಥಿತಂ ದೇವಿ ಕಲೌ ಬ್ರಾಹ್ಮಣ ರೂಪಿಣ ಅಂತ ಪದ್ಮಪುರಾಣದಲ್ಲಿ ಒಂದು ಶ್ಲೋಕ ಈಗ ಇದೆ. ಅದನ್ನು ವಲ್ಲಭಾಚಾರ್ಯರು ಕೋಟ್ ಮಾಡಿದ್ದಾರೆ. ಶಂಕರರು ಯಾಕೆ ಹಾಗೆ ಬರೆದರು ಅಂದರೆ, ಅದು ಭಗವಂತನ ಇಚ್ಛೆ ಹಾಗಿತ್ತು. ಏನು ಅಂದರೆ, ಮೋಹಶಾಸ್ತ್ರವನ್ನು ರಚಿಸಬೇಕು ಅಂತ ರುದ್ರದೇವರಿಗೆ ಆಜ್ಞೆ ಮಾಡಿದರು. ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಅಂತ ಮೋಹಶಾಸ್ತ್ರದ ರಚನೆ ಮಾಡಬೇಕು ಅನ್ನುವುದು ರುದ್ರನಿಗೆ ಆಜ್ಞೆ ಇತ್ತು. ಶಂಕರರಲ್ಲಿ ರುದ್ರ ಬಂದು ಕೂತು ಈ ಮೋಹಶಾಸ್ತ್ರದ ಪ್ರಸಾರಕ್ಕೆ, ಇದು ಭಗವಂತನ ಇಚ್ಛೆಯ ವಿಸ್ತರಣೆಗೋಸ್ಕರ ಈ ಕೆಲಸ ನಡೆಯಿತು. ಆದರೆ ಶಂಕರರಲ್ಲಿ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಇತ್ತು ಅಂತಾರೆ. ಇದನ್ನು ವಲ್ಲಭಾಚಾರ್ಯರು ಹೇಳ್ತಾರೆ. ಆದ್ದರಿಂದ ಮೋಹಕ್ಕೋಸ್ಕರವೇ ಶಂಕರರಲ್ಲಿ ಶಿವ ಕೂತಿ ಈ ಕೆಲಸ ಮಾಡಿದ್ದರಿಂದ ಇದು ಮೋಹಶಾಸ್ತ್ರ, ನಾನು ಅದನ್ನು ಮುಟ್ಟೋದಿಲ್ಲ ಅಂತ. ಆದರೆ ಇನ್ನೊಂದು ಮುಖ ಇತ್ತು, ಎರಡು. ಏನು ಅಂದರೆ, ಒಬ್ಬ ವ್ಯಕ್ತಿಯಲ್ಲಿ 2 ಜೀವಗಳ ಸಮಾವೇಶ ಇರುತ್ತೆ. ಆ 2 ಜೀವದ್ವಯ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ನಮ್ಮ ಸೈಕಾಲಜಿಯಲ್ಲಿ. ಅವನು ಗಳಿಗೆ ಒಂದು ಸರ್ತಿ ಇದು ಸರಿ ಅಂತಾನೆ, ಒಂದು ಸರ್ತಿ ಅದು ಸರಿ ಅಂತಾನೆ, ಒಂದು ಸರ್ತಿ ದೇವರ ಬಗ್ಗೆ ಭಾರಿ ಭಕ್ತಿ, ಒಂದು ದಿವಸ 2 ದಿವಸ ಇಡೀ ಬೆಳಗಿನ ಸಂಜೆ ತನಕ ಪೂಜೆ, 3ನೇ ದಿವಸ ಅವನು ಕ್ಲಬ್ಬಿಗೆ ಹೋಗಿ ಕೂತ್ಬಿಟ್ರೆ ದೇವರ ನೆನಪೇ ಇಲ್ಲ. ಇರ್ತಾರೆ ಇಂಥವ್ರು. 2 ದಿವಸ ಕ್ಲಬ್ಬಿನಲ್ಲೇ, 2 ದಿವಸ ದೇವರ ಕೋಣೆಯಲ್ಲಿ. ಅದೇನು 2 ದಿವಸ ಕ್ಲಬ್ಬಿನಲ್ಲಿ ಆಸಕ್ತಿ, 2 ದಿವಸ ದೇವರ ಕೋಣೆ ಅಂದರೆ ಅವರಲ್ಲಿ 2 ಜೀವಗಳಿರ್ತವೆ ಕೆಲವೊಮ್ಮೆ. ಇವಾಗ ಕಂಸನಲ್ಲಿ, ಜರಾಸಂಧನಲ್ಲಿ, ರಾವಣನಲ್ಲಿ, ಕುಂಭಕರ್ಣನಲ್ಲಿ, ದಂತವಕ್ರ, ಶಿಶುಪಾಲ, ಇವರೆಲ್ಲ ಒಳಗಿಂದ ಒಂದು ಒಳ್ಳೆಯ ಜೀವ ಇತ್ತು, ಒಂದು ಕೆಟ್ಟ ಜೀವ ಇತ್ತು. ಹೀಗೆ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಸೈಕಾಲಜಿಯಲ್ಲಿ ಹೇಳ್ತಾರೆ. ಅದು ಒಮ್ಮೊಮ್ಮೆ ಒಂದೇ ವ್ಯಕ್ತಿಯಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಇರ್ಬೋದು. ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಇನ್ಫ್ಲೂಯೆನ್ಸ್ನಿಂದ, ಸತ್ವದ ಇನ್ಫ್ಲೂಯೆನ್ಸು, ರಜಸ್ಸಿನ ಇನ್ಫ್ಲೂಯೆನ್ಸು, ತಮಸ್ಸಿನ ಇನ್ಫ್ಲೂಯೆನ್ಸಿಂದು ಹಾಗೆ ಮಾಡ್ಬೋದು. ಒಳಗಿನಿಂದ ಸಾತ್ವಿಕ ಜೀವ, ತಾಮಸ ಜೀವ ಎರಡೂ ಕೂತ್ಕೊಂಡು ಹೀಗಾಗ್ಬೋದು. 2 ವಿಧದ ಸಾಧ್ಯತೆ ಇದೆ. ಇದನ್ನು ತ್ರಿವಿಕ್ರಮ ಪಂಡಿತರು ವಾಯುಸ್ತುತಿಯಲ್ಲಿ ಹೇಳ್ತಾರೆ. ಅದನ್ನು ಆಚಾರ್ಯರು ಎಲ್ಲೂ ಹೇಳಲಿಲ್ಲ. ಇದನ್ನು ತ್ರಿವಿಕ್ರಮ ಪಂಡಿತರು ಆಚಾರ್ಯರ ಹತ್ರ ಓದಿದವರು, ಆಚಾರ್ಯರ ಹತ್ರ ಸಾಕ್ಷಾತ್ ಶಿಷ್ಯರಾಗಿ ಆಚಾರ್ಯ ಗ್ರಂಥಗಳನ್ನು ಓದಿದವರು, ಅವರು ಹೇಳಿದ್ದನ್ನು ಇಲ್ಲಿ ಇವರು ಹೇಳ್ತಾರೆ. ಏನಂದರೆ, ಶಂಕರರಲ್ಲಿ ಇಂಥ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಇತ್ತು ಅಂತ. ಒಂದು ಅಸುರ ಚೇತನ,
ಒಂದು ದಿವ್ಯ ಚೇತನ. ಶಿವ ಒಳಗೆ ಪ್ರವೇಶ ಮಾಡಿ ಅವನೂ ಮೋಹ ಕಾರ್ಯ ಮಾಡಿದ, ಮತ್ತೆ ಭಗವಂತನನ್ನು ದ್ವೇಷ ಮಾಡತಕ್ಕಂಥ ಅದು ಯಾವುದು ಅಂತಂದರೆ ಅದಕ್ಕೂ ಒಂದು ಸಂಬಂಧ ಇದೆ. ಅದಕ್ಕೆ ಹಿಂದಿನ ಒಂದು ಘಟನೆ ಇದೆ. ದ್ವಾಪರ ಯುಗದಲ್ಲಿ ಭೀಮಸೇನ ಸೌಗಂಧಿಕ ಪುಷ್ಪವನ್ನು ತರುವುದಕ್ಕೋಸ್ಕರ ಏನು ಹಿಮಾಲಯದಲ್ಲಿ ಕುಬೇರನ ಬಳಿಗೆ ಹೋದ, ಆ ಸೌಗಂಧಿಕ ಹೂವನ್ನು ತರುವಾಗ ಅದನ್ನು ತರದಂತೆ ತಡೆಯುವ ಪ್ರಯತ್ನ ಮಾಡಿದ್ರು ಅಲ್ಲಿರತಕ್ಕಂಥ ಯಕ್ಷ ರಾಕ್ಷಸರು. ಅವ್ರನ್ನೆಲ್ಲ ನಾಶ ಮಾಡಿ ಅವ್ರನ್ನ ಸದೆ ಬಡಿದು ಭೀಮಸೇನ ಆ ಸೌಗಂಧಿಕ ಹೂವನ್ನು ತಂದುಬಿಟ್ಟ. ಸೌಗಂಧಿಕ ಹೂವನ್ನು ತಂದುಬಿಟ್ಟಾಗ ಅವನಿಂದ ಪೆಟ್ಟು ತಿಂದು ಸದೆ ಬಡಿದವರಲ್ಲಿ ಒಬ್ಬ ಮಣಿಮಂತ ಅನ್ನತಕ್ಕಂಥ ಯಕ್ಷ. ಅವನು ಮತ್ತೆ ಭೂಮಿಯಲ್ಲಿ ಹುಟ್ಟಿದ. ಭೀಮನಿಂದ ತಿಂದ ಪೆಟ್ಟಿಗೆ ಪ್ರತೀಕಾರ ಮಾಡಬೇಕು ಅನ್ನತಕ್ಕಂಥ ಒಂದು ಭಾವ ಅವನಲ್ಲಿತ್ತು. ಆ ಚೇತನವೂ ಶಂಕರರ ದೇಹದಲ್ಲಿತ್ತು ಅನ್ನುವುದನ್ನು ತ್ರಿವಿಕ್ರಮ ಪಂಡಿತರು ಮುಂತಾದ ಜ್ಞಾನಿಗಳು ಹೇಳಿದ್ದನ್ನು ಕೋಟ್ ಮಾಡಿ, ಬೇರೆ ನಮಗೆ ಇದಕ್ಕೆ ಆಚಾರ್ಯಲ್ಲೂ ಹೇಳಿಲ್ಲ. ಹೀಗೆ ನಾನು ಭಾಷ್ಯ ಬರೆಯುವುದಕ್ಕೆ ಮೊದಲು ಮಣಿಬಂಧ ಭಾಷ್ಯ ಬರೆದಂಥ ಆಚಾರ್ಯಲ್ಲೂ ಹೇಳಿಕೊಳ್ಳಿಲ್ಲ. ತ್ರಿವಿಕ್ರಮ ಪಂಡಿತರು ಮುಂತಾದವರು ಕ್ರಿಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಚಕ್ರೇ ಭೂಚಕ್ರಮೇತ್ಯಕ್ರ ಕಚಿಮಿವ ಸತಾಂ ಚೇತಸಃ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇರ್ ಗುಣಗಣ ವಿರಹಂ ಜೀವತಾಂಚಾಧಿಕೃತ್ಯ ಅಂತ ವಾಯುಸ್ತುತಿಯಲ್ಲಿ ಹೇಳಿದ್ದಾರೆ. ಅದನ್ನು ಹೇಳ್ತಾರೆ, ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು 21 ಮಂದಿ, ಅದರಲ್ಲಿ ಒಬ್ಬನು ಮಣಿಮನ್ ಅಂತಕ್ಕಂಥ ಯಕ್ಷ. ಈ ರೀತಿಯಾಗಿ ದುಷ್ಟಚೇತನಗಳು ಸಚ್ಚೇತನಗಳು ಒಟ್ಟಿಗೆ ಸೇರಿ ಸಚ್ಚೇತನವು ಮೋಹಕ್ಕಾಗಿ ದುಷ್ಟವನ್ನೇ ಪ್ರಚೋದನೆ ಮಾಡಿತು. ಹಾಗಾಗಿ ಒಳಗಿಂದ ಸಚ್ಚೇತನವು ದುಷ್ಟಚೇತನಕ್ಕೆ ಪ್ರಚೋದನೆ ಮಾಡಿತು. ಆದ್ದರಿಂದ ಪರಸ್ಪರ ವಿರುದ್ಧವಾದಂಥ ಇನ್ನೊಂದು ತಮಾಷೆ ಅಂದರೆ ಇದನ್ನು ಈ ಸ್ಪ್ಲಿಟ್ ಪರ್ಸನಾಲಿಟಿಯನ್ನು ಒಂದು ಗ್ರಂಥದಲ್ಲಿ ಕಾಣಬಹುದಾಗಿದ್ದರೆ ಬಹಳ ಆಶ್ಚರ್ಯ. ಇದು ನೀವೀಗ ರಾಮಾನುಜಾಚಾರ್ಯ ಗ್ರಂಥ ಓದ್ರಿ, ವಲ್ಲಭಾಚಾರ್ಯರು ಯಾರ ಗ್ರಂಥ ಬೇಕಾದ್ರೆ ಓದ್ರಿ, ಆ ಗ್ರಂಥದಲ್ಲಿ ಅವರದ್ದು ಒಂದು ಏಕರೂಪತೆ ಇರ್ತದಲ್ಲ, ಅವರ ಕಾನ್ಸೆಪ್ಟು ಒಂದೊಂದು ಗ್ರಂಥದಲ್ಲಿ ಒಂದೊಂದು ಥರ ಹೇಳುವುದಿಲ್ಲ ಅವರು. ಈ ಬಹಳ ವಿವಿಡ್ಡಾಗಿ ಸ್ಪ್ಲಿಟ್ ಪರ್ಸನಾಲಿಟಿ ಕಾಣುವುದು ಶಂಕರಲ್ಲಿ. ಬಹಳ ಗ್ರೇಟ್ ಸ್ಕಾಲರ್ ಅವರು, ಅಸಾಧಾರಣವಾದ ವಿದ್ವತ್ತಿದೆ ಅವರಲ್ಲಿ. ಆದರೆ ಅವರು ಎಲ್ಲಿ ಒಂದು ಕಡೆ ಹೇಳಿದಾಗ ಇನ್ನೊಂದು ಕಡೆ ಹೇಳೋದಿಲ್ಲ. ಸೆಲ್ಫ್ ಕಾಂಟ್ರಡಿಕ್ಟರಿಯಾಗಿ ಬೇಕಾದಷ್ಟು ಕಡೆ ಹೇಳಿದ್ದಾರೆ. ಇದೊಂದು ವಿಚಿತ್ರ. ಅದು ಏನಾಗ್ತದೆ, ಒಬ್ಬ ಮನುಷ್ಯ ದೊಡ್ಡದವನಾಗಿಬಿಟ್ರೆ ಸೆಲ್ಫ್ ಕಾಂಟ್ರಾಕ್ಟರ್ ಇದ್ರು, ದೊಡ್ಡವ್ರ ಮಾತು ಏನಾರು ಮಾಡಿ ಕೂಡಿಸ್ಬೇಕು ಅಂತ ಕೆನೆ ತಟ್ಟಿ ಬಿಡ್ತಾರೆ. ಅದು ಗಮನಕ್ಕೆ ಬರದೇ ಹೋಗಿದೆ. ಎಷ್ಟು ಸೆಲ್ಫ್ ಕಾಂಟ್ರಡಿಕ್ಟರಿ ಅಂದರೆ ನಿಮಗೆ 2 ದೃಷ್ಟಾಂತ ಕೊಡ್ತೇನೆ ನಾನು. ಒಂದು ಕಡೆ ಹೇಳಿದರು ವರ್ಲ್ಡ್ ಈಸ್ ಅನ್ರಿಯಲ್, ಇಟ್ ಹ್ಯಾಸ್ ನೋ ಎಕ್ಸಿಸ್ಟೆನ್ಸ್ ಅಂದರು. ಪ್ರಪಂಚ ಅನ್ನೋದು ಒಂದು ವಸ್ತುವೇ ಇಲ್ಲ. ಅಲ್ಲಿಂದ ಎಲ್ಲಿ ತನಕ ಬಂತು ಅಂದರೆ ಮಾಯಾ ಅವರ ಅದ್ವೈತ ಸಿದ್ಧಾಂತದಲ್ಲಿ ಪರಮಾಣು ಇಲ್ಲ ಅಂತ ಬರೋದು. ಯಾಕೆಂದರೆ ಪರಮಾಣು ಇರಬೇಕಾದ ಯಾವಾಗ ವಸ್ತು ಇದ್ದರೆ ತಾನೇ ಪರಮಾಣು ಬೇಕಾಗೋದು. ನಮಗೆ ವಸ್ತುವಿನ ಹಾಗೆ ಕಂಡದ್ದಕ್ಕೆ ಪರಮಾಣು ಯಾಕಬೇಕು? ದಿಸ್ ಈಸ್ ಇಲ್ಯೂಷರಿ, ಬರೀ ಇಟ್ ಈಸ್ ಮಿಯರ್ ಪರ್ಸೀವ್ಡ್, ಇಟ್ ಡಸಂಟ್ ಎಕ್ಸಿಸ್ಟ್. ಕಾಣುವುದಷ್ಟೇ, ಇರೋದಲ್ಲ. ಹಾಗಾದರೆ ಇರುವ ವಸ್ತು ಆದರೆ ಒಂದು ಮಡಕೆ ಮಾಡಬೇಕಾಗಿದ್ರೆ ಮಣ್ಣಿನಿಂದ ಮೆದ್ದು ಮಡಕೆ ಮಾಡಬೇಕು. ಮಡಕೆ ಹಾಗೆ ಕಾಣಬೇಕಾದ್ರೆ ಮಣ್ಣು ಇರಬೇಕಾ? ಭ್ರಮೆ. ಆದ್ದರಿಂದ ಈ ಪ್ರಪಂಚ ನಮಗೆ ಕಾಣುವುದು ಹೊರತು ಇದ್ದದ್ದಲ್ಲ. ಆದ್ದರಿಂದ ಇಲ್ಲದೇ ಇದ್ದ ಪ್ರಪಂಚ ಪರಮಾಣುಗಳಿಂದ ಯಾಕಾಗಬೇಕು? ಸೊ ಅವರು ಹೇಳಿದರು ಪರಮಾಣು ಅನ್ನತಕ್ಕಂಥದ್ದು ಒಂದು ವಸ್ತುವೇ ಇಲ್ಲ ಅಂತ ಶಂಕರಾನಂದರು ಅದ್ವೈತದಲ್ಲಿ ಬರೆದಿದ್ದಾರೆ. ಪರಮಾಣು ಸದ್ಭಾವೇ ಪ್ರಮಾಣ ಅಭಾವಾತ್ ಅಂತ. ಇವತ್ತು ಸೈನ್ಸ್ ವಿದ್ಯಾರ್ಥಿಗಳೆಲ್ಲ ಹೊಳ್ಳಂತ ನಗುತ್ತಾರೆ ಇದನ್ನು ಕೇಳಿದರೆ. ಆದರೆ ಶಂಕರರ ಸಿದ್ಧಾಂತ ಹೇಳ್ತದೆ ಪರಮಾಣುವನ್ನು ವಸ್ತುವೇ ಇಲ್ಲ. ಯಾಕೆಂದರೆ ಪರಮಾಣು ಹಾಕಬೇಕು, ಸುಳ್ಳಾದ ವಸ್ತುವನ್ನು ನಿರ್ಮಾಣ ಮಾಡಲಿಕ್ಕೆ ಪರಮಾಣು ಹಾಕಬೇಕು, ಇದ್ದರೆ ತಾನೇ ಪರಮಾಣು ಬೇಕು. ಹೀಗೆ ಪ್ರಪಂಚ ಅನ್ನೋದು ಅನ್ರಿಯಲ್, ನಾಸ್ತಿ ನಾಸೀನ್ನ ಭವಿಷ್ಯತಿ ಅಂತ ಹೇಳಿದರು. ತ್ರಿಕಾಲದಲ್ಲಿಯೂ ನಿಷೇಧ ಪ್ರತಿಯೋಗಿತ್ವ ಅಂತ. ಇದು ಹಿಂದೆ ಇರಲಿಲ್ಲ, ಈಗ ಇಲ್ಲ, ಮುಂದೆ ಇರುವುದಿಲ್ಲ. ಮತ್ತು ಕಾಣುವುದು ಮಾತ್ರ, ಇರುವುದು ಬೇರೆ ಕಾಣುವುದು ಬೇರೆ ಅಂತ ನಾನು ಹೇಳ್ತೇನಲ್ಲ, ಹಾಗೆ ಇದು ಇಲ್ಲ, ಕಾಣುತ್ತೆ ಅಂತ. ಇದು ಒಂದು ಕಡೆ ಹೀಗೆ ಬಹಳ ಸ್ಪಷ್ಟವಾಗಿ ಹೇಳಿ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಇನ್ನೊಂದು ಕಡೆ ಶಂಕರ ಹೇಳ್ತಾರೆ, ಯಾದೃಶಂ ಸತ್ಯತ್ವಂ ಬ್ರಹ್ಮಣಃ ತಾದೃಶಮೇವ ಸತ್ಯತ್ವಂ ಜಗತೋಪಿ ವಿವಕ್ಷಿತಂ ಅಂತ. ಬ್ರಹ್ಮ ಎಷ್ಟು ಸತ್ಯವೋ ಪ್ರಪಂಚವೂ ಅಷ್ಟು ಸತ್ಯ ಅಂತ ನಾನು ಒಪ್ತೇನೆ ಅಂತ ಒಂದು ಕಡೆ ಹೇಳ್ತಾರೆ. ಇದು ಸೆಲ್ಫ್ ಕಾಂಟ್ರಡಿಕ್ಟರಿ ಅಲ್ಲೇನು? ಅಂದರೆ ಈ ಥರ ಅವರ ಗ್ರಂಥಗಳಲ್ಲಿ ಯಾಕೋ ವಿಚಿತ್ರ, ಒಂದೊಂದು ಸರ್ತಿ ಬಹಳ ಭಯಾನಕವಾಗಿ ವಿಶ್ವ ಇಲ್ಲವೇ ಇಲ್ಲ ಅಂತಾರೆ. ಮತ್ತೊಂದು ಬ್ರಹ್ಮನಷ್ಟೇ ಸತ್ಯಪ್ಪ ಈ ಜಗತ್ತು ಅಂತಾರೆ. ಇನ್ನು ಬೌದ್ಧ ಸಿದ್ಧಾಂತವನ್ನು ಖಂಡನೆ ಮಾಡೋದಕ್ಕೋಸ್ಕರ ಒಂದು ಅಧಿಕರಣ ಇದೆ, ನಾಸತೋ ಅದೃಷ್ಟತ್ವಾತು ಅಂತ. ಅಂದರೆ ಏನು, ಅದರಲ್ಲಿ ಈ ಜಗತ್ತು, ಅದರಲ್ಲಿ ಬೌದ್ಧ ಸಿದ್ಧಾಂತವನ್ನು ಖಂಡನೆ ಮಾಡೋ ಎಷ್ಟು ಈ ಜಗತ್ತು ಸುಳ್ಳು ಅಂತ ಬೌದ್ಧ ಸಿದ್ಧಾಂತ ಹೇಳ್ತದೆ. ಯಾಕೆಂದರೆ ಕನಸಿನ ಹಾಗೆ, ಕನಸು ಎಚ್ಚರ ಆಗುವಾಗ ಇಲ್ಲ, ಹಾಗೆ ಈ ಪ್ರಪಂಚವು ನಮಗೆ ಜ್ಞಾನೋದಯವಾದಾಗ ಇಲ್ಲ, ಈಗ ನಾವು ಕನಸು ಕಾಣ್ತಾ ಇದ್ದೇವೆ ಅಂತ ಬೌದ್ಧರು ಹೇಳ್ತಾರೆ. ಅದನ್ನು ಖಂಡನೆ ಮಾಡ್ತಾ, ಅಲ್ಲಯ್ಯ ಕನಸಿನ ಹಾಗೆ ಈ ಪ್ರಪಂಚ ಅಂತ ಹೇಳ್ತೀಯಲ್ಲ, ಅದು ಹೇಗೆ ಹೇಳ್ತೀನಿ ನೀನು? ಕನಸು ಎಚ್ಚರ ಆದಾಗ ಇಲ್ಲವಾಗತ್ತೆ, ಈ ಪ್ರಪಂಚ ಯಾವಾಗ ಇಲ್ಲವಾಗಿದೆ? ಎಚ್ಚರದಲ್ಲಿ ಬಾಧ ಇದೆ ಕನಸಿಗೆ, ಇದಕ್ಕೆ ಎಂದಾದರೂ ಈ ತನಕ ಬಾಧ ಬಂದದ್ದುಂಟೋ, ಅದರಿಂದ ಇದು ಕನಸಿನ ಹಾಗೆ ಅನ್ನೋ ನಿನ್ನವಾದ ತಪ್ಪು ಅಂತ ಹೇಳ್ತಾರೆ. ಮತ್ತು ಇವರು ಹೇಳೋದು ಅದನ್ನೇ.
ಬೌದ್ಧರನ್ನು ಇಷ್ಟು ಸ್ಟ್ರಾಂಗಾಗಿ ಖಂಡನೆ ಮಾಡ್ತಾರೆ. ಅಂದರೆ ಇವೆಲ್ಲ ನಿಷ್ಪಕ್ಷಪಾತವಾಗಿ ಆ ಗ್ರಂಥಗಳನ್ನು ಸ್ಟಡಿ ಮಾಡಬೇಕು. ಯಾವುದೇ ಪಕ್ಷಪಾತ, ನಾನು ಮಾಧ್ವ, ನಾನು ಶಂಕರೈಟು, ಇದನ್ನು ಬಿಟ್ಟು ಯಾವ ಬೇಲಿಯೂ ಇಲ್ಲದೆ ಬರೇ ಜ್ಞಾನಕ್ಕೋಸ್ಕರ ಆ ಗ್ರಂಥಗಳನ್ನು ಓದಬೇಕು. ಆವಾಗ ಇವೆಲ್ಲ ಸ್ಪಷ್ಟವಾಗಿ ಕಾಣ್ತವೆ. ತೀರಾ ಸೆಲ್ಫ್ ಕಾಂಟ್ರಡಿಕ್ಟರಿ. ಇನ್ನೊಂದು ಕಡೆ ಹೇಳ್ತಾರೆ ವೇದ ಪ್ರಮಾಣ, ವೇದದಲ್ಲಿ ಹೇಳಿದ ಹಾಗೆ ಮಾಡಬೇಕು ಅಂತ ವೇದಕ್ಕೆ ಭಾಷ್ಯ, ಉಪನಿಷತ್ತುಗಳಿಗೆ ಭಾಷ್ಯ ಬರೆದರು. ಭಾಷ್ಯ ಬರೆದದ್ದು ಪ್ರಮಾಣ ಅಂತ ತಾನೇ. ಉಪನಿಷತ್ತುಗಳಿಗೆಲ್ಲ ಭಾಷ್ಯ ಬರೆದು ಮಧ್ಯೆ ಒಂದು ಕಡೆ ಪ್ರಶ್ನೆ ಮಾಡ್ತಾರೆ ಅವರು ಕರ್ಮ ಅನ್ನೋದು ಅಗತ್ಯ ಇಲ್ಲ, ಜ್ಞಾನಿಗೆ ಕರ್ಮ ಇಲ್ಲ ಅಂತ ಹೇಳಿದರು. ಹಾಗಾದರೆ ಒಂದು ತೊಂದರೆ ಬಂತೀಗ. ಏನು ಅಂದರೆ ವೇದದಲ್ಲಿ ಒಂದು ಮಂತ್ರ ಇದೆ, ಯಾವತ್ ಜೀವಂ ಅಗ್ನಿಹೋತ್ರಂ ಜುಹೋತಿ. ಅಂದರೆ ಬದುಕಿರುವಷ್ಟು ಕಾಲವು ಅಗ್ನಿಹೋತ್ರ ಮಾಡಬೇಕು. ನಾಚಿಕೇತ ಅಗ್ನಿ ಬಂತು, ಅಗ್ನಿಮುಖದಲ್ಲಿ ಭಗವಂತನ ಆರಾಧನೆ ಮಾಡಬೇಕು. ಬದುಕಿರುವಷ್ಟು ಕಾಲವು ಅಗ್ನಿಹೋತ್ರ ಮಾಡಬೇಕು ಅಂತ ವೇದದಲ್ಲಿದೆ. ಇವರು ಹೇಳಿದರು ಜ್ಞಾನಿಗೆ ಕರ್ಮ ಇಲ್ಲ ಅಂತ. ವೇದ ಹೇಳುತ್ತೆ ಬದುಕಿರುವಷ್ಟು ಕಾಲ ಅಂತ. ಅಂದರೆ ಏನು, ಸತ್ತ ಮೇಲೆ ಜ್ಞಾನಿ ಆಗೋದು? ಬದುಕಿರುವಾಗ ಅವನು ಕರ್ಮ ಮಾಡಲೇಬೇಕು. ಹಾಗಾದ್ರೆ ಬದುಕಿರುವಾಗ ಯಾರೂ ಜ್ಞಾನಿಗಳಾಗೋ ಸಾಧ್ಯ, ಸತ್ತ ಮೇಲೆ ಜ್ಞಾನಿ. ಇದು ತೊಂದರೆ ಬಂತವ್ರಿಗೆ, ಕಾಂಟ್ರಡಿಕ್ಟರ್ ಆಯಿತು. ಜ್ಞಾನಿಗಳಿಗೆ ಕರ್ಮ ಇಲ್ಲ ಅಂತ ಶಂಕರರು ಹೇಳ್ತಾರೆ, ವೇದ ಹೇಳ್ತದೆ ನೀನು ಬದುಕಿರುವಷ್ಟು ಕಾಲವೂ ಕರ್ಮಾನುಷ್ಠಾನ ಮಾಡಬೇಕು, ಅದರಿಂದ ಬಿಡುಗಡೆ ಇಲ್ಲ ಅಂತ. ಇವರು ಪೂರ್ವಕ್ಷ ಯಾವ ಜೀವ ಅಗ್ನಿಹೋತ್ರ ಜುಹೋತಿ ಅಂತ ಹೇಳಿದೆಯಲ್ವ ವೇದದಲ್ಲಿ. ಅಂದರೆ ವೇದದಲ್ಲಿ ಹೇಳಿದರೆ ಏನಾಯ್ತಯ್ಯ, ವೇದವನ್ನು ಪ್ರಮಾಣ ಅಂತ ಒಪ್ಪಿಕೊಂಡವ್ರು ನಾವೇ ಅಲ್ವಾ, ಬೇಡ ಆದಾಗ ಬಿಟ್ಟುಬಿಡ್ತೇವೆ ನಾವು, ಏನು ಮಾಡ್ತೇವೆ ಅಂತಾರೆ ಅವರು. ಅಂದರೆ ಇದು ಇಷ್ಟು ವಿಚಿತ್ರವಾದ ಕಾಂಟ್ರಡಿಕ್ಷನ್. ವೇದವನ್ನು ಪ್ರಮಾಣ ಅಂತ ನಾವೇ ಅಲ್ವಾ ಆ ಬೇಡಿ ಹಾಕ್ಕೊಂಡವರು, ನಾವೇ ಹಾಕ್ಕೊಂಡ ಬೇಡಿಯನ್ನು ಕಳಿಸಿ ಬಿಸಾಡೋಣ. ಲೆಟ್ ಅಸ್ ರಿಮೂವ್ ಇಟ್. ಯಾಕೆ ಕಟ್ಟಿಕೋಬೇಕು? ಆದ್ದರಿಂದ ಇಡೀ ಜೀವಮಾನ ಅಗ್ನಿಹೋತ್ರ ಮಾಡಬೇಕು ಅನ್ನುವಂಥ ಬೇಡಿಯನ್ನು ತೆಗೆದು ಬಿಸಾಡಿ ಬಿಡ್ತೇನೆ, ನಾನು ಒಪ್ಪೋದಿಲ್ಲ ಆ ವೇದವನ್ನು ಅಂತಾರೆ. ಅಂದರೆ ಹೀ ಈಸ್ ಟೆರಿಬಲಿ ಇಂಟೆಲಿಜೆಂಟ್, ಅಂದರೆ ಸಂಶಯ ಇಲ್ಲ, ಮಹಾಪ್ರತಿಭಾವಂತ, ಅದ್ಭುತ ವಿದ್ವಾಂಸ. ಆದರೆ ಒಂದೊಂದು ಅವರಿಗೆ ಎಲ್ಲಿ ಏನು ತೋಚಿತೋ ಹಾಗೆ ಅದನ್ನು ಆರ್ಗ್ಯುಮೆಂಟ್ ಮಾಡ್ತಾರೆ. ಒಂದು ಸ್ಟೆಬಿಲಿಟಿ ಇಲ್ಲ, ಏಕಸೂತ್ರತೆ ಇಲ್ಲ, ಕಂಟಿನ್ಯೂಟಿ ಇಲ್ಲ ಥಾಟ್ನಲ್ಲಿ. ಅದಕ್ಕೆ ಸ್ಪ್ಲಿಟ್ ಪರ್ಸನಾಲಿಟಿ ಅನ್ನೋದು. ಒಂದು ಸರಿ ತಾನು ಹೇಳಿದ್ದನ್ನೇ ವಿರುದ್ಧ ಮತ್ತೊಂದು ಕಡೆ ಹೇಳಿಬಿಡ್ತಾರೆ. ಆದರೆ ಏನು ಅದ್ಭುತವಾದ ಪ್ರತಿಭೆ ಅದು ಅತ್ಯದ್ಭುತ. ಗೀತೆಯಲ್ಲಿ ಒಂದು ಕಡೆ ಒಂದು ಮಾತು ಹೇಳ್ತಾರೆ ಅವರಿಗೆ. ಒಂದು ಸಂಶಯ ಒಂದು ಏನು ಅಂದರೆ, ಈಗ ಈ ಪ್ರಪಂಚ ಎಲ್ಲ ಅಜ್ಞಾನದಿಂದ ಕಾಣುವುದು, ನಿಜವಾಗಿ ಪ್ರಪಂಚ ಇಲ್ಲ. ಯಾರಿಗೆ ಕಾಣುವುದು? ಅದೊಂದು ಸಮಸ್ಯೆ ಆಯ್ತಲ್ಲ. ಈಗ ಕಾಣುವುದು ಯಾರಿಗೆ? ಜೀವ ಅಂತ ಅನ್ನೋದು ಒಂದು ಇಲ್ಲಲ್ಲ, ದೇವರೊಬ್ಬನೇ ಇರುವುದು, ಬ್ರಹ್ಮ. ನಾನು ಕಸ್ಯ ಅಜ್ಞಾನಂ ಅಂತ ಪ್ರಶ್ನೆ. ಇದು ಗೀತೆಯಲ್ಲಿ ಶಂಕರದ್ದೇ. ಗೀತಾಭಾಷ್ಯ 13ನೇ ಅಧ್ಯಾಯದಲ್ಲಿ ನಿಮ್ಮ ಹತ್ರ ಇದ್ರೆ ಹೋಗಿ ನೋಡ್ರಿ. ಶಂಕರರು ಗೀತಾಭಾಷ್ಯದ 13ನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ, ನಾನು ಕಸ್ಯ ಅಜ್ಞಾನಂ. ಅಜ್ಞಾನ ಯಾರಿಗೆ? ಅಜ್ಞಾನದಿಂದ ಪ್ರಪಂಚ ಕಾಣುವುದು ಯಾರಿಗೆ ಕಾಣುವುದು? ಇಲ್ಯೂಷನ್ ಟು ಹೂಮ್? ಯಾರಿಗೆ ಅಜ್ಞಾನ ಅಂತ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರಿಗೆ? ಜೀವನಿಗೆ. ಜೀವ ಎಲ್ಲಿದ್ದಾನೆ? ಜೀವ ಬ್ರಹ್ಮನೇ ಅಲ್ವಾ? ಅಲ್ಲ, ಅವನು ಜೀವನ ಆದಾಗ, ಜೀವ ಆದದ್ದು ಯಾವಾಗ? ಅಜ್ಞಾನ ಬಂದ ಮೇಲೆ. ಅರೆ ಅಜ್ಞಾನ ಎಲ್ಲಿತ್ತು ಮೊದಲು? ಅಜ್ಞಾನ ಬಂದ ಮೇಲೆ ಜೀವ ಆದದ್ದಾದರೆ ಮೊದಲು ಅಜ್ಞಾನ ಎಲ್ಲಿತ್ತು? ಅದು ಬ್ರಹ್ಮನಲ್ಲೇ ಇತ್ತು ಅಂತ ಹೇಳಬೇಕು. ಏನು ಹೇಳಬೇಕು? ಆದ್ದರಿಂದ ಅಜ್ಞಾನ ಯಾರಿಗೆ ಅನ್ನುವುದಕ್ಕೆ ಈ ತನಕ ಖಚಿತವಾದ ಉತ್ತರ ಯಾವ ಅದ್ವೈತ ವ್ಯಾಖ್ಯಾನಕಾರರು ಕೊಡಲಿಲ್ಲ. ಅದು ಅನಿರ್ವಚನೆ, ಅದು ಹೇಳಲಿಕ್ಕೆ ಬರೋದಿಲ್ಲ ಅಂತ. ಶಂಕರರು ಪ್ರಶ್ನೆ ಮಾಡಿಕೊಂಡು ಏನು ಹೇಳ್ತಾರೆ ನೋಡಿ, ನಾನು ಕಸ್ಯ ಅಜ್ಞಾನಂ, ಅಜ್ಞಾನ ಯಾರಿಗೆ ಅಂತ. ಭಾರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಹಾಕಿದ್ರು. ಏನೋ ಉತ್ತರ ಕೊಡ್ತಾರೆ ಅಂದರೆ ಪರ್ವತ ಪ್ರಸವಾಗಿಬಿಡುತ್ತೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ ಗೊತ್ತೋ? ಅವ್ರು ಹೇಳ್ತಾರೆ, ತವ ಕಿಂ, ನಿನಗೆ ಯಾಕದು ಅಂತ ಕೇಳ್ತಾರೆ. ನಿನಗೆ ಯಾಕದು ಬೇಡವಾದ ವಿಷಯ? ಅಜ್ಞಾನ ಯಾರು? ಅಲ್ಲ, ಅಜ್ಞಾನ ಯಾಕೆ ಅಂದರೆ ಏನ್ರಿ, ಅಜ್ಞಾನ ಇದ್ದರೆ ಅದನ್ನು ನಿವೃತ್ತಿ ಮಾಡ್ಕೋಬೇಕಲ್ಲ ಅಂತ. ನಾನು ತನ್ನಿವರ್ತನಾಯ ಪ್ರಯತನೀಯಂ. ನಿನಗೇನಯ್ಯ? ಯಸ್ಯ ಅಜ್ಞಾನಂ ವರ್ತತೆ ಸ ತನ್ನಿವರ್ತನಾಯ ಪ್ರಯತತೆ. ಯಾರಿಗೆ ಅಜ್ಞಾನ ಇದೆಯೋ ಅವನು ನಿವೃತ್ತಿ ಮಾಡಿಕೊಳ್ತಾರೆ. ನಿನಗೆ ಅಂತಲ್ಲ ವಿಷಯ. ಅಲ್ರಿ, ನನಗೆ ಅಜ್ಞಾನ ಇದೆ, ಅವ್ರು ಮತ್ತೆ ಯಾರಿಗೆ ಅಂತ ಯಾಕೆ ಹೇಳ್ತಿ? ನಿನಗೆ ಉಂಟು ಅಂತಾಯ್ತಲ್ಲ. ನನಗೆ ಅಜ್ಞಾನ ಇದೆ, ಪರಿಹಾರ ಮಾಡ್ಕೋಬೇಕು, ಮತ್ತು ಯಾರಿಗೆ ಅಜ್ಞಾನ ಅನ್ನೋ ಪ್ರಶ್ನೆ ಇಲ್ಲ, ನಿನಗೆ ಉಂಟು ಅಂತಾಯ್ತಲ್ಲ ಅಂಥೇಳಿ ಮುಗಿಸ್ಬಿಡ್ತಾರೆ. ಅದು ಏನು ಹೇಳಿದಾಗಾಯಿತು? ಅಜ್ಞಾನ ಯಾರಿಗೆ ಎನ್ನುವ ಮೂಲಭೂತ ಪ್ರಶ್ನೆಗೆ ಉತ್ತರವೇ ಕೊಡದೆ ಬಹಳ ಸುಂದರವಾದ ಒಂದು ಲೆಕ್ಚರ್ ಕೊಟ್ಟು ಮುಗಿಸ್ಬಿಡ್ತಾರೆ. ನೀನೇ ಒಪ್ಪಿಕೊಂಡಿಯಲ್ಲ, ನನಗೆ ಗೊತ್ತಿಲ್ಲ ಅದನ್ನು ತಿಳ್ಕೋಬೇಕು. ಹಾಗಾದ್ರೆ ನಿನಗೆ ಗೊತ್ತಿಲ್ಲ ಅಂದರೆ ನಿನಗೆ ಅಜ್ಞಾನ ಇದೆ ಅಂತ ಆಯಿತು. ಸೊ ಯು ಆರ್ ಇಗ್ನೋರೆಂಟ್. ಹೂ ಈಸ್ ಇಗ್ನೋರೆಂಟ್ ಅಂತ ಪ್ರಶ್ನೆ ಏನು? ಹೀಗೆ ಬಹಳ ಒಂದು ಮಾತಂತೂ ನಿಜ, ಅವರ ಗ್ರಂಥಗಳಲ್ಲಿ ಬಹಳ ಅದ್ಭುತವಾದ ಪ್ರತಿಭೆಯನ್ನು ಕಾಣ್ತೇವೆ ನಾವು. ಬಹಳ ಪ್ರಚಂಡವಾದ ಒಂದು ಮೇಧಾ ಪ್ರತಿಭೆ, ಇಂಟೆಲಿಜೆನ್ಸನ್ನು ಕಾಣ್ತೇವೆ. ಆದರೆ ಕನ್ಸಿಸ್ಟೆನ್ಸಿ ಇಲ್ಲ. ಅದು ಒಂದು ಕಡೆ ಹೇಳಿದ್ದಕ್ಕೆ ವಿರುದ್ಧ ಇನ್ನೊಂದು ಕಡೆ ಹೇಳಿಬಿಡ್ತಾರೆ. ಯಾವುದರ ಬಗ್ಗೆಯೂ ಭರ ಇಲ್ಲ ಅವರಿಗೆ. ಮತ್ತು ಇನ್ನೊಂದು ಕಾರಣ ಇರಬಹುದು, ಅವರು 16ನೇ ವಯಸ್ಸಿನಲ್ಲಿ ಗ್ರಂಥ ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, 32ನೇ ವಯಸ್ಸಿನಲ್ಲಿ ತೀರಿಕೊಂಡ್ರು. ಇನ್ನೂ ಅವರು ಉಳಿದಿದ್ದರೆ
ಇನ್ನು 60ನೇ ಶಾಂತಿ ಆಗುವಾಗ ನಾನು ಇಷ್ಟು ತನಕ ಬರೆದದ್ದೆಲ್ಲ ತಪ್ಪಪ್ಪ, ನಾನು ನಿಜವಾಗಿ ಬೇರೆ ಗ್ರಂಥ ಬರಿತೇನೆ ಅಂತ ಪ್ರಾರಂಭ ಮಾಡಿದ್ರು ಮಾಡ್ಬೋದಿತ್ತೇನೋ. ತುಂಬ ಆ ಬಾಲ್ಯದಲ್ಲಿ ಇರತಕ್ಕ ಆ ಪ್ರತಿಭೆಯ ಕಾಂಟ್ರಡಿಕ್ಷನ್, ಅಂದರೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಹಾಗೆ ಆಗುತ್ತೆ, ಅದು ಸರಿ ಅದು ತಪ್ಪು. ಆ ಬುದ್ಧಿ ಬಹಳ ಶಾರ್ಪ್ ಆಗಿರುತ್ತೆ, ಆದರೆ ಒಂದು ಕನ್ವಿಕ್ಷನ್ ಇರೋದಿಲ್ಲ, ಸಿದ್ಧಾಂತ. ಆ ರೀತಿಯ ಕನ್ವಿಕ್ಷನ್ ಇಲ್ಲದ ಪ್ರತಿಭೆಯನ್ನು ಅವರ ಗ್ರಂಥಗಳಲ್ಲಿ ನಾವು ಬೇಕಾದಷ್ಟು ಕಾಣ್ತೇವೆ. ತುಂಬ ಅದ್ಭುತವಾದ ಪ್ರತಿಭಾವಂತ. ಅದು ಪೂರ್ತಿ ಮೆಚ್ಯೂರ್ ಆಗುವ ತನಕ ಅವರು ಬದುಕಲಿಲ್ಲ, 30 ವರ್ಷದಲ್ಲಿ ತೀರಿಕೊಂಡ್ರು. ಅವರು ಮೊದಲನೇ ಗ್ರಂಥ ಗೀತಾಭಾಷ್ಯ ಇರಬೇಕು ಅಂತ ಕಾಣುತ್ತೆ. ಅದರಲ್ಲಿ ಅವರ ಮುಂದಿನ ಗ್ರಂಥಗಳ ಪ್ರತಿಭೆಯೂ ಕಾಣುವುದಿಲ್ಲ. ಅಲ್ಲಿ ಒಂಥರ ಚಿಂತನೆ ಬರೆದ ಹಾಗಿದೆ ಅದು. ಅದರ ಮುಂದಿನದು ಅವರು ಬ್ರಹ್ಮಸೂತ್ರ ಭಾಷ್ಯ, ಬೃಹದಾರಣ್ಯಕ ಉಪನಿಷತ್ ಬರೆದು ಬಹಳ ಚೆನ್ನಾಗಿದೆ ಅದು, ಅದರ ಭಾಷೆ. ಗೀತಾಭಾಷ್ಯ ಆ ಮಟ್ಟದಲ್ಲಿ ಬರಲಿಲ್ಲ, ಅದು ಪ್ರಾಯ ಫಸ್ಟ್ ವರ್ಕ್ ಆಫ್ ಶಂಕರ, ಅವರ ಮೊದಲನೆಯ ಕೃತಿ ಇರಬೇಕು. ಹೀಗೆ ಅವರ ಕೃತಿಯಲ್ಲಿ, ಭಾಷೆಯಲ್ಲಿ, ವಿಚಾರದಲ್ಲಿ ಬೆಳವಣಿಗೆ ಮತ್ತು ಕಾಂಟ್ರಡಿಕ್ಷನನ್ನು ನಾವು ಕಾಣಬಹುದು. ಅದಕ್ಕೆ ಕಾರಣ ಸ್ಪಿರಿಟ್ ಪರ್ಸನಾಲಿಟಿ ಅಂತ ತ್ರಿವಿಕ್ರಮ ಭಟ್ಟರು ಹೇಳ್ತಾರೆ. ಅವರಲ್ಲಿ ಒಂದು ಮಣಿಮಂತ್ ಅನ್ನತಕ್ಕಂಥ ಒಂದು ದುಷ್ಟಚೇತನವೂ ಇತ್ತು, ದೇವತಾಶಕ್ತಿ ಇತ್ತು. ಎರಡೂ ಒಂದಕ್ಕೊಂದು ಪೂರಕವಾಗಿ ಒಂದು ಮೋಹದ ಪ್ರಸಾರ ಮಾಡತಕ್ಕಂಥ ಉದ್ದೇಶ ಇತ್ತು. ಅದಕ್ಕೋಸ್ಕರ ಹಾಗಾಯಿತು ಅಂತ ಅದನ್ನೇ ಜಗನ್ನಾಥ ದಾಸರು ಹೇಳ್ತಾರೆ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು 1+20 ಗುಭಾಷ್ಯವ ರಚಿಸೇ, ಇಷ್ಟೆಲ್ಲ ಆಗಿದೆ. ಆವಾಗ ಮತ್ತೆ ಸರಿಯಾದಂಥ ಅರ್ಥ ವಿವರಣೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಆವಾಗ ಆಚಾರ್ಯರು ಬಂದರು. ಎಂಥವರವರು? ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳು ಅವತರಿಸಿ. ನಡುಮನೆ ಎಂಬ ಬ್ರಾಹ್ಮಣ, ಅವರ ಹೆಸರೇ ಗೊತ್ತಿಲ್ಲ ನೋಡಿ. ಅವರ ಹೆಸರು ಏನು ಅಂತ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಮಧ್ವಾಚಾರ್ಯರ ತಂದೆ ತಾಯಿಯ ಹೆಸರು ಏನು ಅನ್ನೋದು ಯಾವ ಮಾಧ್ವರಿಗೂ ಗೊತ್ತಿಲ್ಲ. ಯಾಕೆಂದರೆ ಅವರ ಬಯೋಗ್ರಫಿಯಲ್ಲಿ ನಾರಾಯಣ ಪಂಡಿತರು ತಂದೆ ಹೆಸರು ಎಂದು ಭಟ್ರು ಅಂತ ಬರೆದಿದ್ದಾರೆ. ಎಂ ಭಟ್ಟ ಇತ್ಯಭಿವದಂತಿ ಜನಾವಿನೀತಂ ಅಂತ. ಮಧ್ವಾಚಾರ್ಯ ತಂದೆ ಹೆಸರಿಂದ ಭಟ್ರು, ಯಾವ ಭಟ್ರು ಗೊತ್ತಿಲ್ಲ, XYZ ಭಟ್ರು ಅಷ್ಟೇ. ಆದರೆ ಇವರು ಈ ಒಂದು ಹೆಸರು ಗೊತ್ತಿದೆ ನಮಗೆ, ಏನು? ಅವರು ಮಧ್ಯಗೇಹ ಭಟ್ಟರು ಅಂತ. ಮಧ್ಯಗೇಹ ಭಟ್ರು ಅಂದರೆ ಅವರ ಹೆಸರಲ್ಲ, ಅದು ನಡುಮನೆಯವರು ಅಂತ. ಮಧ್ಯಗೇಹ ಅಂದರೆ ಮಧ್ಯದ ಮನೆ, ನಡುಮನೆ. ನಡುಮನೆ ಅನ್ನುವುದು ಅವರ ಹೆಸರಲ್ಲ, ಇದು ಕನ್ನಡದಲ್ಲಿ ಅನುವಾದ. ಮಧ್ಯಗೇಹ ಅನ್ನೋದು ಸ್ಯಾನ್ಸ್ಕ್ರಿಟೈಸ್ಡ್, ಇದು ಕನ್ನಡೈಸ್ಡ್. ಅವರ ನಿಜವಾದ ಹೆಸರು ನಡಿಲ್ಲಾಯ ಅಂತ, ಆ ಮನೆತನದ ಹೆಸರು. ಇದು ತುಳುನಾಡಿನಲ್ಲಿ ಒಂದು ಊರಿರ್ತದೆ. ಆ ಊರಿನಲ್ಲಿ ಮನೆಗಳನ್ನು ಆ ಲೊಕೇಶನ್ ವೈಸ್ ಹೆಸರಿಡ್ತಿದ್ದರು. ಒಂದೊಂದು ಸರ್ತಿ ಅಲ್ಲಿ ಇರತಕ್ಕಂಥ ಪ್ರಾಪರ್ಟಿ ವೈಸ್. ಮಾವಿನ ಮರ ಇದ್ದ ಮನೆ, ಅದೇ ಎಲ್ಲ ಮನೆಗಳಲ್ಲಿ ಮಾವಿನ ಮರ ಇರೋದಿಲ್ಲ. ಒಂದು ಊರು, ಅಲ್ಲಿ ಮಾವಿನ ಮರ ಇದ್ದ ಮನೆ. ಕುಕ್ಕಿಲ್ಲಾಯರು ಅಂತವ್ರ ಹೆಸರು. ಕುಕ್ಕಿಲ್ಲು, ಇಲ್ಲು ಅಂದರೆ ಗೊತ್ತಿದೆ ನಿಮಗೆ, ಆಂಧ್ರದವ್ರಿಗೆ ಗೊತ್ತಿದೆ. ಇಲ್ಲು ಅಂದರೆ ಮನೆ, ಕುಕ್ಕು ಅಂದರೆ ಮಾವು. ಕುಕ್ಕಿಲ್ಲಾಯರು ಅಂದರೆ ಮಾವಿನ ಮನೆಯವರು, ಯಾಕೆಂದರೆ ಅವ್ರ ತೋಟದಲ್ಲಿ ಮಾವಿನ ಮರ ಇದೆ. ಹೆಬ್ಬಲಸಿನ ಮರ ಇತ್ತು, ಪೆಜತ್ತಾಯರು, ಅವರು ಹೆಬ್ಬಲಸಿನ ಮರದವರು ಅಂತ ಅವ್ರಿಗೆ ಹೆಸರು. ಒಂದು ಊರಿನಲ್ಲಿ ಎಲ್ಲ ಮನೆಗಳಿಗೆ ಬಾವಿ, ಒಂದು ಮನೆಯಲ್ಲಿ ಕೆರೆ ಇದೆ, ಅವರಿಗೆ ಕೆದು ಇಲ್ಲಾಯರು. ಕೆದು ಇಲ್ಲು ಅಂದರೆ ಕೆರೆ ಮನೆ ಅಂತ. ಹೀಗೆ ಹೆಸರು ಕೊಡ್ತಿದ್ರು. ಇದು ಅಲ್ಲಿ ಇರತಕ್ಕಂಥ ಪ್ರಾಪರ್ಟಿ ವೈಸ್. ಕೆಲವು ಸರ್ತಿ ಲೊಕೇಶನ್ ವೈಸ್ ಅಂತ, ಅಂದರೆ ಅವರು ಎಲ್ಲಿ ಅವರ ಮನೆ, ಅದು ಆ ಗ್ರಾಮದಲ್ಲಿ ಮೂಡಿನಲ್ಲಿ ಮನೆ ಉಂಟಲ್ಲ, ಮೂಡು ಬದಿಯಲ್ಲಿ, ಅದು ಅವರ ಮನೆ. ಅವರು ಮೂಡಿಲ್ಲಾಯರು. ಮೂಡು ಇಲ್ಲಾಯರು ಅಂದರೆ ಪೂರ್ವ ದಿಕ್ಕಿನಲ್ಲಿ ಮನೆ ಇರುವವರು. ಇನ್ನು ಆ ಪಶ್ಚಿಮದಲ್ಲಿ ಮನೆ ಇದೆಯಲ್ಲ, ಅವರೊಬ್ಬರು, ಅವರು ಪಡಿಲ್ಲಾಯರು, ಪಡು ದಿಕ್ಕಿನಲ್ಲಿ ಮನೆ ಇದ್ದವರು. ಮತ್ತು ತೆಂಕು ಬದಿಯಲ್ಲಿ ಮನೆ ಇರುವವರು ತೆಂಕಿಲ್ಲಾಯರು. ಬಡಗು ಬದಿಯಲ್ಲಿ ಮನೆ ಇರುವವರು ಬಡಗಿಲ್ಲಾಯರು. ಮಧ್ಯದಲ್ಲಿ ಮನೆ ಇರುವವರು ನಡು ಇಲ್ಲಾಯರು. ಹೀಗೆ ಆ ಪ್ರದೇಶದಲ್ಲಿ ಒಂದು ಊರಿನಲ್ಲಿ ಮನೆಯನ್ನು ಗುರುತಿಸ್ಬೇಕಾದ್ರೆ ಆ ಹಳ್ಳಿಗೆ ಹೋದರೆ ಅದು ಮಧ್ಯದ ಮನೆಯೇ ಅವರದ್ದು. ಒಂದು ಹೀಗೆ ಹಿಂದೆ ಅಡ್ರೆಸ್ ಹೇಳೋ ವಿಧಾನ ಇದು. ಅವರು ನಡು ಮನೆಯವರು, ಇವರು ಮೂಡು ಮನೆಯವರು, ಅವರು ಬಡು ಮನೆಯವರು, ಇವರು ತೆಂಕು ಮನೆಯವರು, ಅವರು ಬಡಗು ಮನೆಯವರು ಅಂತ. ಹೀಗೆ ಆ ಉಡುಪಿಯಲ್ಲಿ, ಉಡುಪಿಯಿಂದ ಕೆಳಗಡೆ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಇವತ್ತಿಗೂ ಹೀಗೆ ವಿಭಾಗ ಇದೆ. ಇಲ್ಲಿ ಪೆರಂಪಳ್ಳಿ ಅಂತ ಹೀಗೆ ಹೇಳ್ತಾರೆ. ಉಡುಪಿಯಿಂದ ಕೆಳಗಡೆ ಮಣಿಪಾಲದಿಂದ ಕೆಳಗೆ ಹೋಗುವಾಗ ಕಲ್ಯಾಣಪುರ, ಮಣಿಪಾಲದ ಮಧ್ಯದಲ್ಲಿ ಒಂದು ಊರಿದೆ ಪೆರಂಪಳ್ಳಿ ಅಂತ. ಪೆರಂಪಳ್ಳಿಯಲ್ಲಿ ಅಲ್ಲಿ ಈಗಲೂ ಇದ್ದಾರೆ ಅವರು. ಅಲ್ಲಿ ಏನು ಅಂದರೆ ಅವರು ನಡು ಮನೆಯವರು, ಮೂಡು ಮನೆಯವರು, ಪಡು ಮನೆಯವರು ಅಂತ ವಿಭಾಗ ಮಾಡಿಕೊಂಡು ಆ ಊರಿನಲ್ಲಿ ಇಂಥ ಹೆಸರುಗಳು ಈಗಲೂ ಇದೆ. ಇವರು ಮಧ್ವಾಚಾರ್ಯರು ಹುಟ್ಟಿದ ಮನೆತನದವರೆಗೆ ಹೆಸರು ನಡುಮನೆಯವರು ಅಂತ. ಅಂದರೆ ನಡಿಲ್ಲಾಯರು ನಿಜವಾದ ಹೆಸರು, ಲೋಕಲ್ ನೇಮ್ ನಡು ಇಲ್ಲಾಯರು, ನಡುವಿನ ಮನೆಯವರು. ಇಲ್ಲಾಯ ಅಂದರೆ ಮನೆಯವ, ಇಲ್ಲು ಅಂದರೆ ಮನೆ ಅನ್ನೋದು ಗೊತ್ತಿದೆ, ತೆಲುಗಿನಲ್ಲೂ ಇಲ್ಲು ಅಂತ ಹೇಳೋದು. ಕನ್ನಡದಲ್ಲಿಯೂ ತಮಿಳಿನಲ್ಲಿಯೂ ಇಲ್ಲು ಅಂದರೆ ಮನೆಯೇ, ಆದರೆ ಅದು ಬಳಕೆ ತಪ್ಪಿ ಹೋಗಿದೆ. ಇಲ್ಲು ಅನ್ನೋದು ಕನ್ನಡದಲ್ಲಿಯೂ ಇದೆ, ಸಮಸ್ತ ಪದದಲ್ಲಿದೆ. ಬರೇ ಇಲ್ಲು ಅಂದರೆ ಕನ್ನಡಿಗರು ಏನು ಎಂಥದ್ದು ಇಲ್ಲು, ಇಲ್ಲು ಅಂದರೆ ಎಂಥದ್ದು ಅಂತ ಕೇಳ್ತಾರೆ. ಆದರೆ ಹಿತ್ತಿಲ್ಲು ಅಂತ ಹೇಳಿದರೆ ಗೊತ್ತಾಗುತ್ತೆ ಅವರಿಗೆ. ಅಂದರೆ ಮನೆಯ ಹಿಂದೆ